ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್. ಸೊ ಲೆಜೆಂಡ್ಸ್, ನಾನು ಏನಕ್ಕೆ ಬಂದೆ ಅಂತ ಹೇಳಿದ್ರೆ, ಇವತ್ತು ಅಗ್ರಿಕಲ್ಚರ್ ಬಗ್ಗೆ ಮಾತಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು, ಒಳ್ಳೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಅಂತ ಹೇಳ್ಬಿಟ್ಟು, ಸೊ ನಮ್ಮ ಕಂಪನಿಯ ಡಾಕ್ಟರ್ ನವೀನ್ ಸರ್ ಅವರು ಬರ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಯಾರು ಮರ್ತಿದ್ರೆ ನಿಮ್ಮ ಗ್ರೂಪಿಗೆ ಈ ಲಿಂಕ್ ಅನ್ನ ಸೆಂಡ್ ಮಾಡೋದೇನಾದ್ರು ಮರ್ತಿದ್ರೆ ದಯವಿಟ್ಟು ಫಾರ್ವರ್ಡ್ ಮಾಡಿ. ಎಷ್ಟೋ ಜನ ಕೇಳ್ತಾ ಇದ್ದೀರಾ, ಸರ್ ಅಗ್ರಿಕಲ್ಚರ್ ಬಗ್ಗೆ ಮಾಹಿತಿ ಕೊಡಿ, ಅಗ್ರಿಕಲ್ಚರ್ ಯಾವ ತರ ಆಗ್ಬೇಕು, ಯಾವ ಗಿಡಕ್ಕೆ ಏನಾಗ್ಬೇಕು, ಸೊ ಹೆಂಗೆ ನಾವು ಅದನ್ನ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ತುಂಬಾ ಜನ ಡೌಟ್ಸ್ ಗಳು ಕೇಳ್ತಾ ಇದ್ರಿ. ಫ್ರೆಶರ್ ಇದ್ರು ಪರವಾಗಿಲ್ಲ, ಅವ್ರನ್ನು ಕನೆಕ್ಟ್ ಮಾಡಿಸಿ. ಈ ಇನ್ಫಾರ್ಮೇಶನ್ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಇನ್ಫಾರ್ಮೇಶನ್ ನೀವು ಕಲ್ತ್ಕೊಳ್ಳೋದ್ರಿಂದ, ಈ ಇನ್ಫಾರ್ಮೇಶನ್ ನೀವು ಒಂದ್ಸಲ ಕಲ್ತ್ಕೊಳ್ಳೋದ್ರಿಂದ ಸೊ ನಿಮ್ಮ ರ್ಯಾಂಕ್ ಜಂಪ್ ಆಗ್ಲಿಕ್ಕೆ, ನಿಮ್ಮ ರ್ಯಾಂಕ್ ಜಂಪ್ ಆಗೋದಕ್ಕೆ ತುಂಬಾ ಸಹಾಯ ಆಗತ್ತೆ ಮೈ ಡಿಯರ್ ಫ್ರೆಂಡ್ಸ್, ತುಂಬಾ ಸಹಾಯ ಆಗತ್ತೆ. ಸೊ ದಯವಿಟ್ಟು ಎಲ್ಲರೂ ಸಮೇತ ನಿಮ್ಮ ಪಾರ್ಟ್ನರ್ಸ್ ಗಳನ್ನ, ನಿಮ್ಮ ಟೀಮ್ ಮೇಟ್ಸ್ ನ, ನಿಮ್ಮ ಟೀಮ್ ಅಸೋಸಿಯೇಟ್ಸ್ ನ ಎಲ್ಲರಿಗೂ ಕನೆಕ್ಟ್ ಮಾಡಿಸಿ, ಎಲ್ಲರೂ ಕನೆಕ್ಟ್ ಮಾಡಿಸಿ. ಒಳ್ಳೆ ಅದ್ಭುತವಾದ ಮಾಹಿತಿ ನಿಮಗೆ ಸಿಗುತ್ತೆ. ಒಂದ್ಸಲ ಈ ಇನ್ಫಾರ್ಮೇಶನ್ ನಿಮಗೆ ಸಿಗ್ಬಿಟ್ರೆ ಸೊ ನಿಮ್ಮ ರ್ಯಾಂಕ್ ಟಪ ಜಂಪ್ ಆಗತ್ತೆ. ಓಕೆನಾ? ಸೊ ನಮ್ಮ ದೇಶದ ಬೆನ್ನೆಲುಬು ರೈತ. ಸೊ ರೈತರಿಗೂ ಸಮೇತ ಸಪೋರ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ವಿ ಸ್ಟಾರ್ ವೆಲ್ನೆಸ್ ಸಂಸ್ಥೆ ಇವತ್ತು ಅಗ್ರಿಕಲ್ಚರ್ ಬಗ್ಗೆ ತುಂಬಾ ಒತ್ತು ಕೊಟ್ಟು ಮಾಡ್ತಾ ಇದ್ದಾರೆ. ನಮ್ಮ MD ಅವರಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ಇನ್ನೊಂದು ಗುಡ್ ನ್ಯೂಸ್ ಹೇಳಲಿಕ್ಕೆ ನಾನು ಬಂದೆ. ಇವಾಗ ಒಂದು ಗುಡ್ ನ್ಯೂಸ್ ಹೇಳಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಝೂಮ್ ಮೀಟಿಂಗ್ ಅಲ್ಲಿ ಬಂದೆ. ಏನ್ ಗುಡ್ ನ್ಯೂಸ್ ಅಂತ ಹೇಳಿದ್ರೆ, ನಿಮ್ಮೆಲ್ರಿಗೂ ಹೋಲ್ಸೇಲ್ ಆಗಿ ಒಂದ್ಸಲ ಅನ್ಮ್ಯೂಟ್ ನಾನು ಕೊಡ್ತೀನಿ ಇವಾಗ. ಸೊ ಇವತ್ತು ನಮ್ಮ ವಿ ಸ್ಟಾರ್ ವೆಲ್ನೆಸ್ ಸಂಸ್ಥೆಯಲ್ಲಿ ಸೊ ಮೊದಲನೇ ಬಾರಿಗೆ ಗಾರೆ ಕೆಲಸ ಮಾಡ್ಕೊಂಡು ಕೋಲಾರದಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಸ್ವಲ್ಪ ಪೂರ್ ಫ್ಯಾಮಿಲಿ ಇತ್ತು. ಸೊ ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಷ್ಟು ದಿನ ಅಂತ ನಾನು ಗಾರೆ ಕೆಲಸ ಮಾಡ್ಕೊಂಡಿರೋಣ. ಸೊ ನನ್ನ ಫ್ಯೂಚರ್ಗೆ ಪ್ರೊಫೆಷನಲ್ ಯಾವ್ದಾದ್ರು ಒಂದು ಸ್ಟಾರ್ಟ್ ಮಾಡ್ಬೇಕು ಅಂತೇಳಿ ಅವ್ರು ಹುಡ್ತಾರೆ ಲೀಡರ್ಶಿಪ್ ಕ್ವಾಲಿಟೀಸ್ ಇತ್ತು. ಸೊ ಇವತ್ತು ವಿ ಸ್ಟಾರ್ ವೆಲ್ನೆಸ್ ಸಂಸ್ಥೆಯಲ್ಲಿ ಟೈಕೋನ್ ಟೀಮ್ ಅಲ್ಲಿ ಬಂದು ಈ ದಿನ ಆ ವ್ಯಕ್ತಿಯಲ್ಲ, ಅವರು ಶಕ್ತಿ. ವಿ ಸ್ಟಾರ್ ವೆಲ್ನೆಸ್ ಸಂಸ್ಥೆಯಲ್ಲಿ ಬ್ರಾಂಡೆಡ್ ಬ್ರಾಂಡೆಡ್ ಟೀಮ್ ಅಲ್ಲಿ ಇದ್ದಾರೆ. ಸೊ ನಮ್ಮ ಮುರಳಿ ಸರ್ ಅವರು ಡೈಮಂಡ್ ರ್ಯಾಂಕ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ, ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದಾರೆ. ಅವರಿಗೆ ನಾವೆಲ್ಲರೂ ಸಮೇತ ಸೇರ್ಕೊಂಡು ಮನ್ಸಿಂದ ಕಂಗ್ರಾಚುಲೇಷನ್ ಸರ್. ಓನ್ಲಿ 1 ವೀಕ್ ಇನ್ಕಮ್ ರಿಯಲಿ ಕಂಗ್ರಾಚುಲೇಷನ್. 12,40,000 ರೂಪಾಯಿ. ಎಲ್ಲರೂ ಕಂಗ್ರಾಚುಲೇಷನ್ ಹೇಳಿ. ಗಾರೆ ಕೆಲಸ ಡೈಮಂಡ್ ಆಗಿದ್ರೆ ವಿ ಸ್ಟಾರ್ ಸರ್. ಆಲ್ ದಿ ಬೆಸ್ಟ್ ಸರ್. ಬೇಗ ಡಬಲ್ ಡೆಲಿವರ್ಡ್ ಆಗಿ ಆಲ್ ದಿ ಬೆಸ್ಟ್. ಗುಡ್ ಈವ್ನಿಂಗ್ ಸರ್. ಓಕೆ, ಮುರಳಿ ಸರ್ ಕನೆಕ್ಟ್ ಆಗಿರೋ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ನಿಮ್ಮ ಗೋಲ್ಡನ್ ವರ್ಡ್ಸ್ ಗೋಸ್ಕರ ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದೀವಿ ಸರ್. ಡೈಮಂಡ್ ರ್ಯಾಂಕ್, ವಿ ಸ್ಟಾರ್ ವೆಲ್ನೆಸ್ ಅಲ್ಲಿ ಪ್ರೆಸ್ಟೀಜಿಯಸ್ ರ್ಯಾಂಕ್ ಅಂತ ಹೇಳಿದ್ರೆ ಡೈಮಂಡ್ ರ್ಯಾಂಕ್, ಪ್ರೆಸ್ಟೀಜಿಯಸ್ ರ್ಯಾಂಕ್ ಅಂತ ಹೇಳಿದ್ರೆ ಡೈಮಂಡ್ ರ್ಯಾಂಕ್. ಆ ಡೈಮಂಡ್ ರ್ಯಾಂಕ್ ಅನ್ನ ನೀವು ಉಡೀಸ್ ಮಾಡಿದ್ದೀರಾ. 18 ರ್ಯಾಂಕ್ ಅಲ್ಲಿ 10 ರ್ಯಾಂಕ್ ಗಳನ್ನ ಪಾಸ್ ಮಾಡಿ 11ನೇ ರ್ಯಾಂಕ್ ಕಡೆ ಟಾಪ್ ಗಳಲ್ಲಿ ಇರ್ತಾ ಇದ್ದೀರಾ ಮುರಳಿ ಸರ್. ರಿಯಲಿ ನಿಮ್ಗೆ ಆ ಮನಸ್ಸು ಇಚ್ಛೆ ನಾವು ಥ್ಯಾಂಕ್ಸ್ ಹೇಳ್ತೀವಿ, ಕಂಗ್ರಾಚುಲೇಷನ್ ಹೇಳ್ತೀವಿ. ಸೊ ರಿಯಲಿ ಇದು ಗ್ರೇಟ್ ಅಚೀವ್ಮೆಂಟ್. ವಿ ಸ್ಟಾರ್ ವೆಲ್ನೆಸ್ ಅಲ್ಲಿ ಗ್ರೇಟ್ ಅಚೀವ್ಮೆಂಟ್ ಅಂದ್ರೆ ಡೈಮಂಡ್ ರ್ಯಾಂಕ್. ಒಂದ್ಸಲ ಡೈಮಂಡ್ ಆಗ್ಬಿಟ್ರೆ ವಿ ಸ್ಟಾರ್ ಅಲ್ಲಿ ಅವ್ರ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ, ಅಂತ ಹೇಳ್ಬೋದು. ಸೊ ರಿಯಲಿ ನನಗಂತೂ ಸಖತ್ ಖುಷಿ ಆಗ್ತಿದೆ. ಸೊ ರಿಯಲಿ ಖುಷಿ ಆಗ್ತಿದೆ. ಸೊ ಡೈಮಂಡ್ ರ್ಯಾಂಕ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ MD ಸರ್ ಯಾವಾಗ್ಲೂ ಹೇಳ್ತಾ ಇದ್ರು, ನೋಡ್ಕೊಳ್ರಿ ಬರುವ ದಿನಗಳಲ್ಲಿ ಡೈಮಂಡ್ ಗಳ ಕ್ಯೂ ಆಗುತ್ತೆ, ಗಂಟೆಗೂ ಡೈಮಂಡ್ ಕ್ರಿಯೇಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಪ್ರೂವ್ ಮಾಡ್ತಾ ಇದ್ದಾರೆ ನಮ್ಮ ಮುರಳಿ ಸರ್ ಅವರು. ಸೊ ಮುರಳಿ ಸರ್ ಪ್ರೂವ್ ಮಾಡಿದ್ದಾರೆ. ಸೊ ಈಗ ಮೊನ್ನೆ ತಾನೇ ಡೈಮಂಡ್ ಗಳ ಅಚೀವರ್ಸ್ ಸೆಲೆಬ್ರೇಷನ್ ಅಂತ ಹೇಳ್ಬಿಟ್ಟು ಆನಿವರ್ಸರಿ ಆಯ್ತು. ಇನ್ನು 6 ತಿಂಗಳು ಕಳೆದಿಲ್ಲ, ಆಲ್ರೆಡಿ ಡೈಮಂಡ್ ರ್ಯಾಂಕ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ರಿಯಲಿ ಸರ್ ನಿಮ್ಗೆ ಮನಸ್ಸಿನ ನಾವು ಥ್ಯಾಂಕ್ಸ್ ಹೇಳ್ತೀವಿ, ಕಂಗ್ರಾಚುಲೇಷನ್ ಹೇಳ್ತೀವಿ. ಒಂದೇ ವಾರದ ಇನ್ಕಮ್ ನೋಡಿ, ಗಾರೆ ಕೆಲಸ ಮಾಡ್ಕೊಂಡಿದ್ರೆ ಒಂದು ವಾರಕ್ಕೆ 1 ಲಕ್ಷ ಇನ್ಕಮ್ ಕೂಡ ಮಾಡಕ್ ಆಗ್ತಿರ್ಲಿಲ್ಲ, ಹೌದಾ? ಸೊ ಆದ್ರೆ ವಿ ಸ್ಟಾರ್ ವೆಲ್ನೆಸ್ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಕ್ಕೆ, ಪ್ರೊಫೆಷನಲಿ ಕೆಲಸ ಮಾಡಿದ್ದಕ್ಕೆ, ವಿ ಸ್ಟಾರ್ ಸಿಸ್ಟಮ್ ಅರ್ಥ ಮಾಡ್ಕೊಂಡಿದ್ದಕ್ಕೆ, ವಿ ಸ್ಟಾರ್ ಅಲ್ಲಿ ಏನಿದೆ ಪದಾರ್ಥಗಳು ಅದನ್ನ ಮನೆಗೂ ಆರೋಗ್ಯ, ಮನೆಗೂ ಉದ್ಯೋಗನ ತಲುಪಿಸಿದ್ದಕ್ಕೆ ಇವತ್ತು ಮುರಳಿ ಸರ್ ಅವರು ಡೈಮಂಡ್ ರ್ಯಾಂಕ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಸಕಲ ಖುಷಿ. ಸೊ ಒಂದೇ ವಾರ
16ನೇ ತಾರೀಕು ಮುರಳಿ ಸರ್ ಅವರಿಗೆ ಬ್ರ್ಯಾಂಡ್ ನ್ಯೂ RD ಕಾರ್ ಕೂಡ ಬರ್ತಾ ಇದೆ. ಮುರಳಿ ಸರ್ಗೆ ವಿ ಸ್ಟಾರ್ ಅಲ್ಲಿ ನೋಡಿ ಗಾರೆ ಕೆಲಸ ಮಾಡೋರು ಇವತ್ತು RD ಕಾರ್ ಓಡಾಡ್ತಾರೆ. ಡೈಮಂಡ್ ಒಂದ್ಸಲ ಆಗ್ಬೇಕು ಸರ್. ಡೈಮಂಡ್ ಒಂದ್ಸಲ ವಿ ಸ್ಟಾರ್ ಅಲ್ಲಿ ಆದ್ರೆ ಅಲ್ಲಿಂದ ಅವ್ರ ಜೀವನ ಪಾವನ ಸಖತ್ ಖುಷಿ ಆಗುತ್ತೆ. ಸೊ ರೈತ ರೆಡಿಗರು, ಸೊ ಹಾಗಾಗಿ ನಾನು ಝೂಮ್ ಮೀಟಿಂಗ್ಗೆ ಬಂದೆ, ಅವ್ರಿಗೊಂದು ವಿಷಯ ತಿಳಿಸ್ಬೇಕಂತ ಹೇಳ್ಬಿಟ್ಟು. ಸೊ ಸರ್ ಬಂದಿದ್ರೆ ನಾನು ಅವ್ರಿಗೆ ಕೋರ್ಸ್ ಕೊಡ್ತೀನಿ. ಮುರಳಿ ಸರ್ ಬಂದಿದ್ರೆ ಹ್ಯಾಂಡ್ ಮಾಡಿ ಚೆಕ್ ಮಾಡಿ. ಸರ್ ಬಂದಿದ್ರೆ ನಾನು ಅವ್ರ ಹತ್ರ ಮಾತಾಡ್ಲೇಬೇಕು. ಎಷ್ಟು ಖುಷಿ ಆಗತ್ತಂದ್ರೆ ಸಖತ್ ಖುಷಿ ಆಗತ್ತೆ ಮಾತ್ರ. ರಿಯಲಿ ತುಂಬಾ ಹ್ಯಾಪಿ ಆಗತ್ತೆ. ನಾನು ಹೇಳ್ತೀನಿ ಕೇಳಿ, ಯಾರು ವಿ ಸ್ಟಾರ್ ನ ಕಣ್ಣಿಗೆ ಹೊತ್ಕೊಂಡು ಬ್ಲಡ್ ಹಾಕೊಂಡು ವಿ ಸ್ಟಾರ್ ಅಲ್ಲಿ ಕೆಲಸ ಮಾಡ್ತಾರೋ, ಸೊ ಅವರು ಈ ತರ ಡೈಮಂಡ್ ಗಂಟೆಗೂ MD ಅವ್ರು ಹೇಳಿದ ಪ್ರಕಾರ, ನಮ್ಮ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್ ಹೇಳಿದ ಪ್ರಕಾರ ಗಂಟೆಗೂ ಡೈಮಂಡ್ ಹಾಕ್ತಾರೆ. ಗಂಟೆಗೂ ಈ 1 ಅವರ್ಗೆ ಡೈಮಂಡ್ ಕ್ಲಿಯರ್ ಆಯ್ತಾ, ಸೊ ನೆಕ್ಸ್ಟ್ 1 ಅವರ್ಗೆ ಡೈಮಂಡ್ ಕ್ಲಿಯರ್ ಆಗ್ತದೆ ವಿ ಸ್ಟಾರ್ ವೆಲ್ನೆಸ್ ಅಲ್ಲಿ ಮಾತ್ರ. ಸರ್ ಒಂದು ವಾರ ಚೆಕ್ 12,40,000 ಸರ್ ಮೇಡಮ್. ವಿ ಸ್ಟಾರ್ ನ ನಂಬಿದಕ್ಕೆ, ವಿ ಸ್ಟಾರ್ ನ ಬ್ಲಡ್ ಅಲ್ಲಿ ತಗೊಂಡಿದ್ದಕ್ಕೆ ಇವತ್ತು 1 ವಾರದ ಚೆಕ್ 12,40,000. ಬರೇ ಇನ್ನ 8 ರ್ಯಾಂಕ್ ಅಷ್ಟೇ ಇದೆ. 18 ರ್ಯಾಂಕ್ ಅಲ್ಲಿ ಬರೀ 8 ರ್ಯಾಂಕ್ ಮಾತ್ರ ಇದೆ. 10 ರ್ಯಾಂಕ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದಾರೆ. 10th ರ್ಯಾಂಕ್ ಅನ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದಾರೆ. ರಿಯಲಿ ಕಂಗ್ರಾಚುಲೇಷನ್. ಸೊ ಮುರಳಿ ಸರ್ ಬಂದಿದ್ರೆ ನಿಮ್ಮ ಗೋಲ್ಡನ್ ವರ್ಡ್ಸ್ ನಾವು ಕೇಳಲೇಬೇಕು. ಸೊ ಸರ್ ಬಂದಿದ್ರೆ ಒಂದ್ ಸ್ವಲ್ಪ ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಅವ್ರಿಗೆ ಬಿಟ್ಕೊಡ್ತೀನಿ. ಓಹೋ, ಇಮ್ರಾನ್ ಸರ್ ಕೂಡ ಇದ್ದಾರೆ. ಇಮ್ರಾನ್ ಸರ್, ತಿರ್ಕುಮಾರ್ ಸರ್, ನಿಮ್ಮ ಒಂದು ಗೋಲ್ಡನ್ ವರ್ಡ್ಸ್. ಸರ್ ಮುರಳಿ ಸರ್ ಕಾಲ್ ಮಾಡಿದ್ದೆ, ಬರ್ತಾರೆ ಒಂದು ನಿಮಿಷ. ಹಾ ಇಮ್ರಾನ್ ಸರ್, ನಮ್ ಕಂಪನಿಯ ಫೌಂಡರ್ ಡಿಸ್ಟ್ರಿಬ್ಯೂಟರ್ಸ್ ಯಾರಿದ್ರೆ ಹ್ಯಾಂಡ್ ರೈಸ್ ಮಾಡಬಹುದು. ನಿಮಗೂ ಒಂದು ಕಂಗ್ರಾಚುಲೇಷನ್ ಹೇಳಲಿಕ್ಕೆ ನಾನು ಕೋವಸ್ಟ್ ಕೊಡ್ತೀನಿ. ನೀವು ಮಾತಾಡ್ಬೋದು ಸರ್. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಸಖತ್ ಖುಷಿ ಆಗ್ತಿದೆ ಮಾತ್ರ. ನಮ್ಮ ಇನ್ನೋರ್ವ ಲೀಡರ್ ಬಂದಿದ್ದಾರೆ, ಕಂಗ್ರಾಚುಲೇಷನ್ ಹೇಳಲಿಕ್ಕೆ ಅಂತ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ಮಿಸ್ಟರ್ ಸಂಪತ್ ಕುಮಾರ್ ಸರ್ ಅವರು, ಕಂಪನಿಯ ಕ್ಯಾಪ್ಟನ್ ಲೀಡರ್, ಕಂಪನಿಯ ಕೋರ್ ಲೀಡರ್. ಸೊ ಇವತ್ತು ಮುರಳಿ ಸರ್ ಡೈಮಂಡ್ ರ್ಯಾಂಕ್ ಕಂಪ್ಲೀಟ್ ಮಾಡಿರೋದು ಖುಷಿಯಿಂದ, ಹ್ಯಾಪಿಯಿಂದ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಝೂಮ್ ಅಲ್ಲಿ ಅಂತ ಹೇಳಿ ಬಂದಿದ್ದಾರೆ. ಸಂಪತ್ ಸರ್, ಹಾರ್ಟ್ಲಿ ವೆಲ್ಕಮ್ ನಿಮ್ಗೂ ಸಮೇತ ಝೂಮ್ ಮೀಟಿಂಗ್ ಗೆ. ಸೊ ಸ್ವಾಗತ, ಸುಸ್ವಾಗತ ಸಂಪತ್ ಕುಮಾರ್ ಸರ್. Thank you so much. Sagar, right. Super. ಎಸ್, ನಮಸ್ತೆ ಡಿಯರ್ ಲೀಡರ್ಸ್. ಮುರಳಿ ಸರ್ ನಮಸ್ತೆ, ಬನ್ನಿ ಸರ್. ವೆಲ್ಕಮ್ ಟು ಝೂಮ್ ಮೀಟಿಂಗ್. ನಿಮ್ಮ ಗೋಲ್ಡನ್ ಸ್ಪೀಚ್ಗೋಸ್ಕರ ನಾವೆಲ್ಲ ಲೀಡರ್ಸ್ ಕಾಯ್ತಾರೆ. ಇವತ್ತು ಡೈಮಂಡ್ ನ ಕಂಪ್ಲೀಟ್ ಮಾಡಿ ಇವತ್ತು ನಮ್ಮ ಕಂಪನಿಯಲ್ಲಿ ಒಬ್ಬ ಗ್ರೇಟೆಸ್ಟ್ ಲೀಡರ್ ಆಗಿ ಬಂದಿದ್ದೀರಾ. ಪ್ಲೀಸ್ ವೆಲ್ಕಮ್ ಸರ್, ವೆಲ್ಕಮ್ ಟು ಝೂಮ್ ಮೀಟಿಂಗ್ ಸರ್. ನಿಮ್ಮ ಗೋಲ್ಡನ್ ವರ್ಡ್ಸ್ಗೋಸ್ಕರ ವೇಟ್ ಮಾಡಿ. ಸಾಗರ್ ಸರ್, ಮುರಳಿ ಸರ್ ಬಂದ್ರು. ಥ್ಯಾಂಕ್ ಯು ಸರ್. ನಿಮ್ಮೆಲ್ಲರ ಸಪೋರ್ಟ್ ಸರ್. ತುಂಬಾ ಖುಷಿ ಆಗತ್ತೆ ಲೀಡರ್ಸ್. Murli sir, congrats. All the best. ಥ್ಯಾಂಕ್ ಯು ಸರ್. ಸರ್, ನಾನು ಯಾವಾಗ್ಲೂ ಎಲ್ರಿಗೂ ಹೇಳ್ತಾ ಇರ್ತೀನಿ, ಕಾಯಕವೇ ಕೈಲಾಸ. ಕೆಲಸ ಮಾಡಿದ್ದಾದ್ರೆ ಎಲ್ಲಿ ಬೇಕಾದ್ರೂ ಸಾಧನೆ ಮಾಡ್ಬೋದು. ಬಟ್ ಆ ಸಾಧನೆ ನನ್ನಂತೂ ಏನೂ ಇಲ್ಲ. ನನ್ನ ಅಪ್ಲಯನ್ಸು, ಅದ್ರ ಜೊತೆಗೆ ನನ್ನ ಡೌನ್ ಲೈನ್ಸು. ಸರ್, ನಾವು ಇವತ್ತು ಅವನ್ನ ಬೆಳೆಸಿ ನಾವು ಬೆಳೀತಾ ಇದೀವಿ. ಅವನ್ ಬೆಳೆಸ್ಬೇಕಪ್ಪ ಅಂದ್ರೆ ಬೆಳೆಗೆ ಪ್ರತಿಯೊಬ್ರು ಮನೆ ಬಿಡಬೇಕು. ಮನೆಯಲ್ಲಿ ಕೂತ್ಕೊಂಡು ಕೆಲಸ ಆಗತ್ತಂದ್ರೆ ಯಾವ್ದು ಆಗಲ್ಲ. ಮನೆಯಲ್ಲಿ ಇದ್ಕೊಂಡು ಆರ್ಡರ್ ಹಾಕಿದ್ರೆ ಉರುವೇ ಆಗಲ್ಲ. ಕೆಲಸ ಮಾಡಿದೀನಿ ಸರ್, ಆ ಕೆಲಸಕ್ಕೆ ಪ್ರತಿಫಲವಾಗಿ ನಮ್ಮ ಗುರುಗಳ ಒಂದು ಆಶೀರ್ವಾದದಲ್ಲಿ ಈ ರ್ಯಾಂಕ್ ಆಗಿದೆ ಸರ್. ಸರ್, ನಾನು ಇರೋ ತನಕ ಇದೇ ತರ ಸೇವೆ ಎಲ್ರಿಗೂ ಮಾಡ್ಬೇಕಂತ ಪ್ರಯತ್ನ ಪಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು MD ಸರ್, OS ಸರ್. ಅದಕ್ಕಿಂತ ನನ್ನ ಬ್ರದರ್ ಆಗಿ ಹೆಚ್ಚಾಗಿರಂತಹ ನಮ್ಮ ಮಾಹಿ ಸರ್, ಇಲ್ಲಿರಂತ ಟೋಟಲ್ ಡೈಮಂಡ್ಸ್, ಡಬಲ್ ಡೈಮಂಡ್ಸ್ ಹಾಗೂ ರೂಬಿ ಡೈಮಂಡ್ಸ್ ಎಲ್ರಿಗೂ ನನ್ನ ಪಾದಾಭಿವಂದನ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮುರಳಿ ಸರ್. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್. ನನಗೆ ಬಹಳ ಖುಷಿ ಆಗುತ್ತೆ, ಯಾಕಂದ್ರೆ ನಾನು ಬಹಳ ನಮ್ಮ ದೋಸ್ತ್ ಅಂತ ಕರೀಬೋದು. ಒನ್ಸ್ ಅಗೇನ್ ಹಾರ್ಟ್ಲಿ ಕಂಗ್ರಾಚುಲೇಷನ್ ಸರ್. ಓಕೆ ಡಿಯರ್ ಲೀಡರ್ಸ್, ಅದೇ ರೀತಿ ಇವತ್ತು ಝೂಮ್ ಮೀಟಿಂಗ್ ಬರ್ತಾ ಇದಾರೆ ಅಂತ ಹೇಳಿದ್ನಲ್ಲ, ಅವ್ರು ಬಂದಾಯ್ತು. ಅಲರ್ಟ್ ಆಗಿ ನೋಟ್ಬುಕ್ ತಗೊಳ್ಳಿ, ಅದೇ ರೀತಿ ಪೆನ್ ತಗೊಳ್ಳಿ, ಬರ್ಕೊಳ್ಳಿ. ಎಲ್ಲ ಪ್ರತಿಯೊಂದು ಇಂಚಾಗಿ ಹೇಳ್ಕೊಡ್ತಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊತಕ್ಕಂಥ ಸಮಯ ಬಂತು.
ನಮ್ಮ ಕಂಪನಿಯ ಅಗ್ರಿಕಲ್ಚರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂದ ಹಿಡಿದು ಇವತ್ತು ನಮಗೆ ಡೆಪ್ತ್ ನಾಲೆಜ್ ಕೊಡ್ಲಿಕ್ಕೆ ಒಬ್ಬ ಗ್ರೇಟೆಸ್ಟ್ ಪರ್ಸನ್ ಡಾಕ್ಟರ್ ನವೀನ್ ಸರ್ ಬಂದ್ರೆ ಹಾರ್ಟ್ಲಿ ವೆಲ್ಕಮ್ ಟು ನವೀನ್ ಸರ್. ನಿಮ್ಮ ಗೋಲ್ಡನ್ ವರ್ಡ್ಸ್ಗೋಸ್ಕರ ಅಗ್ರಿಕಲ್ಚರ್ ಡೆಪ್ತ್ ನಾಲೆಜ್ಗೋಸ್ಕರ ನಮ್ಮೆಲ್ಲ ಲೀಡರ್ಸ್ ಕಾಯ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ನಾವು ವಿ ಸ್ಟಾರ್ ಅಲ್ಲಿ ಕಳೆದ ಆಲ್ಮೋಸ್ಟ್ 1 year ಇಂದ ಈ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನ ನಾವು ಸೇಲ್ ಮಾಡ್ತಾ ಇದ್ದೀವಿ. ಅತ್ಯುತ್ತಮವಾದಂತ ರೆಸ್ಪಾನ್ಸ್ ಬಂದಿದೆ. ಐ ಆಮ್ ಸೋ ಹ್ಯಾಪಿ ಅಂಡ್ ವೆರಿ ಮಚ್ ಗ್ಲಾಡ್ ದಟ್ ವಿ ಆರ್ ಡೂಯಿಂಗ್ ವೆರಿ ವೆಲ್. ಫ್ಯೂಚರ್ ಇನ್ನೂ ಸಹ ಚೆನ್ನಾಗಿ ಮಾಡ್ಬೇಕು ಅನ್ನೋದು ಇಂಟೆನ್ಷನ್ ನನಗಿದೆ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ಅನ್ ಆಪರ್ಚುನಿಟಿ ಅಂಡ್ ಬೀಯಿಂಗ್ ಯುವರ್ ಟೀಮ್ ಮೇಟ್ಸ್. ಲೆಟ್ ಅಸ್ ಗ್ರೋ ಟುಗೆದರ್ ಅಂತ ಹೇಳ್ತಾ ವಿ ವಿಲ್ ಮೂವ್ ಫಾರ್ವರ್ಡ್ ಟು ದ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್. ಈಗ ನಾವು ಸುಮಾರು 4 ಪ್ರಾಡಕ್ಟ್ ಅನ್ನ ನಾವು ಮಾರ್ಕೆಟ್ ಅಲ್ಲಿ ಬಿಟ್ಟಿದ್ದೀವಿ. ಒಂದೊಂದೇ ಪ್ರಾಡಕ್ಟ್ ಅನ್ನ ನಾವು ನೋಡ್ಕೊಂಡು ಹೋಗೋಣ. ತುಂಬಾ ಸಿಂಪಲ್ ಆಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಿಮ್ದು ಏನೇ ಕ್ವಶನ್ಸ್ ಇದ್ರು ದಯವಿಟ್ಟು ಬರ್ದಿಟ್ಟು ಕೊನೆಗೆ ಕ್ವಶನ್ ಅಂಡ್ ಅವರ್ ಮಾಡುವಾಗ ನಿಮ್ಮ ಯಾವುದೇ ಕ್ವಶನ್ ಇದ್ರೆ ದಯವಿಟ್ಟು ನನಗೆ ಆ ಸಂದರ್ಭದಲ್ಲಿ ಎಲ್ಲ ನಾನು ಆನ್ಸರ್ ಮಾಡ್ತೀನಿ. ದಯವಿಟ್ಟು ಕ್ವಶನ್ಸ್ ಗಳನ್ನ ರಿಪೀಟ್ ಮಾಡಬೇಡಿ. ಯಾವ ಕ್ವಶನ್ಸ್ ಯಾರಾದ್ರೂ ಒಬ್ರು ಕೇಳಿದ್ರೆ ಸೇಮ್ ಕ್ವಶನ್ಸ್ ಮತ್ತೊಬ್ರು ಕೇಳಕ್ ಹೋಗ್ಬೇಡಿ ದಯವಿಟ್ಟು ಅಂತ ಹೇಳ್ತಾ ನಾವು ಸ್ಟಾರ್ಟ್ ಮಾಡೋಣ. ಫಸ್ಟ್ ಪ್ರಾಡಕ್ಟ್ ವ್ಯಾಮ್ ಕಾಪ್ ಅಂತ ಹೇಳಿ, ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ವಿ ಹ್ಯಾವ್ ಇನ್ ಅವರ್ ಕಿಟಿ. ತುಂಬಾ ಚೆನ್ನಾಗಿರುವಂತ ಒಂದು ಪ್ರಾಡಕ್ಟ್ ಇದು. ಇವತ್ತಿನ ದಿನದಲ್ಲಿ ನೀಡ್ ಆಫ್ ದ ಅವರ್ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಮಣ್ಣಿನಲ್ಲಿ ಮುಖ್ಯವಾಗಿ ಸತ್ವವನ್ನ ಕಳ್ಕೊಂಡಿದೆ. ಮಣ್ಣಲ್ಲಿ ಸತ್ವ ಕಳ್ಕೊಂಡಿರೋದ್ರಿಂದ ಅತಿ ಹೆಚ್ಚು ಕೆಮಿಕಲ್ ಬಳಕೆಯಿಂದ, ಅತಿ ಹೆಚ್ಚು ಫರ್ಟಿಲೈಸರ್ ಗಳ ಬಳಕೆಯಿಂದ, ಅತಿ ಹೆಚ್ಚು ಪೆಸ್ಟಿಸೈಡ್ಸ್ ಗಳ ಬಳಕೆಯಿಂದ ಭೂಮಿಯಲ್ಲಿರುವಂತ ಸತ್ವ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಭೂಮಿಯಲ್ಲಿರುವಂತ ಜೀವಾಣುಗಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಇವತ್ತು ನಾವು ಯಾವುದೇ ರೀತಿಯಾದಂತ ಫರ್ಟಿಲೈಸರ್ಸ್ ಗೊಬ್ಬರ, ನೈಟ್ರೋಜನ್ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ಪೊಟ್ಯಾಶ್ ಆಗಿರ್ಬೋದು, ಯು ಟೇಕ್ ಎನಿ ಆಫ್ ದ ಫರ್ಟಿಲೈಸರ್ಸ್ ನಾವು ಕೊಟ್ರೆ ಗಿಡ ತಗೊಳ್ಳೋದೇ ಇಲ್ಲ. ಸೊ ಇದರಿಂದ ಏನಾಗ್ತಿದೆ ಅಂದ್ರೆ ಗಿಡದ ಬೆಳವಣಿಗೆ ಕುಂಠಿತ ಆಗ್ತಾ ಇದೆ. ಸೊ ಅದಕ್ಕೆ ನಾವು ಒಂದು ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಿದೀವಿ. ಅದು ಏನಂದ್ರೆ ವ್ಯಾಮ್ ಕಾಪ್ ಅಂತ ಹೇಳಿ. ವ್ಯಾಮ್ ಕಾಪ್ ಅಂದ್ರೆ ವ್ಯಾಸ್ಕ್ಯುಲರ್ ಆರ್ಬಸ್ಕ್ಯುಲರ್ ಮೈಕೋರೈಸಾ ಅಂತ ಕರಿತೀವಿ. ಇದು ಆಕ್ಚುಲಿ ಏನಂದ್ರೆ ಒಂದು ರೀತಿಯ ಫಂಗಸ್ ಅಂತ ಹೇಳ್ಬೋದು. ಭೂಮಿಯಲ್ಲಿರುವಂತ ಫಂಗಸ್, ಅದನ್ನ ನಾವು ಮಲ್ಟಿಪ್ಲೈ ಮಾಡಿ ನಾವು ಕೊಡ್ತಾ ಇದೀವಿ. ಇದು ಏನ್ ಮಾಡ್ತದೆ ಅಂದ್ರೆ ಭೂಮಿಯೊಳಗೆ ಒಂದು ನೆಟ್ವರ್ಕ್ ಅನ್ನ ಕ್ರಿಯೇಟ್ ಮಾಡುತ್ತೆ. ರೂಟ್ ಇನಿಷಿಯೇಷನ್ ಫಾಸ್ಟ್ ಮಾಡುತ್ತೆ. ಬೇರುಗಳು ನಾವು ಹೇಳ್ತೀವಿ ರೂಟ್ಸ್ ಆರ್ ಸ್ಟ್ರಾಂಗ್ ದೆನ್ ಪ್ಲಾಂಟ್ ಈಸ್ ಹೆಲ್ತಿ ಅಂಡ್ ಸ್ಟ್ರಾಂಗ್ ಅಂತ ಹೇಳ್ತೀವಿ. ಯಾವ ಗಿಡದ ಬೇರು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಆ ಗಿಡದ ಬೆಳವಣಿಗೆ ದುಪ್ಪಟ್ಟು ಜಾಸ್ತಿ ಆಗ್ತದೆ ಅಂತ ನಾವು ಸಿಂಪಲ್ ಆಗಿ ಹೇಳ್ಬೋದು. ಸೊ ಇದರಿಂದ ಏನಂದ್ರೆ ವ್ಯಾಸ್ಕ್ಯುಲರ್ ಆರ್ಬಸ್ಕ್ಯುಲರ್ ಮೈಕೋರೈಸಾ ಏನ್ ಮಾಡುತ್ತೆ, ಒಂದು ನೆಟ್ವರ್ಕ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಆ ನೆಟ್ವರ್ಕ್ ಅನ್ನ ಕ್ರಿಯೇಟ್ ಮಾಡಿ ಭೂಮಿಯಲ್ಲಿ ಇರುವಂತ ನ್ಯೂಟ್ರಿಯೆಂಟ್ಸ್ ಅನ್ನ ಗಿಡ ಅಬ್ಸರ್ವ್ ಮಾಡೋ ರೀತಿ ಇದು ಹೆಲ್ಪ್ ಮಾಡುತ್ತೆ. ಭೂಮಿಯಲ್ಲಿ ಇರುವಂತ ನ್ಯೂಟ್ರಿಯೆಂಟ್ಸ್ ಅನ್ನ ಗಿಡಕ್ಕೆ ನೀಡುವ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಹೇಗೆ ಕೆಲಸ ಮಾಡುತ್ತೆ ಅಂತ ನಾನು ಸಿಂಪಲ್ ಆಗಿ ಹೇಳೋದಾದ್ರೆ ನೆಟ್ವರ್ಕ್ ಕ್ರಿಯೇಟ್ ಮಾಡುತ್ತೆ. ನೋಡಿ, ಇದೊಂದು ಇಮೇಜ್ ಅನ್ನ ನೀವು ಕ್ಲಿಯರ್ ಕಟ್ ಆಗಿ ನೋಡಬಹುದು. 2 ಮರಗಳು ಕೈ ಜೋಡಿಸ್ದಂಗೆ ನಾನು ತೋರಿಸಿದ್ದೀನಿ. ಇದರ ಅರ್ಥ ಏನಂದ್ರೆ ಒಂದು ನಾವ್ ಯಾವ ತರ ಈಗ ಮಾತಾಡ್ತಾ ಇದೀವಿ, ನಾನೀಗ ಹೇಗೆ ನಿಮ್ಮ ಹತ್ರ ಝೂಮ್ ಆಪ್ ಅಲ್ಲಿ ಮಾತಾಡ್ತಿದ್ದೀನಿ, ಅದೇ ರೀತಿ ಗಿಡಗಳು ಸಹ ಒಂದಕ್ಕೊಂದು ಮಾತಾಡ್ಕೊಳ್ತವೆ. ಒಂದು ಗಿಡಕ್ಕೆ ಬಂದಿರುವಂತ ಕಾಯಿಲೆ ಎಷ್ಟೋ ದೂರ, ಸುಮಾರು 200 ರಿಂದ 300 ಮೀಟರ್ ದೂರ ಇರುವ ಗಿಡಗಳಿಗೂ ಗೊತ್ತಾಗುತ್ತೆ. ಈ ಮರಕ್ಕೆ, ಈ ಗಿಡಕ್ಕೆ ಇಂಥ ಜಾಗದಲ್ಲಿ ಇಂಥ ರೀತಿಯಾದಂತ ಹುಳ ಬಂದಿದೆ ಅಥವಾ ಕೊಳೆ ಬಂದಿದೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಅದು ಹೇಗಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಈ ವ್ಯಾಸ್ಕ್ಯುಲರ್ ಆರ್ಬಸ್ಕ್ಯುಲರ್ ಮೈಕೋರೈಸಾ ಏನಿದೆ ಇದು ವೈಫೈ ತರ ಕೆಲಸ ಮಾಡುತ್ತೆ. ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಇನ್ಫಾರ್ಮೇಶನ್ ಕೊಡುವಂತ ಕೆಲಸ ಮಾಡುತ್ತೆ. ಅದೇ ರೀತಿ ನ್ಯೂಟ್ರಿಯೆಂಟ್ಸ್ ಅನ್ನ ಅಬ್ಸರ್ವ್ ಮಾಡಿ ಕೊಡುವ ಕೆಲಸಗಳನ್ನ ಮಾಡ್ತಾ ಇದೆ. ನೋಡಿ, ಇಲ್ಲಿ ಕಾಣ್ತಾ ಇದೆ ನಿಮ್ಗೆ, ಸಿಂಪಲ್ ಆಗಿ ತೋರಿಸ್ತಿದ್ದೀನಿ. 2 ಮರಗಳ ಮಧ್ಯದಲ್ಲಿ ಇರುವಂತ ವೈಟ್ ಪ್ಯಾಚಸ್ ಏನಿದೆ ಅದೇ ಮೈಕೋರೈಸಾ. ನಾವು ಇದನ್ನ ವ್ಯಾಮ್ ಕಾಪ್ ಎನ್ನುವಂತ ಹೆಸರಲ್ಲಿ ಮಾಡ್ತಾ ಇದೀವಿ. ಇದ್ರೆ ಏನ್ ಹೆಲ್ಪ್ ಆಗುತ್ತೆ ಅಂದ್ರೆ ರೂಟ್ ಇನಿಷಿಯೇಷನ್ ತುಂಬಾ ಫಾಸ್ಟ್ ಅಂಡ್ ವಿಗರಸ್ ಆಗುತ್ತೆ. ಮಲ್ಟಿಪ್ಲೈ ರೂಟ್ ಝೋನ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಬೆಳೀತದೆ. ಗಿಡದಲ್ಲಿ 3 ರೀತಿಯ ಬೇರುಗಳಿದೆ. ಒಂದು ಪ್ರೈಮರಿ ರೂಟ್, ಸೆಕೆಂಡರಿ ರೂಟ್ ಹಾಗೂ ಟರ್ಷಿಯರಿ ರೂಟ್ ಅಂಡ್ ಫೈನಲಿ ಫೀಡರ್ ರೂಟ್ ಅಂತ ಕರಿತೀವಿ. 4 ತರ ಇದೆ. ಅದರಲ್ಲಿ ಪ್ರೈಮರಿ ರೂಟ್ ಅಂದ್ರೆ ತಾಯಿ ಬೇರು ಅಂತ ಕರಿತೀವಿ. ಸೆಕೆಂಡರಿ ರೂಟ್, ಟರ್ಷಿಯರಿ ರೂಟ್ ಅಂದ್ರೆ ಆ ಗಿಡದಿಂದ ಬರುವಂತ ಬೇರುಗಳು. ಅದ್ರ ಜೊತೆಗೆ ಫೀಡರ್ ರೂಟ್ ಅಂತ ಕರಿತೀವಿ.
ಕರಿತೀವಿ, ಅಂದ್ರೆ ವೈಟ್ ರೂಟ್ಸ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಸೊ ಇದ್ರ ಕೆಲಸ ಏನಂದ್ರೆ ಭೂಮಿಯಲ್ಲಿರುವಂತ ನ್ಯೂಟ್ರಿಯೆಂಟ್ಸ್ ಅನ್ನ ಗಿಡಕ್ಕೆ ಸಪ್ಲೈ ಮಾಡುವಂತ ಮಹತ್ತರವಾದಂತ ಕೆಲಸ ಈ ಬೇರು ಮಾಡುತ್ತೆ. ಪ್ರೈಮರಿ ರೂಟ್, ಸೆಕೆಂಡರಿ ರೂಟ್, ಟರ್ಷರಿ ರೂಟ್ ಯಾವ ಕಾರಣಕ್ಕೂ ನ್ಯೂಟ್ರಿಯೆಂಟ್ಸ್ ಅನ್ನ ಭೂಮಿಯಿಂದ ಗಿಡಕ್ಕೆ ತಗೊಂಡು ಕೊಡೋದಿಲ್ಲ. ಇದ್ರ ಕೆಲಸ ಏನಂದ್ರೆ ಗಿಡವನ್ನ ಭೂಮಿಯಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ನಿಲ್ಸೋ ಅಂತ ಕೆಲಸವನ್ನ ಮಾಡುತ್ತಿದ್ದು. ಫೀಡರ್ ರೂಟ್ ಅನ್ನುವಂಥದ್ದು ಏನಿದೆ, ವೈಟ್ ರೂಟ್ಸ್ ಏನಿದೆ, ತುಂಬಾ ಈ ಕೂದಲು ತರ ಇದೆ ನಿಮ್ಗೆ ವೈಟ್ ಇಲ್ಲಿ ಕಾಣ್ಬೋದು ಪ್ಯಾಚಸ್ ನೋಡಿ ಈ ತರ ಇದೆಯಲ್ಲ, ಇದೆಲ್ಲ ವೈಟ್ ರೂಟ್ಸ್ಗಳು. ಸೊ ಈ ವೈಟ್ ರೂಟ್ಸ್ ಏನಿದೆ, ಈ ವೈಟ್ ರೂಟ್ಸ್ ನ ಸಂಖ್ಯೆ ಜಾಸ್ತಿ ಮಾಡುತ್ತೆ. ಅದ್ರ ಜೊತೆಗೆ ಈ ವೈಟ್ ರೂಟ್ಸ್ ಗಳ ಜೊತೆ ನೀವು ಕಾಣ್ತಾ ಇರ್ಬೋದು, ಈ ಪ್ಯಾಚಸ್ ನಾನು ತೋರಿಸ್ತಿದ್ದೀನಿ, ಇದೇ ಮೈಕ್ರೋರೈಸಾ. ಸೊ ಒಂದು ರೂಟ್ ಇಂದ ಮತ್ತೊಂದು ರೂಟಿಗೆ ಎಲ್ಲಾ ಕಡೆಯಲ್ಲೂ ನೆಟ್ವರ್ಕ್ ತರ ಕೆಲಸ ಮಾಡ್ತಾ ಇದೆ. ಸೊ ಇದು ವ್ಯಾಸ್ಕ್ಯುಲರ್ ಆರ್ಬೆಸ್ಕ್ಯುಲರ್ ಮೈಕ್ರೋರೈಸಾ ಸ್ನೇಹಿತರೆ. ಸೊ ಇದರಿಂದ ಏನಾಗುತ್ತಂದ್ರೆ ನೀರಿನಲ್ಲಿ ಭೂಮಿಯಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವಂತ ಶಕ್ತಿ ಜಾಸ್ತಿ ಆಗ್ತದೆ. ನೀರು ಯಾವಾಗ ಹಿಡಿದಿಟ್ಕೊಳ್ಳುವಂತ ಶಕ್ತಿ ಜಾಸ್ತಿ ಆಗ್ತದೆ ಅಂದ್ರೆ ಭೂಮಿ ಮೆದುವಾದಾಗ. ಭೂಮಿ ಮೆದು ಯಾವಾಗ ಆಗ್ತದೆ ಅಂದ್ರೆ ಭೂಮಿಯಲ್ಲಿ ನ್ಯೂಟ್ರಿಯನ್ ಕಂಟೆಂಟ್ ಗಿಡ ಅಬ್ಸರ್ವ್ ಮಾಡಿ ರೂಟ್ ಝೋನ್ಸ್ ತುಂಬಾ ಚೆನ್ನಾಗಿದ್ದು ಸಾಯಿಲ್ ಅಲ್ಲಿ ಮಣ್ಣಿನಲ್ಲಿ pH ಅಂಶ ಅಂತ ಹೇಳ್ತೀವಿ, ಹುಳಿ ಅಂಶ ಏನಿದೆ ಅದನ್ನ ಬ್ಯಾಲೆನ್ಸ್ ಮಾಡಿದಾಗ ಮಾತ್ರ ಆ ತರ ಆಗ್ತದೆ. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಪೂರ್ವಜರು, ನಮ್ಮ ಅಜ್ಜಂದ್ರೆಲ್ಲ ನಾವೆಲ್ಲ ಮೊದಲು ಕೃಷಿ ಮಾಡುವಾಗೆಲ್ಲ ಹೇಳ್ತಾ ಇದ್ರು, ಭೂಮಿಯ ಮಣ್ಣು ಯಾವಾಗ್ಲೂ ಸಹ ಸ್ಪಂಜ್ ತರ ಇರಬೇಕು ಅಂತ ಹೇಳ್ತಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಒಂಥರ ಕಾಂಕ್ರೀಟ್ ತರ ಆಗೋಗಿದೆ. ಮುಖ್ಯ ಕಾರಣ ಏನಂತ ಆದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ಬಳಸುವಂತ ಅತಿಯಾದಂತ ಕೆಮಿಕಲ್ ಬಳಕೆಯಿಂದ ಭೂಮಿಯ ಒಂದು ಸತ್ವ, ಆ ಭೂಮಿಯಲ್ಲಿರುವಂತ ಒಂದು ನ್ಯೂಟ್ರಿಯೆಂಟ್ಸ್ ಅನ್ನ ಕಳ್ಕೊಳ್ಳೋದ್ರಿಂದ ಭೂಮಿ ಒಂಥರ ಕಾಂಕ್ರೀಟ್ ತರ ಆಗಿದೆ. ಸೊ ಈ ಪ್ರಾಡಕ್ಟ್ ಅನ್ನ ಹಾಕಿದ ತಕ್ಷಣ ಏನ್ ಮಾಡ್ತದೆ, ಗಿಡಕ್ಕೆ ನ್ಯೂಟ್ರಿಯೆಂಟ್ಸ್ ಅನ್ನ ಅಬ್ಸರ್ವ್ ಮಾಡ್ಕೊಡುತ್ತೆ, ಹಾಗೂ ಮಣ್ಣನ್ನ ಸಸ್ಟೈನ್ ಮಾಡ್ಕೊಡುತ್ತೆ, ಮಣ್ಣನ್ನ ಲೂಸ್ ಮಾಡ್ಕೊಡುತ್ತೆ. ಸೊ ಅವಾಗ ಮಣ್ಣಿನಲ್ಲಿ ಈ ಮೈಕ್ರೋಬಿಯಲ್ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ, ಅದೇ ಜೀವಾಣುಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಅದ್ರ ಜೊತೆಗೆ ಭೂಮಿಯಲ್ಲಿ ಇರುವಂತ ನ್ಯೂಟ್ರಿಯೆಂಟ್ಸ್ ಗಳು ಗಿಡಕ್ಕೆ ತಗೊಳಕ್ಕೆ ಹೆಲ್ಪ್ ಮಾಡುತ್ತೆ. ಪ್ರೊಟೆಕ್ಟ್ ಡ್ರೈನ್ ಏಬಯೋಟಿಕ್ ಅಂಡ್ ಬಯೋಟಿಕ್ ಸ್ಟ್ರೆಸ್. ಗಿಡಕ್ಕೆ ಎರಡು ರೀತಿಯ ಸ್ಟ್ರೆಸ್ ಆಗ್ತದೆ, ನಾನು ಲಾಸ್ಟ್ ಟೈಮ್ ಹೇಳಿದ್ದೆ. ಅದು ಯಾವ್ಯಾವ್ದು ಅಂತ ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ತಾ ಹೋದ್ರೆ, ಒಂದು ಬಯೋಟಿಕ್ ಸ್ಟ್ರೆಸ್ ಅಂತ ಕರಿತೀವಿ, ಮತ್ತೊಂದು ಏಬಯೋಟಿಕ್ ಸ್ಟ್ರೆಸ್ ಅಂತ ಕರಿತೀವಿ. ಬಯೋಟಿಕ್ ಸ್ಟ್ರೆಸ್ ಅಂದ್ರೆ ನಮ್ಮ ಭೂಮಿಯಲ್ಲಿ ಅತಿಯಾದ ಬಿಸಿಲು, ವಾತಾವರಣದಿಂದ ಬರುವಂತದ್ದು ಬಯೋಟಿಕ್ ಅಂತ ಏಬಯೋಟಿಕ್ ಅಂತ ಕರಿತೀವಿ. ಮುಖ್ಯವಾಗಿ ನೀರು ಕಡಿಮೆ ಆಗೋದ್ರಿಂದ ಅಥವಾ ಅತಿಯಾದ ಬಿಸಿಲಿಂದ, ಮಳೆ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಟೆಂಪರೇಚರ್ ಜಾಸ್ತಿ ಆದಾಗ, ತಾಪಮಾನ ಜಾಸ್ತಿ ಆದಾಗ ಏನಾಗ್ತದೆ ಅಂದ್ರೆ ಗಿಡದ ಎಲೆ ಸುಟ್ಟೋಗ್ತದೆ. ಸೊ ಇದನ್ನ ಏಬಯೋಟಿಕ್ ಸ್ಟ್ರೆಸ್ ಅಂತ ಕರಿತೀವಿ. ಬಯೋಟಿಕ್ ಸ್ಟ್ರೆಸ್ ಯಾವಾಗ ಆಗ್ತದೆ ಅಂದ್ರೆ ಗಿಡಕ್ಕೆ ನಾವು ಸ್ಪ್ರೇ ಮಾಡ್ತೀವಿ, ಕೆಮಿಕಲ್ಗಳನ್ನ ಸ್ಪ್ರೇ ಮಾಡ್ತೀವಿ, ಅದರ ಡೋಸೇಜ್ ಹೆಚ್ಚು ಕಡಿಮೆ ಆದಾಗ ಇದು ಬಯೋಟಿಕ್ ಸ್ಟ್ರೆಸ್ ಆಗ್ತದೆ. ಅಂದ್ರೆ ಗಿಡದ ಎಲೆ ಮುದುಡ್ಕೊಡುತ್ತೆ, ಗಿಡದ ಎಲೆಗೆ ಪೆಟ್ಟಾಗ್ತದೆ, ಸೊ ಗಿಡದ ಎಲೆ ಬಾಡುತ್ತೆ. ಸೊ ಇದನ್ನ ನಾವು ಸ್ಟ್ರೆಸ್ ಅಂತ ಕರಿತೀವಿ. ಈ ಸ್ಟ್ರೆಸ್ ಅನ್ನ ಓವರ್ಕಮ್ ಮಾಡಕ್ಕೆ ಹೆಲ್ಪ್ ಮಾಡ್ತದೆ. ಅದ್ರ ಜೊತೆಗೆ ಗಿಡದ ಒಂದು ಇಮ್ಯುನಿಟಿ, ಗಿಡಕ್ಕೆ ಯಾವುದೇ ರೀತಿಯಾದಂತ ಕಾಯಿಲೆ, ಫಂಗಸ್ ಡಿಸೀಸ್ಗಳು ಬರದ ರೀತಿಯಲ್ಲಿ ನೋಡ್ಕೊಳ್ತದೆ. ಗಿಡದ ಸೆಲ್ಫ್ ಲೈಫ್ ಅನ್ನ ಜಾಸ್ತಿ ಮಾಡ್ತದೆ. ನೋಡಿ, ಮೊದಲೆಲ್ಲ ಕಾಫಿ ಗಿಡಗಳು, ನಾವು ಹಳೆ ತೋಟಗಳನ್ನೆಲ್ಲ ನೋಡಿದಾಗ 65ರಿಂದ 70 ವರ್ಷ ತನಕ ಕಾಫಿ ಗಿಡ ಉಳಿತಿದ್ವಂತೆ, ರೋಬಸ್ಟಾ. ಇವತ್ತು 25ರಿಂದ 30 ವರ್ಷಕ್ಕೆ ಗಿಡ ಸೋತಿರುತ್ತೆ, ಆ ಗಿಡನ ತೆಗೆದು ಹೊಸ ಗಿಡ ಹಾಕುವಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಗಿಡದ ಸೆಲ್ಫ್ ಲೈಫ್ ಕಡಿಮೆ ಆಗಿದೆ. ಅದೇ ತರ ಟೊಮೆಟೊ ಫೀಲ್ಡ್ಗಳು ಸುಮಾರು 5ರಿಂದ 6 ಸರಿ ಟೊಮೆಟೊನ ಕುಯ್ತಿದ್ದಂತ ಜಾಗದಲ್ಲಿ ಇವತ್ತು 2ರಿಂದ 3 ಸರಿ ಟೊಮೆಟೊನ ಕುಯ್ದ ತಕ್ಷಣ ಗಿಡದಲ್ಲಿ ಮತ್ತೊಮ್ಮೆ ಹೂ ಬರದೇ ಇರುವಂತ ಒಂದು ಸಿಚುವೇಶನ್ ಅನ್ನ ಕ್ರಿಯೇಟ್ ಆಗಿದೆ. ಯಾಕೆಂದ್ರೆ ಕೆಮಿಕಲ್ ಬಳಕೆಯಿಂದ ಈ ತರ ಆಗ್ತಿರುವಂತದ್ದು. ಸೊ ಈ ವ್ಯಾಂಕೋಪ್ ಅನ್ನ ಬಳಸಿದಾಗ ಗಿಡದ ಸೆಲ್ಫ್ ಲೈಫ್ ಅನ್ನ ಜಾಸ್ತಿ ಮಾಡುತ್ತೆ. ನೀವು 3ರಿಂದ 4 ಟೊಮೆಟೊನ ಹಾರ್ವೆಸ್ಟ್ ಮಾಡ್ತಿರೋದು, ಈ ನೀವು ವ್ಯಾಂಕೋಪ್ ಅನ್ನ ಯೂಸ್ ಮಾಡಿದಾಗ ಸುಮಾರು 6ರಿಂದ 7 ಬಾರಿ ಟೊಮೆಟೊನ ಕುಯ್ಬೋದು. ಬರೀ ಟೊಮೆಟೊ ಒಂದೇ ಅಲ್ಲ, ಬೇರೆ ಎಲ್ಲ ಕ್ರಾಪ್ಗಳ ಬಗ್ಗೆನೂ ನಾನು ಹೇಳ್ತಾ ಇದ್ದೀನಿ. ಅಲ್ಸೆಂಟ್ ಆಗಿರ್ಬೋದು, ವಾಟರ್ ಮಿಲನ್ ಆಗಿರ್ಬೋದು, ಆನಿಯನ್ ಆಗಿರ್ಬೋದು, ಯಾವುದೇ ಕ್ರಾಪ್ ತಗೊಳ್ಳಿ, ಆ ಕ್ರಾಪ್ ನ ಸೆಲ್ಫ್ ಲೈಫ್ ಜಾಸ್ತಿ ಮಾಡ್ತಾ ಹೋಗ್ತದೆ. ಅದ್ರ ಜೊತೆಗೆ ಮುಖ್ಯವಾಗಿ ಇದರ ಇನ್ನೊಂದು ಕೆಲಸ ಅಂದ್ರೆ ರೂಟ್ ಝೋನ್ಸ್ ತುಂಬಾ ಚೆನ್ನಾಗಿ ಫಾರ್ಮೇಶನ್ ಮಾಡುವಲ್ಲಿ ಹೆಲ್ಪ್ ಮಾಡುತ್ತೆ. ಇದರ ಡೋಸೇಜ್ ಅಂದ್ರೆ 200 ಗ್ರಾಮ್ ಪರ್ ಎಕರ್. ಇದರ ಡೋಸೇಜ್ ಓನ್ಲಿ 200 ಗ್ರಾಮ್ಸ್.
ಈಗ 100 ಗ್ರಾಮು, 1 ಎಕರೆಗೆ 100 ಗ್ರಾಮ್ 2 ಟಿನ್ ಅನ್ನ 400 ಲೀಟರ್ ನೀರಿಗೆ ಹಾಕಿ ನಾವು ಗಿಡದ ಬೇರಿಗೆ ಸ್ಪ್ರೇ ಮಾಡಿದಾಗ ನಿಮ್ಗೆ 5 ಪಟ್ಟು ಗೊಬ್ಬರ ಕೊಟ್ಟಷ್ಟು ಎನರ್ಜಿ ಗಿಡಕ್ಕೆ ಸಿಗ್ತದೆ. ನನ್ನ ಮಾತನ್ನ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ಇಟ್ ಗಿವ್ಸ್ 5 times efficiency than fertilizer. You take any fertilizer, whether it is a DAP, urea or potash, 5 ಟೈಮ್ ಗೊಬ್ಬರ ಕೊಟ್ಟಷ್ಟು ಎನರ್ಜಿಯನ್ನ ಗಿಡಕ್ಕೆ ಇದು ಸಪ್ಲೈ ಮಾಡಿಕೊಡುತ್ತೆ. ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ಯಾವುದೇ ರೀತಿಯಾದಂತ ಕಂಪ್ಲೇಂಟ್ಸ್ ಇವತ್ತಿನವರೆಗೆ ಈ ಪ್ರಾಡಕ್ಟ್ ಅಲ್ಲಿ ಎಲ್ಲರೂ ತಗೊಂಡು ಹೋದವರೆಲ್ಲರೂ ಬಹಳ ಖುಷಿಯಿಂದ ಈ ಪ್ರಾಡಕ್ಟ್ ಮತ್ತೆ ಮತ್ತೆ ಬೈ ಮಾಡ್ತಾ ಇದ್ದಾರೆ. ಸೊ ಈ ಪ್ರಾಡಕ್ಟ್ ಮೇಲೆ ಅತಿ ಹೆಚ್ಚು ನೀವು ಎಫರ್ಟ್ ಅನ್ನ ಹಾಕಿ ಮಾಡಿದಾಗ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಸೊ ಆದಷ್ಟು ಜಾಸ್ತಿ ಫೋಕಸ್ ಅನ್ನ ಮಾಡಿ. ಇದು ಒಂದು ಪ್ರಾಡಕ್ಟ್. ನೆಕ್ಸ್ಟ್ ವಿ ಅಮೇಜ್ ನೋಡಿ, ಎಲ್ಲಾ ಅಂಗಡಿಗಳಲ್ಲೂ ಟಾನಿಕ್ ಅಂತ ಕೇಳ್ತಾರೆ ರೈತರು. ಟಾನಿಕ್ ಅಂದ್ರೆ ಏನಂದ್ರೆ ಬಯೋಸ್ಟಿಮ್ಯುಲೆಂಟ್ ಅಂತ ಕರಿತೀವಿ. ಗಿಡದ ಒಂದು ವೃದ್ಧಿ ಮಾಡುವಂತ ಒಂದು ಔಷಧಿ. ಔಷಧಿ ಅಂತ ಹೇಳಕ್ ಬರೋದಿಲ್ಲ, ಸಸ್ಯವರ್ಧಕ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳೋದಾದ್ರೆ ಸಸ್ಯವರ್ಧಕ, ಬಯೋಸ್ಟಿಮ್ಯುಲೆಂಟ್ ಅಂತ ಕರಿತೀವಿ. ಬಯೋಸ್ಟಿಮ್ಯುಲೆಂಟ್ ನ ಅರ್ಥ ಏನಂದ್ರೆ ಗಿಡದ ಸ್ಟಿಮ್ಯುಲೇಷನ್ ಅನ್ನ ಜಾಸ್ತಿ ಮಾಡುವಂತದ್ದು. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ನಮ್ಗೆ ಆರೋಗ್ಯದಲ್ಲಿ ಏರುಪೇರು ಆದಾಗ ಡಾಕ್ಟರ್ ಹತ್ರ ಹೋದಾಗ ಅವರು ವಿಟಮಿನ್ ಟ್ಯಾಬ್ಲೆಟ್ಸ್ ಅನ್ನ ಕೊಡ್ತಾರೆ, ಅದ್ರ ಜೊತೆಗೆ ನಮ್ಗೆ ಟಾನಿಕ್ ಅನ್ನ ಕೊಡ್ತಾರೆ. ಇದನ್ನ ಕುಡೀರಿ, ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಅದ್ರ ಜೊತೆ ಇಮ್ಯುನಿಟಿ ಡೆವಲಪ್ ಆಗುತ್ತೆ, ಅದ್ರ ಜೊತೆ ನಿಮ್ಗೆ ಬಾಡಿಯಲ್ಲಿ ಎನರ್ಜಿ ಡೆವಲಪ್ ಆಗುತ್ತೆ ಅಂತ ಹೇಳಿ ಕೊಡ್ತಾರೆ. ಅದೇ ತರ ವಿ ಅಮೇಜ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಫಾರ್ ಆಲ್ ಕ್ರಾಪ್ಸ್ ಫಾರ್ ಬೆಟರ್ ವೆಜಿಟೇಟಿವ್ ಗ್ರೋತ್ ಅಂತ ಸಿಂಪಲ್ ಆಗಿ ಹೇಳ್ಬೋದು. ಅಂದ್ರೆ ಗಿಡದ ಸರ್ವತೋಮುಖ ಬೆಳವಣಿಗೆಗೆ ಬೇಕಾಗುವಂತ ಎಲ್ಲಾ ರೀತಿಯ ಪೋಷಕಾಂಶಗಳು, ಎಲ್ಲಾ ರೀತಿಯ ಹಾರ್ಮೋನ್ಗಳು, ಹಾಗೂ ಎಲ್ಲಾ ರೀತಿಯ ವಿಟಮಿನ್ಸ್ಗಳು ವಿ ಅಮೇಜ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಏನು ವಿ ಅಮೇಜ್ ಅಂದ್ರೆ ಏನು, ಇದು ಯಾವ ತರ ಕೆಲಸ ಮಾಡುತ್ತೆ ಅಂತ ನೋಡ್ತಾ ಹೋದ್ರೆ ಸ್ನೇಹಿತರೆ, ವಿ ಅಮೇಜ್ ಅನ್ನುವಂಥದ್ದು ಆಸ್ಕೋಫೈಲಮ್ ನೋಡೋಸೋಮ್ ಎನ್ನುವಂತ ಒಂದು ಸಮುದ್ರ ಪಾಚಿಯಿಂದ ಮಾಡಿರುವಂತ ಒಂದು ಪ್ರಾಡಕ್ಟ್ ಇದು. ಸಮುದ್ರ ಪಾಚಿ ಅಂದ್ರೆ ಸಮುದ್ರದ ಆಳದಲ್ಲಿರುವಂತ ಒಂದು ವೀಡ್ಸ್, ಸಿ ವೀಡ್ ಇಂದ ಮಾಡಿರುವಂತದ್ದು. ಆಸ್ಕೋಫೈಲಮ್ ನೋಡೋಸೋಮ್ ಅನ್ನುವಂಥದ್ದು ಒಂದು ರೀತಿಯ ಒಂದು ಪ್ರಭೇದ. ಅದರಿಂದ ತಯಾರು ಮಾಡಿದಂತ ಒಂದು ಪ್ರಾಡಕ್ಟ್ ವಿ ಅಮೇಜ್ ಪ್ರಾಡಕ್ಟ್. ಸೊ ಇದರ ಅಡ್ವಾಂಟೇಜ್ ಏನಂದ್ರೆ, ಓಕೆ, ಇದರಲ್ಲಿ ಏನೇನು ಕಾಂಪೋಸಿಷನ್ ಇದೆ ಅಂತ ಹೇಳಿದ್ರೆ, ಇದರಲ್ಲಿ ಪೊಟ್ಯಾಶ್, ಸಲ್ಫರ್, ನೈಟ್ರೋಜನ್, ಇದರಲ್ಲಿ ಮುಖ್ಯವಾಗಿ ನೋಡ್ಬೇಕಾಗಿದ್ದು ಪರ್ಸೆಂಟೇಜ್ ಆಫ್ ಆಲ್ಜಿನಿಕ್ ಆಸಿಡ್ ಮತ್ತೆ ಕಾರ್ಬೋಹೈಡ್ರೇಟ್ ಹಾಗೂ ಅಮೈನೋ ಆಸಿಡ್ ಎಷ್ಟಿದೆ. ಸೊ ಇಲ್ಲಿ 4.5% ಆಲ್ಜಿನಿಕ್ ಆಸಿಡ್ ಇದೆ, 35% ಆಫ್ ಕಾರ್ಬೋಹೈಡ್ರೇಟ್ಸ್ ಇದೆ, 6.11% ಆಫ್ ಅಮೈನೋ ಆಸಿಡ್ ಇದೆ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಇದರಿಂದ ಏನ್ ಮಾಡುತ್ತದೆ, ಗಿಡದ ಗ್ರೋತ್ ಡೆವಲಪ್ ಮಾಡುತ್ತೆ. ನೋಡಿ, ಆಕ್ಚುಲಿ ಏನಂದ್ರೆ ಪೊಟ್ಯಾಶ್ ಒನ್ ಆಫ್ ದ ಮೇಜರ್ ನ್ಯೂಟ್ರಿಯೆಂಟ್ ರಿಕ್ವೈರ್ಡ್ ಫಾರ್ ದ ಪ್ಲಾಂಟ್. ನೋಡಿ, ಇದರಲ್ಲಿ ನಮ್ಗೆ ಸುಮಾರು 6% ಅಷ್ಟು ಆರ್ಗ್ಯಾನಿಕ್ ಪೊಟ್ಯಾಶ್ ಸಿಗುತ್ತೆ. ನೋಡಿ, ಕೆಮಿಕಲ್ ಪೊಟ್ಯಾಶ್ ಅಲ್ಲ, ಆರ್ಗ್ಯಾನಿಕ್ ಪೊಟ್ಯಾಶ್ 6% ಅಷ್ಟು ಗಿಡಕ್ಕೆ ಸಿಗುತ್ತೆ. ಇದರಿಂದ ಏನು ಲಾಭ ಅಂದ್ರೆ ಗಿಡದಲ್ಲಿ ಫ್ಲವರ್ ಇನಿಷಿಯೇಷನ್, ಹೂವಿನ ಸಂಖ್ಯೆ ಜಾಸ್ತಿ ಆಗ್ತದೆ. ನಿಮ್ಗೆಲ್ಲ ಗೊತ್ತಿದೆ, ಹೂವು ಜಾಸ್ತಿ ಆದ್ರೆ ಕಾಯಿ ಜಾಸ್ತಿ ಆಗ್ತದೆ ಆಟೋಮೆಟಿಕಲಿ. ಈಗ ಒಂದು 50 ಹೂವು ಆದ್ರೆ ಅದ್ರಲ್ಲಿ ಒಂದು 20 ಹೂವು ಬಿದ್ದೋಗ್ತದೆ, ಇನ್ನು 30 ಕಾಯಿಗಳಾಗೆ ಆಗ್ತವೆ. ಸೊ ಅಮೇಜ್ ಹೊಡೆದಂತ ಸಂದರ್ಭದಲ್ಲಿ ಹೂವಿನ ಸಂಖ್ಯೆ 50 ಇರುವಂತ ಹೂವು 70-80 ಹೂ ಬಿಡುತ್ತೆ. ಸೊ ಆಟೋಮೆಟಿಕಲಿ ಅವಾಗ 50 ಫ್ರೂಟ್ ಸೆಟ್ಟಿಂಗ್ ಆಗುತ್ತೆ. ಸೊ ದಿಸ್ ಇಸ್ ದ ಮೇಜರ್ ಅಡ್ವಾಂಟೇಜ್ ಆಫ್ ದಿಸ್ ಪ್ರಾಡಕ್ಟ್. ಅದ್ರ ಜೊತೆಗೆ ಇನ್ನೊಂದು ಮೇಜರ್ ಅಡ್ವಾಂಟೇಜ್ ಅಂದ್ರೆ ಗಿಡದ ಓವರ್ ಆಲ್ ಗ್ರೋತ್, ಪ್ಲಾಂಟ್ ಗ್ರೋತ್, ಸ್ಟೆಮ್ ಇಂದ ಹಿಡಿದು, ರೂಟ್ ಇಂದ ಹಿಡಿದು, ಫ್ಲವರ್ ಇಂದ ಹಿಡಿದು, ಫ್ರೂಟ್ ಇಂದ ಹಿಡಿದು ಎಲ್ಲ ರೀತಿಯ ಗ್ರೋತ್ ಇದು ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತದೆ. ಅದ್ರ ಜೊತೆಗೆ ಇದು ಎಲೆಯ ಫಾರ್ಮೇಶನ್ ನೋಡಿ, ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಅಂತ ಕರಿತೀವಿ, ಅಂದ್ರೆ ಫೋಟೋಸಿಂಥಸಿಸ್ ಅಂತ ಹೇಳ್ತೀವಿ. ಫೋಟೋಸಿಂಥಸಿಸ್ ನೋಡಿ, ನಾವೆಲ್ಲ ಬಾಯಿಂದ ಆಹಾರವನ್ನು ತಿಂತೀವಿ, ಗಿಡ ಬೇರಿಂದ ನ್ಯೂಟ್ರಿಯೆಂಟ್ಸ್ ಅನ್ನು ತಗೊಂಡ್ರೂ ಸಹ ಅದರ ಮುಖ್ಯವಾದಂತ ಎನರ್ಜಿ ಫಾರ್ಮೇಶನ್ ಆಗುವಂತದ್ದು, ಅದಕ್ಕೆ ಬೇಕಾಗುವಂತ ಪೋಷಕಾಂಶಗಳನ್ನ ತಯಾರು ಮಾಡುವಂತದ್ದು ಎಲೆಯಲ್ಲಿ. ಅದನ್ನ ನಾವು ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಅಂತ ಕರಿತೀವಿ, ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಸೊ ಈ ಗಿಡ ಏನ್ ಮಾಡ್ತದಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಂಡು ಆಕ್ಸಿಜನ್ ಅನ್ನ ಗಿಡದಿಂದ ರಿಲೀಸ್ ಮಾಡುತ್ತೆ ಎಲೆಯಿಂದ. ಸೊ ಎಲೆ ಚೆನ್ನಾಗಿದ್ರೆ ಅವಾಗ ಗಿಡ ತುಂಬಾ ಹೆಲ್ತಿಯಾಗಿ ಬರಕ್ಕೆ ಸಾಧ್ಯ ಆಗ್ತದೆ. ಸೊ ದಿಸ್ ಇಸ್ ದ ಮೇಜರ್ ಅಡ್ವಾಂಟೇಜ್ ಆಫ್ ನಮ್ಮ BMS.
ನೋಡಿ ಅದ್ರ ಜೊತೆಗೆ ಫೋಟೋಸಿಂಥಸಿಸ್ ಜಾಸ್ತಿ ಆಗ್ತದೆ. ನಾನು ಅವಾಗಲೇ ಹೇಳಿದೆ, ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಜಾಸ್ತಿ ಆದಾಗ ಎಲೆ ಹಸಿರಾಗಿ ಉಳಿತದೆ, ಹಳದಿ ಎಲೆಗಳು ಹಳದಿ ಆಗುದಿಲ್ಲ. ಅದ್ರ ಜೊತೆಗೆ ಭೂಮಿಯಲ್ಲಿರುವಂತ ನ್ಯೂಟ್ರಿಯೆಂಟ್ ಅಪ್ಟೇಕ್ಗಳು ಜಾಸ್ತಿ ಮಾಡ್ತದೆ. ಅದ್ರ ಜೊತೆ ಫ್ಲವರ್ ಸೆಟ್ಟಿಂಗ್, ಗಿಡದಲ್ಲಿ ಫ್ಲವರ್ ಸೆಟ್ಟಿಂಗ್ ಇಂಪ್ರೂವ್ ಮಾಡ್ತದೆ, ಫ್ರೂಟ್ ಸೈಜ್ ಇಂಪ್ರೂವ್ ಮಾಡ್ತದೆ. ಇದಿಷ್ಟು ಇದರ ಅಡ್ವಾಂಟೇಜು. ಇದರ ಡೋಸೇಜ್ ಬಂದು 1 ml per ಲೀಟರ್. ಯಾವುದೇ ರೀತಿಯಾದಂತ ಪೆಸ್ಟಿಸೈಡ್ಸ್ ಕೆಮಿಕಲ್ ಜೊತೆ ಈ ಪ್ರಾಡಕ್ಟ್ ಅನ್ನ ನಾವು ಮಿಕ್ಸ್ ಮಾಡ್ಕೋಬಹುದು. ಆದ್ರೆ ವ್ಯಾಂಕಾಪ್ ಯಾವುದೇ ರೀತಿಯ ಕೆಮಿಕಲ್ ಜೊತೆ ಮಿಕ್ಸ್ ಮಾಡಕ್ ಆಗಲ್ಲ. ನೆನ್ಪಿಟ್ಕೊಳ್ಳಿ, ಈ ಪ್ರಾಡಕ್ಟ್ ಯಾವ ಪ್ರಾಡಕ್ಟ್ ಜೊತೆನೂ ಮಿಕ್ಸ್ ಮಾಡ್ಬೋದು, ಯಾವ ಪೆಸ್ಟಿಸೈಡ್ ಜೊತೆನೂ ಮಿಕ್ಸ್ ಮಾಡ್ಬೋದು, ಎಕ್ಸೆಪ್ಟ್ ಕಳೆನಾಶಕ ಬಿಟ್ಟು ಉಳಿದಿದ್ ಯಾವ್ದ್ರ ಜೊತೆನೂ ಈ ಪ್ರಾಡಕ್ಟ್ ಅನ್ನ ಮಿಕ್ಸ್ ಮಾಡ್ಬೋದು. VMS. ಓಕೆ, ನೆಕ್ಸ್ಟ್ ವಿ ಸ್ಟಿಕ್ ವೆಟ್ಟಿಂಗ್ ಏಜೆಂಟ್. ಇದು ಆಕ್ಟಿವ್. ಇದನ್ನ ನಾವು 4-in-1 ಸ್ಪ್ರೆಡರ್, 4-in-1 ವೆಟ್ಟಿಂಗ್ ಏಜೆಂಟ್ ಅಂತ ಕರಿತೀವಿ. ಅಂದ್ರೆ 4 ರೀತಿಯ ಕೆಲಸ ಮಾಡ್ತದೆ. ಒಂದು ಸ್ಪ್ರೆಡರ್, ನೆಕ್ಸ್ಟ್ ಆಕ್ಟಿವೇಟರ್, ಸ್ಟಿಕ್ಕರ್, ಅದ್ರ ಜೊತೆಗೆ ಪೆನೆಟ್ರೇಟರ್. ಸೊ 4 ರೀತಿಯ ಕೆಲಸವನ್ನ ಇದು ಮಾಡುತ್ತೆ. ಸೊ ಇದರಿಂದ ಏನ್ ಅಡ್ವಾಂಟೇಜ್ ಅಂದ್ರೆ ನೋಡಿ, ನೀವು ಹೊಡೆದಂತ ಔಷಧಿ ಸುಮಾರು 50 to 55% ವೇಸ್ಟ್ ಆಗ್ತದೆ. ಯಾಕಂದ್ರೆ ಯಾವುದೋ ಒಂದು ಕೆಲ್ಸಕ್ಕೆ ಬರದಂತ ವೆಟ್ಟಿಂಗ್ ಏಜೆಂಟ್ ಅನ್ನ ಬಳಸ್ಕೊಂಡು ನಾವು ಸ್ಪ್ರೇ ಮಾಡಿದಾಗ 50% ಔಷಧಿ ತೊಳ್ಕೊಂಡು ಹೋಗ್ತದೆ. ವಿ ಸ್ಟಿಕ್ ನ ಅಡ್ವಾಂಟೇಜ್ ಏನಂದ್ರೆ 100ಕ್ಕೆ 95% ಔಷಧಿ ನೀವು ಏನ್ ಹೊಡಿತೀರಲ್ಲ ಅದು ವೇಸ್ಟ್ ಆಗದೆ ಗಿಡದಲ್ಲೇ ಉಳ್ಕೊಳ್ಳುತ್ತೆ. ದಟ್ ಈಸ್ ದ ಮೇಜರ್ ಅಡ್ವಾಂಟೇಜ್ ಆಫ್ ದಿಸ್ ಪ್ರಾಡಕ್ಟ್. 4-in-1 ಟೆಕ್ನಾಲಜಿ ನಾನು ಆಲ್ರೆಡಿ ಹೇಳಿದೆ. ಇದರ ಡೋಸೇಜ್ ಬಂದು 1 ml. 1 ml ಇನ್ನೂ 1 ಲೀಟರ್ ನೀರಿಗೆ 1 ml ಇದರ ಡೋಸೇಜ್. ಸೊ ನೀವು ಇದನ್ನ ಕಣ್ಮುಚ್ಕೊಂಡು ರೈತರಿಗೆ ಕೊಡ್ಬೋದು. ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ವಿ ಹ್ಯಾವ್. ಓಕೆ, ನೆಕ್ಸ್ಟ್ ಆಗ್ರೋಬೂಸ್ಟ್. ಆಗ್ರೋಬೂಸ್ಟ್ ಅತಿ ಹೆಚ್ಚು ಸೇಲ್ ಆಗುವಂತ ಪ್ರಾಡಕ್ಟ್ ಆಗ್ರೋಬೂಸ್ಟ್ ನಮ್ಮ ಇದರಲ್ಲಿ. ಸೊ ಇದು ಏನಂದ್ರೆ ಪೊಟ್ಯಾಷಿಯಂ ಬೋರೋಹ್ಯೂಮೇಟ್ ಅನ್ನುವಂತ ಒಂದು ಪದಾರ್ಥದಿಂದ ಇದನ್ನ ಮಾಡಿದೆ. ಸೊ ಇದರ ಮುಖ್ಯ ಅಡ್ವಾಂಟೇಜ್, ಇದರಲ್ಲಿ ಕಂಟೆಂಟ್ ಅನ್ನ ಏನೇನ್ ಕಂಟೆಂಟ್ ಇದೆ ಅಂತ ನೋಡ್ಕೊಂಡು ಹೋದ್ರೆ 9-4-15% ಆಫ್ NPK ಇದೆ, ನೈಟ್ರೋಜನ್, ಫಾಸ್ಫರಸ್ ಅಂಡ್ ಪೊಟ್ಯಾಶ್ ಇದೆ. ಅದ್ರ ಜೊತೆಗೆ 65% ಹ್ಯೂಮೇಟ್ ಇದೆ. ಸೊ ಭೂಮಿಯಲ್ಲಿ ಹ್ಯೂಮಸ್ ಕಂಟೆಂಟ್, ಹ್ಯೂಮಿಕ್ ಕಂಟೆಂಟ್ ಜಾಸ್ತಿ ಇದ್ದಾಗ ಗಿಡದ ಬೆಳವಣಿಗೆ ಅತ್ಯುತ್ತಮವಾಗಿ ಆಗ್ತದೆ. ಅದ್ರ ಜೊತೆಗೆ 15% ಫೆಲ್ವಿಕ್ ಆಸಿಡ್ ಇದೆ. ಮೈಕ್ರೋನ್ಯೂಟ್ರಿಯೆಂಟ್ ಕಾಪರ್, ಮೆಗ್ನೀಷಿಯಂ, ಸಲ್ಫರ್, ಫೆರಸ್, ಮಾಲಿಬ್ಡಿನಮ್, ಮ್ಯಾಂಗನೀಸ್ ಇದೆ, ಜಿಂಕ್, ಬೋರಾನ್ ಇದೆ. ಅದ್ರ ಜೊತೆಗೆ ಗ್ರೋತ್ ಹಾರ್ಮೋನ್ಸ್, ಗಿಡದ ಒಂದು ಬೆಳವಣಿಗೆಗೆ ಬೇಕಾಗುವಂತ ಹಾರ್ಮೋನ್ಗಳು, ಆಕ್ಸಿನ್ ಆಗಿರ್ಬೋದು, ಜಿಬ್ರಲಿನ್ಸ್ ಆಗಿರ್ಬೋದು, ಸೈಟೋಕೈನಿನ್ಸ್, ಇದಿಷ್ಟು ಇದರಲ್ಲಿ ಇದೆ. ಸೊ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ವಿ ಹ್ಯಾವ್ ಅಂಡ್ ವಿ ಆರ್ ಡೂಯಿಂಗ್ ಎ ವಂಡರ್ಫುಲ್ ಸೇಲ್ಸ್. ಸೊ ಇದರ ಮುಖ್ಯ ಉದ್ದೇಶ ಆಗ್ರೋ ಬೂಸ್ಟ್ ಅಂದ್ರೆ ನೀವು ಒಂದು ನೆನ್ಪಿಟ್ಕೊಳ್ಳಿ, ಆಗ್ರೋ ಬೂಸ್ಟ್ ಮುಖ್ಯ ಉದ್ದೇಶ ಬೇರುಗಳ ಸಂಖ್ಯೆಯನ್ನ ಜಾಸ್ತಿ ಮಾಡೋದು, ಬೇರುಗಳ ಸಂಖ್ಯೆಯನ್ನ ವೃದ್ಧಿ ಮಾಡುವಂಥದ್ದು. ಏನ್ ಮಾಡುತ್ತಂದ್ರೆ ಹ್ಯೂಮಸ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಬೇರುಗಳು ಅತಿ ಹೆಚ್ಚಾಗಿ ಕವಲು ಹೊಡಿತದೆ, ಹೊಸ ಬೇರುಗಳು ಬರ್ತದೆ. ನಿಮ್ಗೆ ಗೊತ್ತಿರ್ಬೋದು, ನಾವು ಯಾವಾಗ ಗೊಬ್ಬರ ಹಾಕ್ತಿವಿ ಗಿಡಕ್ಕೆ ಅಂದ್ರೆ ಮಳೆ ಬಂದಾದ್ಮೇಲೆ ಒಂದು 10-15 ಇಂಚು ಮಳೆ ಆದ್ಮೇಲೆ ಒಂದು 20-25% ಭೂಮಿಯಲ್ಲಿ ಮಾಯಿಶ್ಚರ್ ಕಂಟೆಂಟ್ ಬಂದ್ಮೇಲೆ ನಾವು ಗೊಬ್ಬರ ಹಾಕ್ತಿವಿ. ಅವಾಗ ಯಾಕೆ ಹಾಕ್ತಿವಿ ಅಂದ್ರೆ ಬೇರುಗಳ ಸಂಖ್ಯೆ ಜಾಸ್ತಿ ಆಗಿರುತ್ತೆ, ಅದಕ್ಕೋಸ್ಕರ ಗೊಬ್ಬರ ಹಾಕ್ತಿವಿ. ಸೊ ಗೊಬ್ಬರದ ಜೊತೆಗೆ, ಫರ್ಟಿಲೈಸರ್ ಜೊತೆಗೆ ಈ ಒಂದು ಆಗ್ರೋಬೂಸ್ಟ್ ಅನ್ನ ನಾವು ಮಿಕ್ಸ್ ಮಾಡಿ ಕೊಟ್ಟಾಗ ಬೇರಿನ ಸಂಖ್ಯೆ ದ್ವಿಗುಣವಾಗುತ್ತೆ, ಡಬಲ್ ಆಗುತ್ತೆ. ದಟ್ ಈಸ್ ದ ಮೇಜರ್ ಅಡ್ವಾಂಟೇಜ್ ಆಫ್ ದಿಸ್ ಆಗ್ರೋಬೂಸ್ಟ್. ಅದ್ರ ಜೊತೆಗೆ ಫಾಸ್ಟ್ ಅಂಡ್ ಬೆಟರ್ ಲೀಫ್ ಗ್ರೋತ್. ನೋಡಿ, ಹೊಸ ಎಲೆಗಳು ತುಂಬಾ ಚೆನ್ನಾಗಿ ಬರ್ತದೆ, ಹೊಸ ಕವಲುಗಳು ಜಾಸ್ತಿ ಬರ್ತದೆ. ಸೊ ಕವಲುಗಳು ಜಾಸ್ತಿ ಬಂದಾಗ ಗಿಡ ತುಂಬಾ ಚೆನ್ನಾಗಿ ಬುಷಿಯಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಇದನ್ನ ನಾವು ಪೆಪ್ಪರ್, ಬ್ಲಾಕ್ ಪೆಪ್ಪರ್, ಕಾಳು ಮೆಣಸು ಗಿಡದಲ್ಲಿ ಅತಿ ಹೆಚ್ಚಾಗಿ ನಾವು ಇದನ್ನ ನೋಡ್ಬೋದು. ಆಗ್ರೋಬೂಸ್ಟ್ ಅನ್ನ ಸ್ಪ್ರೇ ಮತ್ತೆ ಡ್ರಂಚಿಂಗ್ ಮಾಡಿ 1 ವಾರದಲ್ಲಿ ಹೊಸ ಎಲೆಗಳು, ಚಿಗುರು ತುಂಬಾ ಫಾಸ್ಟ್ ಆಗಿ ಬರ್ತದೆ. ಯಾವ್ದ್ರಲ್ಲಿ? ಕಾಳು ಮೆಣಸಲ್ಲಿ. ನೀವು ಇದನ್ನ ಕ್ಲಿಯರ್ ಕಟ್ ಆಗಿ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು. ಸೊ ಇದ್ರ ಜೊತೆಗೆ ಇದರ ಮುಖ್ಯ ಇನ್ನೊಂದು ಅಡ್ವಾಂಟೇಜ್ ನೋಡಿ, ಇಲ್ಲಿ ನೋಡಿ, ಈ ಫೋಟೋವನ್ನು ನೋಡಿ. ಇದು ನಾವೊಂದು ಪ್ಯಾಡಿ ಫೀಲ್ಡ್ ಅಲ್ಲಿ ಕೊಟ್ಟಿರುವಂತದ್ದು. ಇದು ಸುಮ್ನೆ ಎಲ್ಲೋ ಡೌನ್ಲೋಡ್ ಮಾಡಿ ಕೊಟ್ಟಿರೋ ಫೋಟೋ ಅಲ್ಲ, ಲೈವ್ ಆಗಿ ನಮ್ಮ ಸ್ಟಾಫ್ಗಳು ಡೆಮೋ ಮಾಡಿದಂತ ಪ್ಲಾಟ್ ಅಲ್ಲಿ ತೆಗೆದಂತ ಫೋಟೋ. ಪಕ್ಕದಲ್ಲಿ ಇರುವಂತದ್ದು ನೋಡ್ಬೋದು, 2 ಒಂದೇ ಸರಿ ಸಸಿ ಮಡಿಯನ್ನ ಹಾಕಿರುವಂತದ್ದು. ಒಂದಕ್ಕೆ ಆಗ್ರೋಬೂಸ್ಟ್ ಅನ್ನ ಬಳಸಿರೋದು, ಮತ್ತೊಂದಕ್ಕೆ ಬಳಸದೇ ಇರುವಂತದ್ದು. ನಿಮ್ಗೆ ನೀವು ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಬೇರುಗಳಿದೆ, ಎಷ್ಟು ಕವಲು ಇದೆ, ಅದೆಷ್ಟು ದಪ್ಪ ಇದೆ, ಇದೆಷ್ಟು ದಪ್ಪ ಇದೆ ಅನ್ನೋದು ನಿಮ್ಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ. ದಿಸ್ ಈಸ್ ದ ಡಿಫ್ರೆನ್ಸ್. ನೀವು ಸಹ ನಿಮ್ಮ ಒಂದು
ಊರಲ್ಲಿ ನಿಮ್ಮ ರೈತರ ಜೊತೆಗೆ ಅಲ್ಲಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಡೆಮೋಗಳನ್ನ ತಗೊಳ್ಳಿ. ಅದು ನಿಮ್ಗೆ ಮುಂದಿನ ದಿನ ಒಂದು ಡೆಮೋ ತಗೊಂಡ್ರೆ ನಿಮ್ಗೆ 100 ಜನ ರೈತರು ಒಟ್ಟಾಕೋ ಅಲ್ಲಿ ನಿಮ್ಗೆ ಅನುಕೂಲ ಆಗ್ತದೆ. ಸೊ ಒಂದು ಡೆಮೋ ತಗೊಂಡ್ರೆ ನಿಮ್ಗೆ 100 ಜನ ರೈತರು ಸಿಗ್ಬೇಕು. ಆ ರೀತಿಯಾದಂತ ಡೆಮೋವನ್ನು ತಗೊಂಡು ನೀವು ಇದನ್ನ ರೈತರಿಗೆ ತೋರಿಸಿದಾಗ ತುಂಬಾ ಚೆನ್ನಾಗಿ ನೀವು ಪ್ಲಾನ್ ಮಾಡ್ಕೊಂಡು ಮಾಡಬಹುದು. ಸೊ ಇದರ ಡೋಸೇಜ್ 1 kg per acre. 1 ಎಕರೆಗೆ 1 kg ನೀವು ಇದನ್ನ ಬಳಸಿದಾಗ ಅತ್ಯುತ್ತಮವಾದಂತ ರಿಸಲ್ಟ್ ಅನ್ನ ನಾವು ನೋಡ್ಬೋದು. ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಇದು. ಇದಾದ್ಮೇಲೆ ನೆಕ್ಸ್ಟ್ ಸಾಯಿಲ್ ಗಾರ್ಡ್. ಇದು ನಮ್ಮ ಈಗ ಪ್ರೆಸೆಂಟ್ ನಮ್ಮ ವಿ ಸ್ಟಾರ್ ಅಲ್ಲಿ ಅನ್ಡಿಫಿಟೆಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಾಬಬಲಿ ವಿ ಸ್ಟಾರ್ ಟೀಮ್ ಅಲ್ಲಿ ಸಾಯಿಲ್ ಗಾರ್ಡನ್ ಅಂತ ಹೆಸರು ಕೇಳದೆ ಇರುವಂತ ಯಾವುದೇ ವ್ಯಕ್ತಿಗಳು ಇಲ್ಲ ಅಂತ ಅನ್ಸುತ್ತೆ ಗಿರೀಶ್ ಅವರೇ. ತುಂಬಾ ಚೆನ್ನಾಗಿ ಹೋಗುವಂತ ಪ್ರಾಡಕ್ಟ್ ಇದು. ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ಸಾಯಿಲ್ ಸ್ಟ್ರಕ್ಚರ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ, ಅದ್ರ ಜೊತೆಗೆ ಗಿಡದ ವೆಜಿಟೇಟಿವ್ ಗ್ರೋತ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಸಾಯಿಲ್ ಗಾರ್ಡ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ನೋಡಿ ಇದ್ರಲ್ಲಿ ಏನೇನಿದೆ ಅಂದ್ರೆ 26% ಆಫ್ ನೈಟ್ರೋಜನ್ ಸಿಗ್ತದೆ. ನೈಟ್ರೋಜನ್ ನ ಮುಖ್ಯ ಕೆಲಸ ಏನಂದ್ರೆ ಗಿಡವನ್ನ ಹಸಿರು ಮಾಡುವಂತದ್ದು, ಗಿಡದಲ್ಲಿ ಹೊಸ ಚಿಗುರನ್ನು ತರುವಂತದ್ದು, ಗಿಡವನ್ನ ಹಚ್ಚ ಹಸಿರಾಗಿಡುವಂತ ಕೆಲಸವನ್ನ ಮಾಡುವಂತದ್ದು ಇದು ನೈಟ್ರೋಜನ್. ಸೊ ಇದರಲ್ಲಿ 26% ಇದೆ. ಅದ್ರ ಜೊತೆಗೆ 7 to 9% ಪೊಟಾಶ್ ಇದೆ, 33% ಹ್ಯೂಮಿಕ್ ಆಸಿಡ್ ಇದೆ. ಬೋರಾನ್ ಯಾವಾಗ ಬೇಕಾಗ್ತದೆ ಅಂದ್ರೆ ಹೂ ಬಿಡುವಂತ ಟೈಮಲ್ಲಿ ಬೋರಾನ್ ಬಹುಮುಖ್ಯವಾದಂತ ಪೋಷಕಾಂಶ ಗಿಡದ ಬೆಳವಣಿಗೆಗೆ. ಅದ್ರ ಜೊತೆ ಫೆಲ್ವಿಕ್ ಆಸಿಡ್, ಅಮೈನೋ ಆಸಿಡ್, ಇದಿಷ್ಟು ಇದರಲ್ಲಿ ಇದೆ. ಮೈಕ್ರೋನ್ಯೂಟ್ರಿಯೆಂಟ್ ಟ್ರೇಸ್ ಎಲಿಮೆಂಟ್ ಆಗಿ ಇದರಲ್ಲಿ ಇದೆ. ಸೊ ಸಾಯಿಲ್ ಗಾರ್ಡ್ ಅಡ್ವಾಂಟೇಜ್ ಏನಂದ್ರೆ ನ್ಯೂಟ್ರಿಯೆಂಟ್ ಅಪ್ಟೇಕ್, ಸಾಯಿಲ್ ಇರುವಂತ ನ್ಯೂಟ್ರಿಯೆಂಟ್ಸ್ ಅನ್ನ ಗಿಡಕ್ಕೆ ಅವೈಲೇಬಲ್ ಫಾರ್ಮ್ ಅಲ್ಲಿ ತಂದು ಕೊಡುವಂತದ್ದು ಇದರ ಮುಖ್ಯ ಕೆಲಸ. ಇದ್ರ ಜೊತೆಗೆ ಸಾಯಿಲ್ ಸ್ಟ್ರಕ್ಚರ್ ನೀರನ್ನ ಭೂಮಿಯಲ್ಲಿ ಹಿಡಿದಿಟ್ಕೊಳ್ಳುವಂತ ಕೆಲಸವನ್ನ ಮಾಡ್ತದೆ. ಇದು ಭೂಮಿಯಲ್ಲಿ ನೀರನ್ನ ಹಿಡಿದಿಟ್ಕೊಳ್ತದೆ. ಅದ್ರ ಜೊತೆಗೆ ಮಣ್ಣಿನ ಒಂದು ಸ್ಟ್ರಕ್ಚರ್ ನೋಡಿ, ನಾವು ಯಾವ ತರ ಉಸಿರಾಡ್ತಿದೀವಿ ಬಂಧುಗಳೇ, ಅದೇ ರೀತಿ ಮಣ್ಣು ಸಹ ಉಸಿರಾಡ್ತದೆ. ನಾವು ಅದನ್ನ ಮರಿಬಾರ್ದು. ಮಣ್ಣು ಸಹ ಜೀವಂತವಾಗಿರುವಂತ ಒಂದು ಅಂಶ. ನಾವು ಯಾವ ತರ ಉಸಿರಾಡ್ತೀವಿ, ನಮ್ಗೆ ಯಾವ ತರ ಜೀವ ಇದೆ, ಅದೇ ತರ ಮಣ್ಣಲ್ಲೂ ಸಹ ಜೀವ ಇದೆ. 1 ಗ್ರಾಮ್ ಮಣ್ಣಲ್ಲಿ ಸುಮಾರು 1 ಕೋಟಿಗೂ ಅಧಿಕ ಬ್ಯಾಕ್ಟೀರಿಯಾಗಳು, ಪೋಷಕಾಂಶಗಳು, ನ್ಯೂಟ್ರಿಯೆಂಟ್ಸ್ ಗಳಿದೆ. ಮೊನ್ನೆ ನಾನೆಲ್ಲ ಒಂದು ಬುಕ್ಕಿಯಲ್ಲಿ ಓದಿದ್ದೆ. 1 kg ಕಲ್ಲನ್ನ ಕುಟ್ಟಿ ಪುಡಿ ಮಾಡಿ ನೀವು ಅದನ್ನ ಅನಾಲಿಸಿಸ್ ಮಾಡಿದ್ರೆ ಸುರೇಶ್ ಅವರೇ ಹತ್ರ 300 ಗ್ರಾಮ್ ಅಷ್ಟು ಅದ್ರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸಿಗ್ತದಂತೆ. ಸೊ ದಟ್ ಈಸ್ ದ ಮೇನ್ ಥಿಂಗ್. ಸೊ ಭೂಮಿಯಲ್ಲಿ ಅಲ್ಲಿಗೆ ನಾವು ಅರ್ಥ ಮಾಡ್ಕೋಬೇಕು. ಹದವಾದ ಮಣ್ಣಲ್ಲಿ ಹಾಗಾದ್ರೆ ಬರೀ ಕಲ್ಲಲ್ಲಿ 300 ಗ್ರಾಮ್, 1 kg ಅಲ್ಲಿ 300 ಗ್ರಾಮ್ ನ್ಯೂಟ್ರಿಯೆಂಟ್ಸ್ ಇದ್ರೆ ಮಣ್ಣಲ್ಲಿ ಎಷ್ಟು % ನ್ಯೂಟ್ರಿಯೆಂಟ್ಸ್ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಆ ಮಣ್ಣಲ್ಲಿ ಇರುವಂತ ನ್ಯೂಟ್ರಿಯೆಂಟ್ಸ್ ಗಿಡಕ್ಕೆ ಸಿಗ್ತಾ ಇಲ್ಲ. ಯಾಕಂದ್ರೆ ಗಿಡಕ್ಕೆ ಅದನ್ನ ನೀಡುವಂತದ್ದು ಯಾವುದು ಅಂದ್ರೆ ಭೂಮಿಯಲ್ಲಿ ಇರುವಂತ ಜೀವಾಣುಗಳು. ಆ ಜೀವಾಣುಗಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ನಮ್ಗೆ ಕರೆಕ್ಟ್ ಆದ ಪೋಷಕಾಂಶಗಳು ಸಿಗೋದಿಲ್ಲ. ಅದಕ್ಕೋಸ್ಕರ ನಾವು ಈ ಸಾಯಿಲ್ ಗಾರ್ಡ್ ಅನ್ನ ಕೊಡ್ತೀವಿ. ಇದರಿಂದ ನೋಡಿ ಏನಾಗ್ತದೆ ಅಂದ್ರೆ ಮೈಕ್ರೋಬಿಯಲ್ ಪಾಪ್ಯುಲೇಷನ್ ಇಂಪ್ರೂವ್ ಆಗ್ತದೆ. ಅಂದ್ರೆ ಭೂಮಿಯಲ್ಲಿ ಇರುವಂತ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಸೊ ಇದರಿಂದ ಏನಾಗ್ತದೆ ಅಂದ್ರೆ ಭೂಮಿಯಲ್ಲಿ ಇರುವಂತ ನ್ಯೂಟ್ರಿಯೆಂಟ್ಸ್ ಗಳು ಗಿಡಕ್ಕೆ ಬೇಗ ಸಿಗುವ ರೀತಿಯಲ್ಲಿ ಕೆಲಸ ಮಾಡ್ತದೆ. ರೂಟ್ ಇನಿಷಿಯೇಷನ್ ಅಂಡ್ ರೂಟ್ ಗ್ರೋತ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡ್ತದೆ. ಸ್ಟ್ರೆಸ್ ಟಾಲರೆನ್ಸ್ ನಾನು ಅವಾಗಲೇ ಹೇಳಿದೆ, ಏಬಯೋಟಿಕ್ ಅಂಡ್ ಬಯೋಟಿಕ್ ಸ್ಟ್ರೆಸ್ ಅಂತ ಹೇಳಿ. ಆ 2 ಸ್ಟ್ರೆಸ್ ಅನ್ನ ಇದು ಟಾಲರೇಟ್ ಮಾಡುತ್ತೆ. ಇದಿಷ್ಟು ಇದರ ಮುಖ್ಯವಾದಂತ ಕೆಲಸ. ಇದು 4 kg per acre ನಾವು ಕೊಟ್ರೆ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಇನ್ ದ ಮಾರ್ಕೆಟ್ ಆಸ್ ಆಫ್ ನೌ. ನಾವು ಈ ಪ್ರಾಡಕ್ಟ್ ಅನ್ನು ತುಂಬಾ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ತಿದೀವಿ. ಮುಂದಿನ ದಿನಗಳಲ್ಲಿಯೂ ಸಹ ಇನ್ನೂ ಹೆಚ್ಚಿನ ಕಾನ್ಸಂಟ್ರೇಷನ್ ಅನ್ನ ಈ ಪ್ರಾಡಕ್ಟ್ ಕೊಡಿ. ಇದಿಷ್ಟು ನಾವು ಟೋಟಲ್ ಪ್ರಾಡಕ್ಟ್ ಗಳನ್ನ ನಾವು ಮಾಡ್ತಾ ಇರುವಂತದ್ದು. ನಾನು ಎಲ್ಲ ಪ್ರಾಡಕ್ಟ್ 4 ಪ್ರಾಡಕ್ಟ್ ಏನಿದೆ ಆ 4 ಪ್ರಾಡಕ್ಟ್ ಸಹ ನಿಮ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವ ರೀತಿ ಬಳಸಬೇಕು, ಯಾವ ತರ ಡೋಸೇಜು, ಏನ್ ಅಡ್ವಾಂಟೇಜು ಅನ್ನೋದನ್ನ ನಾನು ಹೇಳಿದ್ದೀನಿ. ಈಗ ನಾವು ಕ್ವಶನ್ ಅಂಡ್ ಆನ್ಸರ್ ಶುರು ಮಾಡೋಣ. ಸೊ ಅವಾಗ ನನ್ಗೆ ಅವಾಗ ನಿಮ್ ಜೊತೆ ಮಾತಾಡಿದಾಗ ನಿಮ್ಮಲ್ಲಿರುವಂತ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡಕ್ಕೆ ಸುಲಭ ಆಗ್ತದೆ. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಒಬ್ಬೊಬ್ಬರೇ ಕ್ವಶನ್ ಗಳನ್ನ ಕೇಳಿ. ದಯವಿಟ್ಟು ನನಗೆ ಅಡ್ಮಿನ್ ದಯವಿಟ್ಟು ಪ್ಲೀಸ್ ನನ್ ಜೊತೆ ಕೋಆಪರೇಟ್ ಮಾಡಿ. ಒಬ್ಬೊಬ್ಬರೇ ಒಂದೊಂದೇ ಕ್ವಶನ್ ಕೇಳಿದಾಗ ನನಗೆ ನಿಮ್ಮ ಕ್ವಶನ್ಗೆ ಸರಿಯಾದಂತ ಉತ್ತರ ಕೊಡಕ್ಕೆ ನನಗೆ ಈಸಿ ಆಗ್ತದೆ. ಹ್ಯಾಂಡ್ ರೈಸ್ ಮಾಡಿ ದಯವಿಟ್ಟು ನಾನು ನಿಮ್ಮ ಹೆಸರನ್ನ ಹೇಳ್ತೀನಿ, ನೀವು ಕ್ವಶನ್ ಅನ್ನ ನನಗೆ ಕೇಳ್ಬೋದು. ಓಕೆ ಸರ್, ಅನ್ಮ್ಯೂಟ್ ಮಾಡಿ ದಯವಿಟ್ಟು. ನಾವು ದಾವಣಗೆರೆ ಭಾಗದಿಂದ ಮಾತಾಡ್ತಿರೋ ಕರ್ನಾಟಕ. ಹೇಳಿ ಸರ್, ಹೇಳಿ ಸರ್. ಇದು ಇತ್ತೀಚೆಗೆ ನಮ್ಗೆ ಈ ಕಳೆ ರೋಗ, ಸುಳಿ ರೋಗ, ಚುಕ್ಕಿ ರೋಗ
ಅದೇ ತರ ಒಂದು ಅಣಬೆ ರೋಗ ಅಂತ ಸ್ಟಾರ್ಟ್ ಆಗಿದೆ ಸರ್ ನಮ್ಮ ಭಾಗದಲ್ಲಿ ಅಡಿಕೆಗೆ ಅದು ಅಡಿಕೆ ಬುಡದಲ್ಲಿ ಅಣಬೆ ತರ ಬರುತ್ತೆ ಸರ್, ಪೂರ್ತಿ ಅಡಿಕೆನೆ ಹೋಗ್ಬಿಡುತ್ತೆ ಹೌದು. ಸೊ ಈ ಸುಮಾರು ಒಂದು 3-4 ಜನ ರೈತರು ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೇಳ್ತಿದ್ದಾರೆ ಸರ್. ನಮ್ಮಲ್ಲಿ ಯಾವ ಪ್ರಾಡಕ್ಟ್ ಕೊಟ್ರೆ ಅದು ವಾಸ ಆಗುತ್ತೆ ಸರ್? ಆಕ್ಚುಲಿ ನಮ್ಮಲ್ಲಿ ಇದಕ್ಕೆ ಪ್ರಾಡಕ್ಟ್ ಇಲ್ಲ, ಆದ್ರೆ ಇದು ಅಣಬೆ ರೋಗ ಅಂತದ್ದು ಮಾರಕವಾದಂತ ರೋಗ. ಅದ್ರ ಮುಖ್ಯವಾಗಿ ದಾವಣಗೆರೆ ಚಿತ್ರದುರ್ಗ ಭಾಗದಲ್ಲಿ ಬಹಳ ಜಾಸ್ತಿ ಇದೆ. ಸೊ ಇದು ಅಣಬೆ ಇದು ಒಂದು ಫಂಗಸ್ ಇಂದ ಬರುವಂತ ಕಾಯಿಲೆ ಆಗಿದೆ. ಸೊ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಈ ಗಿಡ ಎಲ್ಲಾದ್ರೂ ಈ ಒಂದು ಅಣಬೆ ರೋಗ ನಿಮ್ಮ ಜಾಗದಲ್ಲಿ ಬಂದಿದೆ ಅಂತ ಆದ್ರೆ ಫಸ್ಟ್ ಆ ಮರವನ್ನ ಅಪ್ರೂಟ್ ಮಾಡಿ ಕಟ್ ಮಾಡಿ ಆ ಪೂರ್ತಿ ಮರವನ್ನ ಸುಟ್ಟೋಕುವಂಥದ್ದು ಫಸ್ಟ್ ಕೆಲಸ. ಅವಾಗ ನಾವು ಬೇರೆ ಮರಕ್ಕೆ ಈ ರೋಗ ಹರಡದಂತೆ ನೋಡ್ಕೋಬಹುದು. ಇದು ಫಸ್ಟ್ ವಿಧಾನ. ಇದಾದ್ಮೇಲೆ ಕ್ಯಾಪ್ಟನ್ ಅಂತ ಒಂದು ಪ್ರಾಡಕ್ಟ್ ಸಿಗುತ್ತೆ, ಎಂಡೋಫಿಲ್ ಅವ್ರದ್ದು ಕ್ಯಾಪ್ಟನ್ ಅಂತ ಹೇಳಿ. ಸೊ ಕ್ಯಾಪ್ಟನ್ ಅಂತ ಕರೀತಾರೆ ಆ ಪ್ರಾಡಕ್ಟ್. ಅದ್ರ ಜೊತೆಗೆ VMAs ಕ್ಯಾಪ್ಟನ್ 2 ಗ್ರಾಮು, VMAs 1.5 ml 1 ಲೀಟರ್ ನೀರಿಗೆ ಹಾಕಿ ನಾವು ಸ್ಪ್ರೇ ಮಾಡಿದಾಗ ಇದರ ಒಂದು ಈ ಒಂದು ಅಣಬೆ ರೋಗ ಬಾರದ ರೀತಿಯಲ್ಲಿ ನಾವು ತಡಿಬಹುದು. ಓಕೆ ಸರ್. ಇದು ಕ್ಯಾಪ್ಟನ್ ಅಂದ್ರೆ ಗ್ರಂಥಿಗೆ ಇದು ಅಂಜಲ್ ಸಿಗತ್ತಲ್ಲ ಸರ್? ಸಿಗುತ್ತೆ ಅಂಜಲ್ ಸಿಗುತ್ತೆ. ಅದ್ರ ಜೊತೆಗೆ VMAs ಕೊಡಿ ಹಾಗೂ V-stick ಕೊಡಿ. 3 ಮಿಕ್ಸ್ ಮಾಡ್ಬೇಕಲ್ಲ? 3 ಹೌದು, 3 ಕೊಟ್ರೆ ಕರೆಕ್ಟ್ ಆಗುತ್ತೆ ಸರ್. ಇದು ಕ್ಯಾಪ್ಟನ್ ಎಂಡೋಫಿಲ್ 24 ಗ್ರಾಮ್ ಪರ್ ಲೀಟರ್, VMAs 1 ಗ್ರಾಮ್ ಪರ್ ಲೀಟರ್, 2 ಗ್ರಾಮ್ ಪರ್ ಲೀಟರ್ ಅಂದ್ರೆ 16 ಲೀಟರ್ ಟ್ಯಾಂಕಿಗೆ 32 ಗ್ರಾಮ್. ಓಕೆ ಸರ್. ಓಕೆ, ನೆಕ್ಸ್ಟ್ ಬಿಗ್ ರಾಜು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಿಗ್ ರಾಜು ಅವರೇ ದಯವಿಟ್ಟು ಹೇಳಿ. ಸರ್ ನಮಸ್ತೆ. ನಮಸ್ತೆ ಸರ್ ನಾವು ಬೆಳಗಾವಿ ಡಿಸ್ಟ್ರಿಕ್ಟ್ ಸಂಕೇಶ್ವರ ಮಾತಾಡೋದು ಸರ್. ಬೆಳಗಾಂ, ಹೇಳಿ ಸರ್. 1 ಎಕರೆ ಕಬ್ಬಿಗೆ ಸರ್ ಸರ್ ಅಗ್ರೋಬುಷ್ಟ ಇವೆಲ್ಲ ಯಾವ ಟೈಪ್ ಕೊಡ್ಬೇಕು ನಮ್ಗೆ ಒಂದ್ ಸ್ವಲ್ಪ ಹೇಳಿ ಸರ್. ಕಬ್ಬಿಗೆ ನೀವು ಮನ್ಸು ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡ್ಬೋದು ನೋಡಿ. ಎಲ್ಲ ಪ್ರಾಡಕ್ಟ್ ಹೋಗುತ್ತೆ. ಫಸ್ಟ್ ನೀವು ಕಬ್ಬು ನೆಡುವಾಗ ವ್ಯಾಮ್ ಕಾಪು ನೆಡುವಾಗ್ಲೇ ವ್ಯಾಮ್ ಕಾಪ್ ಹಾಕಿ ನೆಟ್ರೆ ಗಿಡ ನಿಮ್ಗೆ ಕಬ್ಬಲ್ಲಿ ಬೇರುಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಅವಾಗ ತಿಂಗಳು ಜಾಸ್ತಿ ಹೊಡಿತದೆ, ಕವಲುಗಳು ಜಾಸ್ತಿ ಹೊಡಿತದೆ. ಅದು ಅಡ್ವಾಂಟೇಜ್. ಅದಾಗಿ 45 ದಿನ ಆದ್ಮೇಲೆ ನೀವು ಇದು ನಮ್ದು VMAs ಸ್ಪ್ರೇ ಕೊಡ್ಬೋದು. 2 ml ಪರ್ ಲೀಟರ್ ಹಾಕಿ ಸ್ಪ್ರೇ ಕೊಡ್ಬೋದು. ಓಕೆ, ಅದಾಗಿ ನೀವು ನಮ್ದು ಆಗ್ರೋ ಬೂಸ್ಟ್ ಇದೆಯಲ್ವಾ, ಆಗ್ರೋ ಬೂಸ್ಟ್ ತಿಂಗಳಿಗೆ 1 ಸರಿ ಡ್ರಂಚಿಂಗ್ ಮಾಡಿದ್ರೆ, ಅಂದ್ರೆ ಬೇರೆ ಹತ್ರ ಡ್ರಂಚ್ ಮಾಡ್ಬೇಕು, ಬೇರೆ ಹತ್ರ ಹುಯ್ಬೇಕು. ಬೇರೆ ಹತ್ರ ಹುಯ್ದಾಗ 1 ಎಕರೆಗೆ 2 kg ಆಗ್ರೋ ಬೂಸ್ಟ್ ಬೇಕಾಗುತ್ತೆ. 2 kg ಅನ್ಸರ 2 kg ಆಗ್ರೋ ಬೂಸ್ಟ್ ಹಾಕಿದ್ರೆ 1 ರೌಂಡ್ ಗೊಬ್ಬರ ಕೊಟ್ಟಷ್ಟು ಕೆಲಸ ಮಾಡುತ್ತದು. ಓಕೆ, 1 kg ಆಗ್ರೋ ಬೂಸ್ಟ್ ಅನ್ನ 1 ರಿಂದ 2 kg ಹಾಕೋಬಹುದು. 2 kg ಹಾಕ್ತಾರೆ. ಸೊ ನಿಮ್ಗೆ ರೇಟ್ ಜಾಸ್ತಿ ಇದ್ರೆ 1 kg ಹಾಕಿ ಅದನ್ನ 1 ಎಕರೆಗೆ ನೀವು ಗಿಡಕ್ಕೆ ಡ್ರಂಚ್ ಮಾಡಿ ಬುಡಕ್ಕೆ ಹಾಕಿದಾಗ ಉಯ್ತಾ ಹೋದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಇಳುವರಿ ಬರ್ತದೆ. ಓಕೆ, ಆಯ್ತು. ನೆಕ್ಸ್ಟ್ ಎವರ್ ಗ್ರೀನ್ ಶಾಂತಮ್ಮ ಅವರೇ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ. ಶುಂಠಿಯಲ್ಲಿ ಒಂದು ಎಲ್ಲೋ ಕಲರ್ ತರ ಎಲೆಗಳಾಗಿ ಅದು ಎಲ್ಲ ಒಣಗೋದಂಗಾಗುತ್ತೆ, ಫುಲ್ ಬರ್ನ್ ಆದಂಗೆ. ಯಾಕೆ ಗರಿಗಳೆಲ್ಲ ಬಾಡಿ ಹೋಗುತ್ತೆ. ಆತರ ಬಾಡುತ್ತೆ. ಕೆಲವೊಂದೊಂದು ಮಾತ್ರ ಹಚ್ಚ ಹಸಿರಾಗಿರುತ್ತೆ, ಅಕ್ಕಪಕ್ಕ ಎಲ್ಲ ಹೋಗುತ್ತಲ್ಲ ಸರ್. ಅದಕ್ಕೆ ಈ 5 ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಬೇಕಾ ಇಲ್ಲ ಯಾವ ತಾಲೂಕಿನ ಎಲ್ಲಿಂದ ಮಾತಾಡ್ತಿದ್ದೀರಾ? ನಾವು ಹಾಸನದಿಂದಲೇ. ಓಕೆ, ನೋಡಿ ಪರ್ಟಿಕ್ಯುಲೇರಿಯಾ ಅನ್ನುವಂತ ಒಂದು ಡಿಸೀಸ್. ಅದು ಕಳೆದ 2 ವರ್ಷದಿಂದ ಅದು ಅತಿಯಾಗಿ ಹಾಸನ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಾಸ್ತಿ ಕಾಣ್ತಾ ಸಿಗ್ತಾ ಇದೆ. ಇದು ಆಕ್ಚುಲಿ ಪೈರುಕ್ಯುಲೇರಿಯಾ ಅಂತ ಕರಿತೀವಿ. ಇದು ಒಂದು ಕೊಳೆಯಿಂದ ಬರುವಂತ ಕಾಯಿಲೆ. ಇದು ಎಲೆ ಮೇಲೆ ಬೀಳುತ್ತೆ, ಮತ್ತೆ ಹಳದಿ ಆಗ್ತದೆ, ಅಲ್ಲೇ ಗಿಡ ಬೆಳವಣಿಗೆ ಕುಂಠಿತ ಆಗುತ್ತೆ, ಅಲ್ಲೇ ನಿಲ್ಲುತ್ತೆ ಗಿಡ. ಮತ್ತೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇಮಿಡಿಯೇಟ್ಲಿ ತೆಗೆದು ಮಾರೋಣ ಅಂತ ಮಾರಕ್ ಹೋಗ್ತಾರೆ, ಏನು ಇಳುವರಿ ಸಿಗೋದಿಲ್ಲ. ಇದು ದಿನಗಳಲ್ಲಿ ಆಗ್ತಿರುವಂತದ್ದು. ಸೊ ಇದ್ರ ಜೊತೆ ನಾವು ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಮಾಡ್ಬೇಕು. ಇದಕ್ಕೆ ಮುಖ್ಯವಾಗಿ ಅಂಗಡಿಗಳಲ್ಲಿ, ಪೆಸ್ಟಿಸೈಡ್ ಅಂಗಡಿಗಳಲ್ಲಿ ಅಜೋಸ್ಟ್ರೋಸ್ಟೋಬಿನ್ ಟ್ಯೂಬುಕೊನೋಸೋಲ್ ಅಂತ ಬರ್ಕೊಳಕ್ ಆಗುತ್ತಾ? ಬರ್ಕೊಳ್ಳಿ. ಅಜೋಸ್ಟ್ರೋಸ್ಟೋಬಿನ್
ಅಜೋಸ್ಟ್ರೋಬಿನ್ ಪ್ಲಸ್ ಟಿಬುಕೊನೋಜೋಲ್. ಅಜೋಸ್ಟ್ರೋಬಿನ್ ಇದ್ರದ್ದು ಟೆಕ್ನಿಕಲ್ ನೇಮ್, ನಾನು ಇದ್ರ ಬ್ರ್ಯಾಂಡ್ ನೇಮ್ ಹೇಳ್ತೀನಿ ರೀ. ಕಸ್ಟೋಡಿಯಾ ಅಂತ ಒಂದು ಪ್ರಾಡಕ್ಟ್ ಇದೆ ಮೇಡಮ್. ಕಸ್ಟೋಡಿಯಾ ಅದು 1.5 ಗ್ರಾಮ್ 1.5 ಗ್ರಾಮ್ 1 ಲೀಟರ್ ನೀರಿಗೆ. 1.5 ಗ್ರಾಮ್ 1 ಲೀಟರ್. ಹೌದು. ಇದ್ರ ಜೊತೆಗೆ VMS, ಇದ್ರ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್, ಯಾವ್ದಾದ್ರು ಮೈಕ್ರೋನ್ಯೂಟ್ರಿಯೆಂಟ್ ಸೇರಿ ಕೊಟ್ರೆ ಚೆನ್ನಾಗಿ. ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಡ್ಬೇಕು, ಆಗ್ತದೆ, ತುಂಬಾ ಚೆನ್ನಾಗಿ ಆಗುತ್ತೆ. ಇದು ನೀವು 15 ದಿನಕ್ಕೊಂದ್ಸರಿ ಸ್ಪ್ರೇ ಮಾಡ್ತಾನೆ ಇರ್ಬೇಕು. ಹೌದಾ? 100% ಕಂಟ್ರೋಲ್ ಆಗುತ್ತೆ ಮೇಡಮ್. ಓಕೆ ಸರ್, ಇನ್ನೊಂದು ಜೋಳದಲ್ಲಿ ಏನಾಗುತ್ತೆ ಅಂದ್ರೆ, ಜೋಳ ಒಂದು 20 ದಿವಸ ತನಕ ಚೆನ್ನಾಗಿರುತ್ತೆ ಕೆಲವು ಜೋಳ. ಆ ಜೋಳನ ಇದೇ ತರ ಈ ಶುಂಠಿ ಹೇಳಿದಲ್ಲ, ಇದೇ ತರ ಅದಕ್ಕೂ ಫಾಲೋ ಅಪ್ ಮಾಡ್ಬೇಕಾ ಸರ್? ಜೋಳಕ್ಕೆ ನೀವು ಅಷ್ಟೆಲ್ಲ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ, ಮತ್ತೆ ಜೋಳಕ್ಕೆ ಇಂಥ ಕಾಯಿಲೆಗಳೆಲ್ಲ ಬರಲ್ಲ. ಅದಕ್ಕೆ ಸಿಂಪಲ್ ಆಗಿ ನಾವು ಬರೀ ಕೆಲಸ ಆಗುತ್ತೆ. ಜೋಳಕ್ಕೆ ಯಾವುದೇ ರೀತಿಯ ಕೊಳೆ ಇದು ಜಾಸ್ತಿಯಾಗಿ ಬರಲ್ಲ ಮೇಡಮ್. ಬಂದ್ರೆ ಕೆಮ್ಮಟ್ಟೆ ರೋಗ ಅಂತಾರೆ ಅದನ್ನ. ಅದೇ, ಅದಕ್ಕೆ ಕಾರ್ಬನ್ ಡೈಸಿನ್ ಸಿಗುತ್ತೆ, ಹೆಕ್ಸಾಕೊನೋಜೋಲ್ ಸಿಗುತ್ತೆ, ಅದ್ರ ಜೊತೆಗೆ ಸ್ಪ್ರೇ ಕೊಡಿ, ಕರೆಕ್ಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ಬಿಗ್ PC ಗೋನಿ. ಹಲೋ, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಸರ್. ನಮಸ್ತೆ ಸರ್. ಹುಬ್ಳಿಯಿಂದ ಚನ್ನಬಸಪ್ಪ ಗೋಣಿ ಅಂತ ಮಾತಾಡ್ತಾರೆ. ಗುಡ್ ಈವ್ನಿಂಗ್ ಸರ್. ನಮ್ದು ಇದು ಇದಕ್ಕೆ ಗೋವಿಂಜೋಳ ಅಂತಿದಾರ. ಗೋವಿಂಜೋಳಕ್ಕೆ ನಾನು ಸಾಯಿಲ್ ಗೌಡ ಮತ್ತು ಅಗ್ರೋಬೂಸ್ಟು 2 ಕುರ್ಚಿ ನಾನು ಇದು ಮಾಡಿ ಸ್ಪ್ರೇ ಮಾಡಿದ್ದೆ. ಸಾಯಿಲ್ ಯಾವ್ಯಾವುದು? ಅಗ್ರೋಬೂಸ್ಟು ಮತ್ತು ಸಾಯಿಲ್ ಗಾರ್ಡ್. ಇಲ್ಲ ಸರ್, ಇಲ್ಲ. ಅಗ್ರೋಬೂಸ್ಟ್ ಸ್ಪ್ರೇ ಮಾಡಬಹುದು, ಬಟ್ ಸಾಯಿಲ್ ಗಾರ್ಡ್ ಯಾವ ಕಾರಣಕ್ಕೂ ಸ್ಪ್ರೇ ಮಾಡಕ್ ಬರೋದಿಲ್ಲ. ಬಡ್ಡಿ ಮಾಡ್ತಿದ್ದೆ ಸರ್. ಬಡ್ಡಿ ಮಾಡಿಸ್ಬೇಕು, ಖಾಲಿ ಬಡ್ಡೆ ಮ್ಯಾಗಲ್ಲ ಸರ್, ಮ್ಯಾಗಲ್ಲ ಬಡ್ಡಿ ಮಾಡಿದ್ದೆ. ಗೊಬ್ಬರ ಜೊತೆ ಬಡ್ಡೆಗೆ ಹಾಕಿದ್ರೆ ಮಾತ್ರ ಅದು ಒಳ್ಳೆ ಕೆಲಸ ಮಾಡುತ್ತೆ. ಅದೇ ತರ ಸ್ಪ್ರೇ ಅಂದ್ರೆ ಏನಂತಾರೆ, ಬಡ್ಡಿಗೆ ಮಾಡ್ತಿದ್ದೆ. ಮ್ಯಾಗ ಎತ್ತರ ಇತ್ತು, ಒಂದು ಮಣಕಾಲ ಮ್ಯಾಗ ಇತ್ತು, ನಾವು ಬಡ್ಡಿಗೆ ಮಾಡ್ತಿದ್ದೆ. ಒಳ್ಳೆ ಇದು ಬಂದಿದೆ ಸರ್. ಅದಕ್ಕೆ ನಾನು ಮ್ಯಾಗ ಹೊಡೆದ್ರೆ ಹೆಂಗಾಗುತ್ತೆ ಅಂತ ನಾನು ಕೇಳಕ್ಕೆ ಹೊಡಿಬಹುದು. ಅಗ್ರೋಬೂಸ್ಟ್ ಕಿಂತ VMS ಸ್ಪ್ರೇ ಮಾಡಿ. VMS ಚೆನ್ನಾಗಿ. ಹೌದು. ಓಕೆ ಸರ್. ಓಕೆ ಸರ್. ಓಕೆ. ವಿಜಯಲಕ್ಷ್ಮಿ ಮೇಡಮ್ ಅವ್ರದ್ದು ಹೇಳಿ ಸರ್. ವಿಜಯಲಕ್ಷ್ಮಿ ಮೇಡಮ್ ಹೇಳಿ. ದಿವ್ಯಾ ಹೇಳಿ. ಹಲೋ, ಸರ್. ಯಾರು ಮಾತಾಡ್ತಿರೋದು ಸರ್? ಸರ್, ಹಿರಿಯರಿಂದ ಸರ್. ಹೇಳಿ. ಚಿತ್ರದುರ್ಗ ಹಿರಿಯರಿಂದ ಮೊಹಮ್ಮದ್ ಅಂತ ಮಾತಾಡ್ತಿರೋದು. ಹೇಳಿ ಸರ್, ಕೇಳಿಸ್ತಿದೆ ಸರ್. ಏನಿಲ್ಲ, ಇದು ಅಡಿಕೆಯಲ್ಲಿ ಗೊಂಚು ಬರುತ್ತೆ ಸರ್. ಗೊಂಚು ಬರುತ್ತಲ್ಲ ಸರ್? ಗೊಂಚು ಅಂದ್ರೆ ಸರ್, ಅಡಿಕೆ ಹಿಡಿತಲ್ಲ, ಗೊಂಚು ಬರುತ್ತಲ್ಲ ಸರ್? ಅದು ಪೂರ್ತಿ ಡ್ರೈ ಆಗಿ ಬ್ಲಾಕ್ ಆಗುತ್ತಲ್ಲ ಸರ್? ಎದಕ್ಕೆ ಆಗುತ್ತೆ ಅದು? ಫೈಟೋಪ್ತಿರಾ ಪಾಲ್ಮಿವೋರ್ ಅನ್ನೋಂಥ ಕೊಳೆ ಅದು. ಫೈಟೋಪ್ತಿರಾ ಪಾಲ್ಮಿವೋರ್ ಅನ್ನೋಂಥ ಕೊಳೆ ಅದು ಇನ್ಫ್ಲೋರಸೆನ್ಸ್ ಡೈಬ್ಯಾಕ್ ಡಿಸೀಸ್ ಅಂತ ಕರೀತಾರೆ. ಸಾಯುವುದು ಒಂಬಾಳೆ ಇದೆಯಲ್ವಾ ಸರ್, ಅದು ಅಲ್ಲೇ ಸಾಯ್ತದೆ. ಹೌದು, ಕಪ್ಪಾಗೋದು. ಹೌದು ಸರ್. ಸರ್, ಇದಕ್ಕೆ ನೀವು ಸರ್ ಸಾಫ್ ಅಂತ ಒಂದು ಪ್ರಾಡಕ್ಟ್ ಸಿಗುತ್ತೆ. ಸರ್. ಸಾಫ್ ಜೊತೆಗೆ VMS, V-ಸ್ಟಿಕ್ ಸರ್, ಮೂರನ್ನ ಸೇರಿಸಿ ಜಿಂಕ್ ಮತ್ತೆ ಬೋರಾನ್ ಸರ್ ಇದಿಷ್ಟು ಪ್ರಾಡಕ್ಟ್ ಅನ್ನ ಹಾಕಿ ನೀವು ಸ್ಪ್ರೇ ಮಾಡಿದ್ರೆ ಇದು ಕಂಟ್ರೋಲಿಗೆ ಬರುತ್ತೆ. ಇದು ಓಕೆ, ಥ್ಯಾಂಕ್ ಯು ಸರ್. ಇದು ಒಂಬಾಳೆ ಹೊರಡುತ್ತಲ್ವಾ, ಒಂಬಾಳೆ ಹೊರಡುವಂತ ಸಂದರ್ಭದಲ್ಲಿ ಹೌದು ಸರ್. ಸರ್. ಓಕೆ, ಆಯ್ತು ಸರ್. ನೆಕ್ಸ್ಟ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೆಕ್ಸ್ಟ್. ಆಲ್ ದಿ ಬೆಸ್ಟ್ ಸರ್. ಹಲೋ. ದಿವ್ಯಾ ಅವ್ರು ಹೇಳಿ. ಸರ್ ನಮಸ್ತೆ. ನಮಸ್ತೆ. ನಾವು ಕಡೂರು ತಾಲೂಕ್ನವರು. ಸರ್, ಇದು V-ಸ್ಟಾರ್, ಅಗ್ರೋಬೂಸ್ಟ್, ಸಾಯಿಲ್ ಗಾರ್ಡ್ ಕೊಡ್ಲಿಕ್ಕೆ ಜನ ರೈತರು ಅಡಿಕೆ ತೆಂಗು ಜಾಸ್ತಿ ನಮ್ ಸೈಡು. ಮಳೆ ಬರ್ಬೇಕು ಅಂತ ಹೇಳ್ತಾರಲ್ಲ, ಮಳೆ ಬಂದ್ರೆ ಮಾತ್ರ ಹಾಕೋಕ್ಕಾಗದ? ಇಲ್ಲ ಈ ಟೈಮಲ್ಲಿ ಹಾಕಿದ್ರೆ ಒಣಗೋಗುತ್ತೆ, ಇರೋದು ಕಳ್ಕೊಂತೀವಿ ಅಂತ ಭಯ ಪಡ್ತಾ ಇದಾರೆ. ಮಳೆ ಇದ್ದಾಗ ಮಾತ್ರ ಗೊಬ್ಬರ ಕೊಡೋದು ಉತ್ತಮ. ಮಳೆ ಇಲ್ದಾಗ ದಯವಿಟ್ಟು ಕೊಡಕ್ ಹೋಗ್ಬಿಡಿ. ಪ್ರಾಡಕ್ಟ್ ಇಮೇಜು ಹಾಳಾಗುತ್ತೆ, ಕೆಲಸ ಮಾಡಲ್ಲ ಪ್ರಾಡಕ್ಟ್.
ಗಿಡದಲ್ಲಿ ನ್ಯೂಟ್ರಿಯೆಂಟ್ಸ್ ಅಪ್ಟೇಕ್ ಆಗ್ಬೇಕಂದ್ರೆ ನೀರು ಭೂಮಿಯಲ್ಲಿ ಇರ್ಬೇಕು. ಭೂಮಿಯಲ್ಲಿ ನೀರು ಇದ್ದಾಗ ನ್ಯೂಟ್ರಿಯೆಂಟ್ಸ್ ಗಳು ಭೂಮಿಯಲ್ಲಿ ಇರುವಂತ ನೀರ್ ಜೊತೆಗೆ ಮಿಕ್ಸ್ ಆಗಿ ಗಿಡದ ಒಳಗೆ ಹೋಗುವಂತದ್ದು. ನೀರಿಲ್ದೆ ಯಾವ ಕಾರಣಕ್ಕೂ ನೀವು ಕೊಡಕ್ ಬರೋದಿಲ್ಲ, ಕೊಡ್ಲೂಬೇಡಿ. ಹಾಗಾದ್ರೆ ಈ ವರ್ಷ ನಾವು ಗೊಬ್ಬರ ಸೇಲ್ ಮಾಡೋಕ್ ಆಗದೇ ಇಲ್ಲ ಸರ್. ಹಾ ಮೇಡಮ್, ಹೌದು. ಮಳೆ ಬರ್ಬೋದು, ದೇವ್ರ ಹತ್ರ ಬೇಡಿ. ಹಾ ಸರ್, ಹಾಗಾದ್ರೆ ಭಯ ಪಟ್ಟು ಹಾಗಾಗಿ ಕೇಳಿದೆ ಸರ್. ಆಯ್ತು ಮೇಡಮ್, ಥ್ಯಾಂಕ್ ಯು. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಗೊನ್ನೆ ಹುಳ ಬೀಳ್ತಾ ಇದೆ ಸರ್, ಗೊನ್ನೆ ಹುಳ. ಕಬ್ಬಿಗೆ ಅಲ್ಲಿ ಗೊನ್ನೆ ಹುಳ ಕಾಣಿಸ್ಕೊಂತ ಇದೆ, ಬಹಳಷ್ಟು ಕಾಣಿಸ್ಕೊಂತ ಇದೆ ಸರ್. ಅದಕ್ಕೆ ಶಾಶ್ವತವಾಗಿರೋದು ದೊಣ್ಣೆ ಹುಳನಾ? ಓಕೆ ಓಕೆ. ದೊಣ್ಣೆ ಹುಳ ಅದು ಬಿಳಿ ಕಲರ್ ಹುಳ ಅಲ್ವಾ? ಬಿಳಿ ಕಲರ್ ಹುಳ. ಹಾ ಸರ್, ಹಾ ಸರ್. ಅದು ಎಲ್ಲ ಕಪ್ಪಿರುತ್ತೆ. ಓಕೆ ಸರ್, ಓಕೆ ಸರ್. ಕರೆಕ್ಟ್ ಅಲ್ವಾ? ಅದೇ ಅಲ್ವಾ? ಹೌದು ಸರ್, ಹೌದು ಸರ್. ಅದಕ್ಕೆ ಏನು ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಏನು ಸರ್? ಸರ್, ಆಕ್ಚುಲಿ ಏನಂದ್ರೆ ಇದು ಆಕ್ಚುಲಿ ನೀವು ಗಿಡ ನೆಡುವಂತ ಸಂದರ್ಭದಲ್ಲಿ ಮುಖ್ಯವಾಗಿ ನೀವು ಇದು ಇದ್ರಲ್ಲಲ್ವಾ, ಕಬ್ಬೆಲ್ಲಲ್ವಾ? ಹಾ ಸರ್, ಕಬ್ಬು. ಕಬ್ಬು ನೆಡುವಂತ ಸಂದರ್ಭದಲ್ಲಿ ನಿಮ್ಗೆ ಇದು ಯಾವ್ದು ಗೊತ್ತಾ? ವರ್ಟಿಸೆಲಿಯಂ ಕ್ಲಮಿಡೋಸ್ಪೋರಿಯಂ ಅಂತ, ವರ್ಟಿಸೆಲಿಯಂ ಅಂತ ಕರೀತಾರೆ. ಆ ಒಂದು ಪ್ರಾಡಕ್ಟ್ ಅನ್ನ ನೀವು ಹಾಕಿದಾಗ ಇದು 50% ಅವಾಯ್ಡ್ ಆಗುತ್ತೆ ಬರೋದು. ಓಕೆ. ಇದ್ರ ಜೊತೆಗೆ ಕ್ಲೋರೋಪ್ಲಸ್ ಸೈಪರ್ ಕೇಳಿಸ್ತಿದ್ಯಾ ಸರ್? ಕ್ಲೋರೋಪ್ಲಸ್ ಸೈಪರ್ ಮೆಥಿನ್ ಅಂತ ಸಿಗುತ್ತೆ, ಆಮ್ಲ ಅಂತ ಕರಿತೀವಿ. ಆ ಪ್ರಾಡಕ್ಟ್ ಅನ್ನ ನೀವು ಕೊಟ್ರೆ ಅದ್ರ ಜೊತೆಗೆ ಡ್ರಂಚಿಗೆ ಆಗ್ರೋಬೂಸ್ಟ್ ಅನ್ನ ಮಿಕ್ಸ್ ಮಾಡಿ ಅವಾಗ ಇದನ್ನ ಕಂಟ್ರೋಲ್ ಮಾಡ್ಬೋದು. ಸರ್ ಕರೆಕ್ಟ್ ಆಗಿ ತಿಳಿಸ್ಲಿಲ್ಲ ಸರ್, ಇದು ಹೋಗಿತ್ತು ಲೈನ್. ಸರ್ ನೋಡಿ, ಆಮ್ಲ ಅಂತ ಒಂದು ಪ್ರಾಡಕ್ಟ್, ಕ್ಲೋರೋಪೈರಿಪಸ್ ಪ್ಲಸ್ ಸೈಪರ್ ಮೆಥಿನ್. ಓಕೆ ಸರ್. ಇಲ್ಲ ಅಂದ್ರೆ ಲ್ಯಾಂಬ್ಡಾಸೈಲೋಥ್ರಿನ್ ಸಿಗುತ್ತೆ 5% ಈಚೆ, ಅದನ್ನು ಆಗುತ್ತೆ. ಓಕೆ ಸರ್. ಆಯ್ತು. ಅದ್ರ ಜೊತೆಗೆ ಆಗ್ರೋಬೂಸ್ಟ್ ಎರಡನ್ನ ಮಿಕ್ಸ್ ಮಾಡಿ ನೀವು ಬೇರಿಗೆ ಉಯ್ಬೇಕು. ಅವಾಗ ಅಲ್ಲಿದ್ದಂತ ಹುಳಗಳು ಸಾಯ್ತವೆ. ಓಕೆ ಓಕೆ. ನೆಕ್ಸ್ಟ್. ನಮಸ್ತೆ ಸರ್. ಸರ್ ನಮಸ್ತೆ ಸರ್, ಹಿರಿಯರಿಂದ ಸರ್. ಯಾರು? ನಾಗರಾಜ್ ಅವರ? ಅಹಮದ್ ಸರ್, ಅಹಮದ್ ಅಲಿ. ಹೇಳಿ ಸರ್, ಹೇಳಿ. ನಮಸ್ಕಾರ ಸರ್. ಏನಿಲ್ಲ ಸರ್, 1 ತಿಂಗಳಾಯ್ತು ಈರುಳ್ಳಿ ಹಾಕ್ಬಿಟ್ಟು ಅದು ಗ್ರೋತ್ ಆಗ್ತಿಲ್ಲ ಸರ್. ಏನ್ ಮಾಡ್ಬೇಕು ಸರ್ ಹೇಳಿ ಸರ್ ಅದನ್ನ. ಸರ್ ನೀವು ಏನೇನ್ ಮಾಡಿದ್ದೀರಿ ಹೇಳಿ ಸರ್? ನಾವು ಆಗ್ರೋಬೂಸ್ಟ್ ಕೊಟ್ಟಿದ್ದೀವಿ, ಮತ್ತೆ ಸಾಯಿಲ್ ಗಾರ್ಡ್ ಕೊಟ್ಟಿದ್ದೀವಿ ಸರ್. ಆಗ್ರೋಬೂಸ್ಟ್ ಸಾಯಿಲ್ ಗಾರ್ಡ್ ಕೊಟ್ಟಿದ್ದೀರಾ, ಗ್ರೋತ್ ಆಗಿಲ್ಲ. ನೀವು VMS 2 ml per ಲೀಟರ್ ಸ್ಪ್ರೇ ಮಾಡಿಸಿ. ಹಾ ಸರ್, ಸ್ಪ್ರೇ ಮಾಡ್ತೀವಿ ಸರ್. ಅದ್ರ ಜೊತೆಗೆ 19 ಸಿಗುತ್ತೆ, 19 ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್. ಹೌದು ಸರ್. ಅದು 120 ರೂಪಾಯಿ ಪರ್ ಪ್ಯಾಕೆಟ್. ಹಾ ಸರ್, ಹಾ ಸರ್. ಅದು ಮತ್ತೆ VMS 2 ಒಟ್ಟಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿಸಿ. ಹಾ ಸರ್. ನಮ್ಮದ್ರಲ್ಲೇ ಬೇರೆ ಪ್ರಾಡಕ್ಟ್ ಇಲ್ಲ ಸರ್, ಬೇರೆ ನಮ್ಮದ್ರಲ್ಲೇನೆ ಎಲ್ಲ ಒಂದಕ್ಕೇನೆ ಬರಲ್ಲ ಸರ್ ಅದು. ಇಲ್ಲ ಇಲ್ಲ. ಹೌದ್ರಾ? ಈಗ ಸರ್ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ, ಜ್ವರ ಬರುತ್ತೆ, ಖಾಲಿ 1 ಟ್ಯಾಬ್ಲೆಟ್ಸ್ ಕೊಡ್ತಾರ, ಇಲ್ಲ ಡೋಸ್ 50 ಕೊಡ್ತಾರೆ. ಅದ್ರ ಜೊತೆಗೆ ಇನ್ನೊಂದು ನ್ಯೂಟ್ರಿಯೆಂಟ್ ಇನ್ನೊಂದು ಟ್ಯಾಬ್ಲೆಟ್. ಇದು ನಿಮ್ಗೆ ಸುಸ್ತಾಗಿ ಅದ್ರ ಜೊತೆ ತಲೆನೋವು ಇರುತ್ತೆ, ಅದಕ್ಕೆ $0 ಕೊಡ್ತಾರೆ. ಗುರುಗಳೇ, ನಾನು ಅದಕ್ಕೆ ಯಾಕೆ ಹೇಳ್ತೀನಿ, ನಮ್ಮ ಪ್ರಾಡಕ್ಟ್ ಅಲ್ಲಿ ನಾವು ಮಾಡ್ಕೋಬೋದಲ್ಲ ನಮ್ಮ ಕಂಪ್ನಿಯಲ್ಲಿ ಅಂತ ನಾನು ಕೇಳ್ತಿರೋದು ಗುರುಗಳೇ. ಇಲ್ಲ, ಆತರ ಮಾಡಕ್ ಬರೋದಿಲ್ಲ ಸರ್. ಈಗ ಏನ್ ಗೊತ್ತು, ಒಂದೊಂದು ಕಾಯಿಲೆಗೆ ಒಂದೊಂದು ಔಷಧಿ ಇದೆ. ಜ್ವರಕ್ಕೆ ಒಂದು ಔಷಧಿ ಇದ್ರೆ ಬೇದಿಗೆ ಒಂದು ಔಷಧಿ ಇದೆ. ಜ್ವರಕ್ಕೆ ಒಂದೇ ಔಷಧಿ, ಬೇದಿಗೆ ಒಂದೇ ಔಷಧಿ ಮಾಡಕ್ ಬರೋದಿಲ್ಲ ಸರ್. ಹಾಗೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಒಬ್ರು. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಒಬ್ಬೊಬ್ಬರಿಗೆ ನಾನು ಮ್ಯೂಟ್ ಆಪ್ಷನ್, ನೀವು ಯಾರು ಹೆಸರು ಹೇಳ್ತೀರಾ ಅವ್ರಿಗೆ ಅನ್ಮ್ಯೂಟ್ ಆಪ್ಷನ್ ಕೊಡ್ತೀನಿ ಸರ್. ನಿಮ್ದು ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ನವೀನ್ ಸರ್. ಸರ್ ನಮ್ದು ಮ್ಯೂಟ್ ಆಗಿದ್ಯಾ? ಕೇಳಿಸ್ತದೆ, ಕ್ಲಿಯರ್ ಇದೆ. ಓಕೆ, ಡನ್. ಓಕೆ, ನೆಕ್ಸ್ಟ್ ನಾಗರಾಜ್. ಸರ್ ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಸರ್ ಈಗ ದಾವಣಗೆರೆ ಭಾಗದಲ್ಲಿ ಅಡಿಕೆಗೆ ಕರಿಚುಕ್ಕೆ ರೋಗ ಬಂದಿದೆ, ಅದಕ್ಕೆ ಏನ್ ಕೊಡ್ಬೋದು ಸರ್ ನಾವು? ಕರಿಚುಕ್ಕೆ ರೋಗ ಎಲ್ಲಿ ಬರುತ್ತದೆ? ಎಲೆ ಮೇಲೆನಾ? ಇದು ಕಾಯಿ ಬರೋಣ.
ಚೆನ್ನಾಗಿ ಕೊಡ್ತಾ ಇದೆ ಸರ್. ಸರ್ ನಾನು ಫಸ್ಟ್ ಟೈಮ್ ಕೇಳ್ತಿರೋದು. ಸರ್ ನನಗೆ ಅದ್ರದ್ದು ಫೋಟೋ ಕಳಿಸಿ, ನಾನು ಇವತ್ತಿನವರೆಗೆ ನೋಡಿಲ್ಲ. ನಾನು ಅದನ್ನ ನೋಡಿ ಹೇಳ್ತೀನಿ. ನನ್ನ ನಂಬರು ನಿಮ್ಗೆ ಇವ್ರ ಹತ್ರ ಇದೆ, ನಿಮ್ಮ ಆಫೀಸಲ್ಲಿ ಕೇಳಿ. ಇವ್ರು ನಮ್ಮ ಸೋಮಶೇಖರ್ ಸರ್ ಹತ್ರ ಇದೆ, ಅಥವಾ ಬೇರೆ ಅಪ್ಲೈನ್ ಲೀಡರ್ಸ್ ಗಳ ಹತ್ರ ಇದೆ ನನ್ನ ನಂಬರ್. ಅವ್ರ ಹತ್ರ ಕಲೆಕ್ಟ್ ಮಾಡಿ ನನಗೆ ಫೋಟೋ ಕಳಿಸಿ ಸರ್, ನಾನು ನೋಡಿ ನಿಮ್ಗೆ ಹೇಳ್ತೀನಿ. ಓಕೆ ಸರ್. ಓಕೆ 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 ಓಕೆ. ಗಿರೀಶ್ ಅವರೇ ನಮಸ್ಕಾರ. ಗಿರೀಶ್ ಅವ್ರು ಹೇಳಿ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಸರ್. ಏನಿಲ್ಲ, ಇವಾಗ ನಮ್ಗೆ ಸಾಯಿಲ್ ಗಾರ್ಡ್ಗೆ ನೀವು ಡೋಸೇಜ್ ಹೇಳಿದ್ರಲ್ಲ 4 kgs per acre ಅಂತ. ಹೌದು ಸರ್, ಅದು ತುಂಬಾ ಕಮ್ಮಿ ಆಗುತ್ತಲ್ಲ ಸರ್ ಅದು 4 kgs? ಇಲ್ಲ ಇಲ್ಲ, ಕಡಿಮೆ ಆಗಲ್ಲ ಸರ್. ಯಾವ ಕ್ರಾಪ್? ಜನರಲಿ ನಾವು ಈ ಕಡೆ ನಮ್ಮ ಚನ್ನಪಟ್ಟಣ ಈ ಕಡೆ ಎಲ್ಲ ಹೋದ್ರೆ ಕೋಕೋನಟ್ ಅಡಿಕೆಗೆಲ್ಲ ಇದೆ, ಅದಕ್ಕೆಲ್ಲ ನಾನು 100 ಲೆವೆಲ್ಗೆ ಇದಾಗುತ್ತೆ ಸರ್. ನೋಡಿ, ಆಕ್ಚುಲಿ ಅಡಿಕೆಗೆ ಸಾರಿ ತೆಂಗಿಗೆ ಮಿನಿಮಮ್ 200 ಗ್ರಾಮ್ ಹಾಕ್ಬೇಕು ಸರ್. 200 grams. ಓಕೆ ಸರ್. ಆಯ್ತಾ? ಅಡಿಕೆಗೆ 50 to 75 ಗ್ರಾಮ್, ಮ್ಯಾಕ್ಸಿಮಮ್ 100 ಗ್ರಾಮ್. ಓಕೆ ಸರ್. ಅದಕ್ಕಿಂತ ಜಾಸ್ತಿ ಡೋಸೇಜ್ ಮಾಡಬೇಡಿ ಸರ್. ಓಕೆ ಸರ್. ನಾವು ಭತ್ತಕ್ಕೆ ಇದೆಲ್ಲ ಚೆಲ್ಬೇಕಾದ್ರೆ 4 kgs ಅಲಾಂಗ್ ವಿತ್ ಅದರ್ ಮಿಕ್ಸ್ಚರ್ಸ್ ಹಾಕ್ಬೋದಾ, ಅಥವಾ 4 kgs ಓನ್ಲಿ ಅದನ್ನೇ ಸ್ಪ್ರೇ ಮಾಡಿದ್ರು ಸರ್? ನೀವು ಇದನ್ನ ಯೂರಿಯಾ ಜೊತೆ ಮಿಕ್ಸ್ ಮಾಡ್ಬೋದು, DAP ಜೊತೆ ಮಿಕ್ಸ್ ಮಾಡ್ಬೋದು, 17 ಮಿಕ್ಸ್ ಮಾಡ್ಬೋದು, 19 ಜೊತೆ ಮಿಕ್ಸ್ ಮಾಡ್ಬೋದು. ನನ್ನ ದೊಡ್ಡ 4 kgs ಕಮ್ಮಿ ಆಗುತ್ತೆ. ಏನ್ ಗೊತ್ತಾ ಸರ್, ಅವ್ರು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿತಾರ, ಕಾಸೋಡಿ ಕಾಸು ಏನು ತಲೆ ಸರ್. ಕಾಫಿ ಒಳಗೆ ಕೊಡೋದು, ಅದ್ರೊಳಗೆ ಹಾಕಿ ಕೊಡಿ. ಏನು ಒಂದು 5 ಹನಿ ಅಷ್ಟೇ. 5 ಹನಿ, 1 ಹನಿ ಜಾಸ್ತಿ ಬಿದ್ರು ಒಂದು. ಓಕೆ ಸರ್, ಹೇಳಿ. ಗಿರೀಶ್ ಅವ್ರೆ ಹೇಳಿ. ಗಿರೀಶ್ ಅವ್ರೆ ಕ್ಲಿಯರ್ ಆಯ್ತಲ್ವಾ? ಇಲ್ಲ, ನಂಗೆ ಮ್ಯೂಟ್ ಆಗಿದೆ ನೋಡಿ. ನಿಮ್ಗೆ ಮ್ಯೂಟ್ ಆಗಿದೆ ಸರ್. ಇದು ಅಗ್ರಿ ಬೂಸ್ಟ್ ಸರ್, ನಾವು 2 kg per 200 liters ಆಫ್ ವಾಟರ್ಗೆ ಕೊಡ್ಬೋದಲ್ಲ ಸರ್? 2 kg for 200 ಲೀಟರ್ ಬೇಡ ಸರ್. 1 kg ಮ್ಯಾಕ್ಸಿಮಮ್ ಫಾರ್ 200 ಲೀಟರ್ ಮಾಡಿ. ನಿಮ್ಗೆ ಅದು 2 kg ಹಾಕಿದ ತಕ್ಷಣ ನಿಮ್ಗೆ ಥಿಕ್ನೆಸ್ ಜಾಸ್ತಿ ಆಗುತ್ತೆ, ನಾಸಲ್ ಅಲ್ಲಿ ಸಿಕ್ಕಾಕೊಳ್ಳುತ್ತೆ. ಓಕೆ ಸರ್. ಸೊ ನೀವು 1 kg ಮ್ಯಾಕ್ಸಿಮಮ್ ಡೈಲ್ಯೂಷನ್ ಮಾಡಿ, 1 kg ಜಾಸ್ತಿ ಮಾಡಕ್ ಹೋಗ್ಬೇಡಿ. ಓಕೆ ಓಕೆ ಸರ್. ಓಕೆ ಸರ್, ಡನ್. ಗಾಯತ್ರಿ ಮೇಡಮ್ ಹೇಳಿ. ಗಾಯತ್ರಿ ಅಮ್ಮ ಅವರೇ. ಗುಡ್ ಮಾರ್ನಿಂಗ್. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಮೇಡಮ್. ಸರ್, ನಾವು ಹಾಸನಿಂದ ಮಾತಾಡೋದು. ಹೇಳಿ ಮೇಡಮ್. ಸರ್, ತೆಂಗಿನ ಗಿಡಕ್ಕೆ ಸುಳಿ ರೋಗ ಬರುತ್ತಲ್ಲ? ತೆಂಗಿನ ಗಿಡಕ್ಕೆ ಸುಳಿ ರೋಗ ಬರುತ್ತೆ? ಹೌದು. ಸುಳಿ ರೋಗ ಬಂದಿದೆ ಸರ್, ಅದಕ್ಕೆ ಏನು ಸ್ಪ್ರೇ ಮಾಡೋದು? ಮೇಡಮ್, ಅದಕ್ಕೆ ಕಾಪರ್ ಆಕ್ಸಿಕ್ಲೋರೈಡ್, COC ಅಂತ ಕರಿತೀವಿ. ಕಾಪರ್ ಆಕ್ಸಿಕ್ಲೋರೈಡ್, COC. ಅದು 1 ಲೀಟರ್ ನೀರಿಗೆ 5 ಗ್ರಾಮ್. 1 ಲೀಟರ್ ನೀರಿಗೆ 5 ಗ್ರಾಮ್. BMS 1 ಲೀಟರ್ ನೀರಿಗೆ 2 ml. 1 ಲೀಟರ್ಗೆ 2 ml. ವಿ ಸ್ಟಿಕ್ 1 ಲೀಟರ್ ನೀರಿಗೆ 0.5 ml. ವಿ ಸ್ಟಿಕ್ 0.5 ml. 0.5 ml. ಇದಿಷ್ಟನ್ನ ಮಿಕ್ಸ್ ಮಾಡಿ ನೀವು ಸುಳಿಗೆ ಉಯ್ಬೇಕು. ಸುಳಿಗೆ ಸ್ಪ್ರೇ ಮಾಡದ ಉಯ್ಯದ? ಸುಳಿಯಿಂದ ಒಳಗಡೆ ಔಷಧಿ ಇಳಿಬೇಕು. ಸುಳಿ ಕೊಳೆ ಬರೋದು ಸುಳಿಯಲ್ಲಿ ಒಳಗಡೆ, ಸುಳಿ ಮೇಲೆ ಅಲ್ಲ, ಕೆಳಗಡೆ ಅಡಿಯಲ್ಲಿ ಬರುತ್ತೆ. ಅಲ್ಲಿ ಕೆಳಗೆ ಇಳಿಯುವಂಗೆ ನಾವು ಅದನ್ನ ಸ್ಪ್ರೇ ಮಾಡಬೇಕು, ಡ್ರಂಚ್ ಮಾಡೋದ್ರೆ ಡ್ರಂಚ್ ಮಾಡಬೇಕು. ಓಕೆ ಮೇಡಮ್, ಥ್ಯಾಂಕ್ ಯು, ಧನ್ಯವಾದ. ಸರ್ ಹೇಳಿ. ಪಾಂಡುರಂಗಯ್ಯ ಅವರೇ ಹೇಳಿ. ಸರ್, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ಇಲ್ಲಿ ನನ್ನ ಇದ್ರಲ್ಲಿ ಕೆಲವರು ಈ ಸಾಯಿಲ್ ಗಾರ್ಡ್ನ ಬಿಗ್ಗರ್ ಪ್ಯಾಕೆಟ್ ಸಿಕ್ಕಲ್ವ ನನ್ಗೆ 50 kg ಪ್ಯಾಕ್ ಅಂತ ಕೇಳಿದ್ರು. 50 kg ಬ್ಯಾಗ್ ತರ ಅಂಗಡಿಯವರು ಫರ್ಟಿಲೈಸರ್ ಅಂಗಡಿಯವರು ಅಂಗಡಿಯವರಿಗೆ ಸರ್ ದಯವಿಟ್ಟು ಮೆಟೀರಿಯಲ್ ಸದ್ಯಕ್ಕೆ ಕೊಡಕ್ಕೆ ಹೋಗ್ಬೇಡಿ ಸರ್. ಬೇಡ ಅಂತೀರಾ? ಬೇಡ ದಯವಿಟ್ಟು ಬೇಡ.
Okay, only for the end user. Only for the end use. Okay. Yes, sir. Okay. Sorry, sir. Okay. Next, Raj avare. Raj. Hi, sir. ನಮಸ್ತೆ. ಸರ್ ನಮಸ್ಕಾರ ಸರ್. ನಮಸ್ತೆ. ನಿಮ್ದು ಕ್ಯಾಮೆರಾ ಓಪನ್ ಮಾಡಿ. ಓಕೆ ಸರ್, ಓಪನ್ ಮಾಡಿದೆ ಸರ್. ಸರ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ವೆಲ್ಕಮ್ ಟು ದಿ ಸೆಷನ್ ಸರ್. ನಾನು ನಿಮ್ಮನ್ನ ಭೇಟಿ ಮಾಡ್ಬೇಕಂತ ಕಾಲೇಜ್ ಕಾಯ್ತಿದ್ದೆ ಸರ್. ವೆಲ್ಕಮ್ ಸರ್. ಸರ್ ನಾವೊಂದು 2 ನಿಮಿಷ ಸ್ವಲ್ಪ ಜಾಸ್ತಿ ತೋರ್ತೀನಿ ಸರ್, ಯಾಕಂದ್ರೆ ನನ್ನ ಬಂಧು ಮಿತ್ರರಿಗೆ ನನಗೆ ಉಂಟಾದ ಕ್ವಶನ್ಸ್ಗಳು ಅವ್ರಿಗೂ ಹೆಲ್ಪ್ ಆಗಲಿ ಅನ್ನೋದಕ್ಕೆ. ಸರ್ ಫಸ್ಟ್ ಅಲ್ಲಿ ಇದ್ರೆ ರಾಜ್ ಅವರೇ, ನಂದು ನಂಬರ್ ಅನ್ನ ತಗೊಂಡು ಫ್ರೀ ಆಗಿ ಕಾಲ್ ಮಾಡಿ. ನನ್ಗೆ ಗೊತ್ತಿರೋ ಪ್ರಕಾರ ಇನ್ನು 27 ಜನ ವೇಟಿಂಗ್ ಅಲ್ಲಿ ಇದ್ದಾರೆ. ಓಕೆ, ನಾನು ಶಾರ್ಟ್ ಆಗಿ ಮುಗಿಸ್ತೀನಿ ಸರ್. ಸರ್ ಫಸ್ಟ್ ಅಲ್ಲಿ ನಮ್ಮ ವಿ ಸ್ಟಾರ್ ವೆಲ್ನೆಸ್ ನ ಪ್ರಾಡಕ್ಟ್ ಅಲ್ಲದೆ ಬೇರೆ ಒಂದನ್ನು ನೀವು ಸೂಚಿಸ್ತಾ ಇದ್ರಿ, ಲೈಕ್ COC, ಜಿಂಕ್, ಫಾಸ್ಫೇಟ್ ಅಂತ ಹೇಳ್ಬಿಟ್ಟು. ಸೊ ಇದರ ಸ್ಪೆಸಿಫಿಕೇಶನ್ಸ್ ಆಗಿ ಯಾವಾಗ ಎಲ್ಲಿ ಯೂಸ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಬುಕ್ಲೆಟ್ ಅಥವಾ ಅದರಲ್ಲಿ ಮಾಹಿತಿ ಕೊರತೆ ಇದೆ ಅನ್ಕೋತೀನಿ ಸರ್. ಅದೆಲ್ಲೂ ಏನು ಸಿಗೋದಿಲ್ಲ ಸರ್. ಏನ್ ಗೊತ್ತಾ, ಇದು ತುಂಬಾ ವರ್ಷಗಳ ಒಂದು ಶ್ರಮದ ಪ್ರತಿಫಲ ನಂದು. ನಾನು ಇದನ್ನೆಲ್ಲ ಕಲ್ತಿರೋದು. ಇದು ಯಾವುದೇ ಬುಕ್ಕಲ್ಲಿ ಸಿಗಲ್ಲ. ನೀ ಯಾವುದೇ ಒಬ್ಬ ಡಾಕ್ಟರ್ ಹತ್ರ ಹೋಗಿ, ಸರ್ ನನ್ಗೆ ಜ್ವರಕ್ಕೆ, ತಲೆನೋವಿಗೆ, ಎದೆ ನೋವಿಗೆ, ಕಾಲು ನೋವಿಗೆ ಒಂದೇ ಸರಿ ಔಷಧಿ ಬರ್ಕೊಡಿ, ಒಂದು ಬುಕ್ ಬರ್ಕೊಡಿ ಅಂದ್ರೆ ಯಾರು ಕೊಡಲ್ಲ ಸರ್. ಹೌದು ಸರ್, ಯಾವ್ದು ದಿವ್ಯ ಔಷಧಿ ಆತರ ಸಿಗೋದಿಲ್ಲ ಸರ್. ಈಗ ನಮ್ಮ ಬಂಧು ಮಿತ್ರರುಗಳಿಗೆ ಆ ಒಂದು ಕನ್ಫ್ಯೂಷನ್ ಇರಬಾರ್ದಲ್ಲ ಸರ್, ಅದು ಒಂದು ಸರ್. ಸರ್ ನಿಮ್ಗೆ ಮಾತಾಡ್ಬೇಕಂತಾದ್ರೆ ನೀವು ಸಪರೇಟ್ ಆಗಿ ನಂಬರ್ ತಗೊಂಡು ಕಾಲ್ ಮಾಡಿ ಸರ್. ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಓಕೆ ಸರ್. ಹಾಗೆ ಸರ್, ನಾನು ಕಮರ್ಷಿಯಲ್ ಪ್ಲಾಂಟೇಶನ್ಗೆ ಸರ್, ಬನಾನಾಗೆ ಬನಾನಾ ಪ್ಲಾಂಟೇಶನ್ಗೆ ನಾನು ಏನ್ ಕೊಡ್ಬೋದು ಸರ್, ಏನೆಲ್ಲ ಕೊಡ್ಬೋದು ಸರ್? ಯಾವಾಗ ಪ್ಲಾಂಟೇಶನ್ಗೆ ಫಸ್ಟ್ ನೆಡುವಾಗ ವಿ ವ್ಯಾಮ್ ಕಾಪು. ಓಕೆ ಸರ್. ಹಾ ಸರ್. ಅದಾದ್ಮೇಲೆ 45 ದಿನದಿಂದ 50 ದಿನ ಆದ್ಮೇಲೆ ನೀವು ಆಗ್ರೋಬೂಸ್ಟ್. ಓಕೆ ಸರ್. ಅದಾಗಿ ಒಂದು 2 ತಿಂಗಳಲ್ಲಿ ನೀವು ಗೊಬ್ಬರ ಹಾಕ್ತೀರಾ. ಫಸ್ಟ್ ರೌಂಡ್ ಯೂರಿಯಾ, DAP ಯಾವ್ದಾದ್ರು ಹಾಕ್ತೀರಾ. ಅದ್ರ ಜೊತೆಗೆ 4 kg ನಮ್ದು ಸಾಯಿಲ್ ಗಾರ್ಡ್. ಓಕೆ ಸರ್. ಗೊನೆ ಬಿಡುವ ಸಂದರ್ಭದಲ್ಲಿ VMS. ಓಕೆ ಸರ್. ಇದಿಷ್ಟು ಸ್ಪ್ರೇ ಮಾಡೋದಲ್ಲ ಸರ್ VMS? ಸರ್ VMS ಸ್ಪ್ರೇ ಅಲ್ವಾ? VMS ಸ್ಪ್ರೇ, ಹೌದು. ಓಕೆ ರೈಟ್ ಸರ್. ಸರ್ ನಾನು ನಿಮ್ಮ ನಂಬರ್ ತಗೋತೀನಿ ಸರ್. ನಾನು ಐ ಹ್ಯಾವ್ ಸಮ್ ಕ್ವಾರಿ ಸರ್. ಓಕೆ, ನೋ ಪ್ರಾಬ್ಲಮ್. ಆಸ್ ಆಫ್ ನೌ ಇಟ್ಸ್ ಓಕೆ ಸರ್. ಐ ಕಾಲ್ ಯು ಲೇಟರ್. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಅಜಯ್ ಅವರೇ, ಥ್ಯಾಂಕ್ ಯು. RK A1 ಅಲ್ಲಿ ಇರೋದು ಅಜಯ್ ಅನ್ಸುತ್ತೆ. ಉಮೇಶ್. ಹಾ, ನಮಸ್ತೆ ಸರ್. ನಮಸ್ತೆ, ಹ್ಯಾಪಿ ಗುಡ್ ಈವ್ನಿಂಗ್. ಫೋನ್ ಮಾಡಿ ಸರ್. ಎಸ್, ಓಕೆ ಸರ್. ಉಮೇಶ್ ಅವ್ರು ಹೇಳಿ. ಸರ್, ಈಗ ನಾನು ಕೇಳ್ಬೇಕಾದಿದ್ದಿನ ಒಬ್ರು ದಿವ್ಯಾ ಮೇಡಮ್ ಕೇಳಿದ್ರು, ನಿಜ, ಅದಕ್ಕೆ ನೀವು ಆನ್ಸರ್ ಮಾಡಿದ್ರಿ, ಹ್ಯಾಪಿ. ಬಟ್ ಒನ್ಸ್ ಮೋರ್ ನಿಮ್ಮ ಹತ್ರ ಇದು ಮಾಡ್ಕೊಳೋದು ಅಷ್ಟೇ. ಯಾಕೆಂದ್ರೆ ಈಗ ಮಳೆಗಾಲ ರಾಜ್ಯದಲ್ಲಿ ಎಲ್ಲಾ ಕಡೆ ಈಗ ಬರದ ಛಾಯೆ ಕಾಣ್ತಾ ಇದೆ. ನೀರು ಈಗ ಡ್ಯಾಮ್ಗಳಿರ್ಬೋದು. ಈಗ ನಮ್ದು ಭದ್ರಾವತಿ, ಈಗ ನಮ್ಗೆ ಭದ್ರಾ ಬರದಂಡೆ ಮತ್ತೆ ಗೊಂದಿ 2 ಬರ್ತಾ ಇತ್ತು. ಅದರಿಂದ ಈಗ ಮಳೆ ಆಗ್ತಿರೋದ್ರಿಂದ ಅಲ್ಲಿ ನೀರಾವರಿ ಇದ್ರ ಪ್ರಮಾಣನೇ ಈಗ ಅವರು ಬಿಡುವುದು ಸಮಯನೂ ಕೂಡ ಇದು ಮಾಡಿಲ್ಲ. ಹಾಗಾಗಿ ಈಗ ನಾವು ಈಗ ನೀವು ಹೇಳಿದ್ರ ಪ್ರಕಾರ ನಮ್ಮ ಪ್ರಾಡಕ್ಟ್ಗಳನ್ನ ಹೌ ಟು ಯೂಸ್ ಮಾಡ್ಬೋದು ಥ್ರೂ ಫಾರ್ಮರ್ಸಿಗೆ ಅಂತ ಸರ್. ಸರ್ ನಿಮ್ಗೆ ನಾನು ಆಲ್ರೆಡಿ ದಿವ್ಯಾ ಮೇಡಮ್ ಕೇಳಿದ್ರಲ್ಲ, ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ಕ್ರಾಪಿಗೆ ಬೇಕು ಸರ್ ನಿಮ್ಗೆ. ಸರಿ, ಅಡಿಕೆಗೆ ನಿಮ್ಗೆ ಎಲ್ಲ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ಬೋದು. ನಮ್ದು ಬ್ಯಾಂಕಾಪ್ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ VMS ಹಿಂಗಾರಕ್ಕೆ ಸ್ಪ್ರೇ ಮಾಡ್ಬೋದು. ಆಗ್ರೋಬೂಸ್ಟ್ ಬೇರಿಗೆ ಡ್ರಂಚ್ ಮಾಡ್ಬೋದು ಸರ್. ಸರ್ ಅದು ಓಕೆ. ಅಲ್ಲಿ ದಿವ್ಯಾ ಮೇಡಮ್ ಅವ್ರು ಕೇಳಿದ್ದು, ಸರ್ ಮಳೆ ಇಲ್ಲ, ನಮ್ದು ಕಡೂರು ಪ್ರದೇಶ ದಯವಿಟ್ಟು ಹೋಗ್ಬೇಡಿ ಸರ್, ಬೇಡ, ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಅದೇ ಸರ್, ಈಗ ನಮ್ದು ಮಳೆ ಆಚರಿತ ಅಲ್ಲ, ನಮ್ದು ಡ್ಯಾಮ್ ಇದೆ, ಭದ್ರಾ ಬರದಂಡೆ. ಆದ್ರೆ ನೀರನ್ನ ಸಮಯಾನುಸಾರ ಒಲೆಯವರ ಸಿಸ್ಟಮ್ ಅಲ್ಲಿ ಕೊಡ್ತಾರೆ. ಹಾಗಾಗಿ ಬಳಕೆ ಮಾಡಬಹುದಾ ಸರ್? ನೀರಿದ್ರೆ ಸರ್ ಸಿಂಪಲ್ ಆಗಿ ತಿಳ್ಕೊಳ್ಳಿ, ಮಿನಿಮಮ್ 18ರಿಂದ 20% ಮಣ್ಣಲ್ಲಿ ಮಾಯಿಶ್ಚರ್ ಇದ್ರೆ ಮಾಡ್ಬೋದು. ಮಾಯಿಶ್ಚರ್ ಇಲ್ಲ ಅಂದ್ರೆ ದಯವಿಟ್ಟು ಏನೂ ಮಾಡಕ್ ಹೋಗ್ಬೇಡಿ. ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ದಯವಿಟ್ಟು ಹೇಳಿ. ಮೆಹಬೂಬ್ ಅವರೇ,
ಸಿಗ್ಗ ಓಕೆ ನಿಮ್ದು ಭತ್ತ ಹೇಳಿ. ಸಿಂಧನೂರು ಭತ್ತ ಅಲ್ವಾ? ಭತ್ತ ಸರ್, ಅದು ನಮ್ಗೆ ಸದ್ಯಕ್ಕೆ ಡ್ಯಾಮೇಜ್ ಇರಲ್ಲ ಸರ್ ಅದಕ್ಕೆ. ಆದ್ರೆ ನಾವು ಈಗ ಹತ್ತಿ ಇದೆ ಸರ್ ನಮ್ ಸೈಡ್, ಬೇರೆ ಕಡೆ ಎಲ್ಲ ಅದ್ ಹತ್ತಿಗೆ ಸರ್ ಅದು ಕೆಂಪು ರೋಗ ಬರ್ತಾ ಇದೆ, ಮತ್ತೆ ಹೂವು ಆಗಿ ಉದುರ್ತಾ ಇದೆ ಸರ್. ಉದುರಿದ್ರೆ ಅದಕ್ಕೆ ಪ್ಲಾಂಟೋಫಿಕ್ಸ್ ಅಂತ ಸಿಗುತ್ತೆ ಸರ್, ನ್ಯಾಪ್ಥಲಿನ್ ಅಸಿಟಿಕ್ ಆಸಿಡ್. ಪ್ಲಾಂಟೋಫಿಕ್ಸ್ ಅಂತ. ಓಕೆ ಸರ್. ನ್ಯಾಪ್ಥಲಿನ್ ಅಸಿಟಿಕ್ ಆಸಿಡ್ ಟೆಕ್ನಿಕಲ್, ಅದು 100 ಲೀಟರ್ ನೀರಿಗೆ ಖಾಲಿ 50 ml ನೋಡಿ, ಡೋಸೇಜ್ ಬರ್ಕೊಳ್ಳಿ. ಚೂರ್ ಜಾಸ್ತಿ ಆದ್ರೂ ಮತ್ತೆ ಪೂರ್ತಿ ಉದುರೋಗುತ್ತೆ ಹೂಗಳು. ಓಕೆ ಸರ್. 100 ಲೀಟರ್ ನೀರಿಗೆ 50 ml ಪ್ಲಾಂಟೋಫಿಕ್ಸ್, 300 ml VMS. 100 ml VMS ಕೊಡಿ. 100% ಸಿಟ್ಟಿಂಗ್ ಆಗುತ್ತೆ ಫ್ಲವರ್ ಸರ್. ಅಂದ್ರೆ ಅದಕ್ಕೆ ಎಷ್ಟು ಬಂದು 20 ಟ್ಯಾಂಕ್ ಸರ್ ನಮ್ ಕಡೆ ಹೊಡೆಯೋದು. 20 ಟ್ಯಾಂಕ್ ಆದ್ರೆ 0.4 ಅಂದ್ರೆ ಇದು 80 ml ಬರ್ತಲ್ಲ? ಹೌದು, 80 ml. ಎಷ್ಟು 8 ml ಸರ್ ಬರ್ಕೊಳ್ಳಿ. 1 ಲೀಟರ್ ನೀರಿಗೆ 0.4 ml. 1 ಲೀಟರ್ ನೀರಿಗೆ 0.4 ml. ಓಕೆ ಸರ್. ಪ್ಲಾನೋಫಿಕ್ಸ್ ಇದು 2 ml. ಪ್ಲಾನೋಫಿಕ್ಸ್ ಸರ್ 0.4 ml. 0.4. ಓಕೆ ಸರ್. VMS ಸರ್? VMS 2 ml. VMS 2 ml. 1 ml ವಿಸ್ಟಿಕ್. 1 ml ವಿಸ್ಟಿಕ್ ಸರ್. ಇದಿಷ್ಟನ್ನ ಹಾಕಿ ಸ್ಪ್ರೇ ಮಾಡಿಸಿ ಕಂಟ್ರೋಲ್ ಪಕ್ಕ ಸೆಟ್ಟಿಂಗ್ ಆಗುತ್ತೆ ಸರ್. ಈಗ ಸಣ್ಣ ಗಾಯ ಬರ್ತಿದೆ, ಸ್ಪ್ರೇ ಕೊಡ್ಬೋದಲ್ಲ ಸರ್? 100% ಕೊಡ್ಬೋದು, ಕೊಡಿ. ಸರ್ ಇನ್ನೊಂದು ಸರ್, ತೊಗರಿ ಇದೆ ಸರ್ ನಮ್ ಸೈಡ್, ಮತ್ತೆ ಬೇರೆ ಕಡೆ ಎಲ್ಲ ತೊಗರಿ ಒಂದಿದೆ. ತೊಗರಿಗೆ ಏನಾಗ್ತದೆ ಸರ್ ಅಂದ್ರೆ ಅದು ಇಳುವರಿ ಸ್ವಲ್ಪ ಹತ್ರ ಬರ್ತಾ ಇಲ್ಲ, ಅದಕ್ಕೆ ಏನ್ ಕೊಡ್ಬೋದು ಸರ್? ಸರ್ ಇಳುವರಿ ಬರ್ತಿಲ್ಲ ಅಂದ್ರೆ ಮಳೆ ಕಡಿಮೆ ಆಗಿದ್ದಕ್ಕೆ ಇರ್ಬೋದು ನನ್ನ ಪ್ರಕಾರ, ಅದೇ ರೀಸನ್ ಇರುತ್ತೆ. ಅದಕ್ಕೆ ತೊಗರಿಗೆ ಇದು ಎಂತ ಈಲಿಯೋತಿಸ್ ಅಂತ ಒಂದು ಹುಳ ಬರುತ್ತೆ, ಗೊತ್ತಲ್ವಾ ನಿಮ್ಗೆ? ಗೊತ್ತು ಸರ್. ಅದಕ್ಕೆ ಸೋರ್ಡ್ ಅಂತ ಒಂದು ಸಿಗುತ್ತೆ, ಅದು ಜೊತೆಗೆ VMS. ಅದೇನ್ ಸರ್ ಹೆಸರು? ಸೋಲ್ಡ್ ಸೋಲ್ಡ್ ಅದ್ರ ಜೊತೆಗೆ ಸರ್ VMS. ಅದೆಷ್ಟು ಯೂಸ್ ಮಾಡೋ ಸರ್? ಅದು ಯಾವ ತರ ಯೂಸ್ ಮಾಡಬೇಕು? ಸೋಲ್ಡ್ 1 ml. 1 ml. ಓಕೆ ಸರ್. VMS 2 ml. ಓಕೆ ಸರ್. ವಿಸ್ಟಿಕ್ 1 ml. ಸರ್ ವಿಸ್ಟಿಕ್ 1 ml. ಇದಿಷ್ಟನ್ನ ನೀವು 15 ದಿನಕ್ಕೊಂದ್ಸರಿ ಸ್ಪ್ರೇ ಮಾಡಿ ಕರೆಕ್ಟ್ ಆಗುತ್ತೆ. ನಿಮ್ಗೆ ಫ್ಲವರ್ ಡ್ರಾಪ್ ಆದ್ರೂ ಸೆಟ್ ಆಗುತ್ತೆ. ಫ್ಲವರ್ ಮತ್ತೆ ರಿಜ್ಯೂನೇಟ್ ಆಗಿ ಹೊಸ ಫ್ಲವರ್ ಬರುತ್ತೆ. ಓಕೆ. ಅದೇ ನಾನು ಅಗ್ರಿಕಲ್ಚರ್ 70% ಮಾಡ್ತಾ ಇದ್ದೀನಿ ಸರ್. ನಾನು 30% ಅಷ್ಟೇ ನಾನು ಮಾಡ್ತಾ ಇರೋದು. ರಿಸಲ್ಟ್ ತುಂಬಾ ತೆಗೆದಿದ್ದೀನಿ ಸರ್. ನಾನು ವೆಜಿಟೇಬಲ್ದು ಪ್ರತಿಯೊಂದು ರಿಸಲ್ಟ್ ತುಂಬಾ ತೆಗೆದಿದ್ದೀನಿ. ಇದು ಎರಡೇ ಸ್ವಲ್ಪ ನನಗೆ ಮಾಡ್ತಲ್ಲ ಸರ್. ಅದಕ್ಕೆ ನಿಮ್ಗೆ ತುಂಬಾ ಚೆನ್ನಾಗಿದೆಯಲ್ಲ ಮೆಹಬೂಬ್ ಅವರೇ? ಸಕ್ಕತ್ತ ಸರ್. ನಾನು ಇಡೀ ಟೀಮ್ ಅಲ್ಲಿ ನಾನು ತುಂಬಾ ಸಕ್ಕತ್ತ ತೆಗೆದಿದ್ದೀನಿ ಸರ್. ನಾನು ಕೆಲವೊಂದು ವಿಡಿಯೋ ಹಾಕ್ತೀನಿ ಸರ್ ನಿಮ್ಗೆ, ಒಂದು ಶೇರ್ ಮಾಡ್ತೀನಿ. ಸೇಲ್ಸ್ ಡಬಲ್ ಮಾಡ್ಬೇಕು. 100% ಮಾಡ್ತೀನಿ ಸರ್. ನೆಕ್ಸ್ಟ್ ನಾನು 100% ಮಾಡ್ತೀನಿ ಸರ್. ಓಕೆ, ಸೂಪರ್. ರಾಜು ಅವರೇ, ರಾಜು ಅವರೇ ಅದೇ ಕೂತ್ಕೊಂಡಿಲ್ಲ, ಅವ್ರು ಬೆಟ್ಟೋಗಿದ್ದಾರೆ ಬಿಟ್ಟು ವೆಟರಿ ನಾನು ಅವ್ರು ಇಲ್ಲ ಕೂತ್ಕೊಂಡ ರಾಜು ಅವರು ಸರ್. ನೆಕ್ಸ್ಟ್ ಯಾರದು? ಎವರ್ ಗ್ರೀನ್ ಮುರಳಿ ಮೋಹನ್. ಮುರಳಿ ಮೋಹನ್ ಅವರು ಹೇಳಿ. ಸರ್ ಮುರಳಿ ಮೋಹನ್ ಅವರು ಹೇಳಿ ದಯವಿಟ್ಟು. ಸರ್ ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ನಮ್ ಕಡೆ ರೋಸು ಟೊಮಾಟೊ ಇದು ಬೆಳಿತಾರೆ. ಎಲ್ಲಿ? ಚಿಕ್ಕಬಳ್ಳಾಪುರ. ಚೆನ್ನಾಗಿ ಹೂವು ಬರೋದಕ್ಕೆ ಯಾವ ತರ? ಎಲ್ಲಿ? ಚಿಕ್ಕಬಳ್ಳಾಪುರ. ಎಲ್ಲಿ ನಿಮ್ದು? ಚಿಕ್ಕಬಳ್ಳಾಪುರ. ನಮ್ದು ಹತ್ತುಬೆಲೆ ಸರ್, ಹತ್ತುಬೆಲೆ ಹೊಸೂರು ಬಾರ್ಡರ್. ಹೊಸೂರು ಬಾರ್ಡರ್. ಹೇಳಿ ಸರ್. ಹೌದು. ಅದೇ ರೋಸ್ಗೆ ಯಾವ ತರ ಇದು ಕೊಡ್ಬೋದು ಮದ್ದು ಅಂತ? ಮದ್ದು ಅಂದ್ರೆ ಬೇಸಾಯ ಆಗ್ತೀವಲ್ಲ, ನೀವು ಇದು ವ್ಯಾಮ್ ಕಾಪ್ ಪಕ್ಕ ಕೊಡಿ ಸರ್, ಒಳ್ಳೆ ರಿಸಲ್ಟ್ ಬರುತ್ತೆ. ವ್ಯಾಮ್ ಕಾಪ್ ಸರ್? ವ್ಯಾಮ್ ಕಾಪ್ ಡ್ರಂಚಿಂಗ್. ಓಕೆ ಓಕೆ, ಪಕ್ಕ ರಿಸಲ್ಟ್ ಬರುತ್ತೆ. ಓಕೆ ಸರ್. VMS ಸ್ಪ್ರೇ ಕೊಡಿ. ಫ್ಲವರಿಂಗ್ ಆಗುತ್ತಲ್ಲ, ಮುಗ್ಗು ಹೊರಡುತ್ತಲ್ವಾ? ಹೌದು ಸರ್, ಹೌದು. ಆ ಟೈಮ್ ಅಲ್ಲಿ ನೀವು ಕೊಟ್ರೆ ಕಲರ್, ಫ್ಲವರ್ ಕಲರ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಕಲರ್ ಚೆನ್ನಾಗಿ ಬರುತ್ತೆ. ಕಲರ್ ಚೆನ್ನಾಗಿ ಬರುತ್ತೆ. ಓಕೆ ಓಕೆ ಓಕೆ. ಇದು ಸರ್ ಟೊಮೊಟೊಗೆ
ಅದೇ ಟೊಮೆಟೊಗೆ ಹೂವು ಉದ್ರಿದೆ ನ್ಯಾಪ್ಥಲಿನ್ ಅಸಿಟಿಕ್ ಆಸಿಡ್ ಅದೇ ಪ್ಲಾನೋಫಿಕ್ಸ್ ಅನ್ನಲ್ಲ ಅವಾಗ ಅದು 0.4 ml VMS 0.4 ml VMS 2 ml VMS 2 ml ವ್ಯಾಮ್ ಕಾಪು ಕೆಳಗಡೆ ಡ್ರಂಚಿಂಗ್ ಡ್ರಂಚಿಂಗ್ ಕೆಳಗೆ ಬೇರೆ ಡ್ರಂಚಿಂಗ್ 200 ಲೀಟರ್ಗೆ 100 ಗ್ರಾಮ್ ಹಾಕಿ 200 ಲೀಟರ್ಗೆ 100 ಗ್ರಾಮ್ ಹಾಕಿ ಕೆಳಗಡೆ ಬೇರಿಗೆ ಹಿಡಿಬೇಕು ಔಷಧಿ. ಓಕೆ ನೀರು ಯಾವ ಇರೋ ತರ? ಹೌದು. ಸರಿ. ಓಕೆ ಥ್ಯಾಂಕ್ ಯು ಸರ್. ಎಲ್ಲ ವೆಜಿಟೇಬಲ್ಸ್ಗೂ ಅದೇ ತರ ಅಂತಾರಲ್ಲ ಸರ್, ಟೊಮೊಟೊ ಕೊಟ್ಟಂಗೆ? ಹೌದು. ಓಕೆ ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು. ನಸ್ರೀನ್ ತಾಜ್ ಮೇಡಮ್. ನಸ್ರೀನ್ ಮೇಡಮ್ ಕೇಳಿಸ್ತಿದ್ಯಾ? ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್ ಸರ್. ಇಲ್ಲಿ ಅಡಿಕೆ ಗೊನೆ ಸಾಯೋದಕ್ಕೆ ಒಂಬಾಳೆ ಸಾಯ್ತಾ ಇದೆ ಅಂತ ಹೇಳಿದ್ರಲ್ಲ ಸರ್? ಅಡಿಕೆ ಗೊನೆ ಸಾಯ್ತಾ ಇದೆ. ಅದಕ್ಕೆ ಒಂಬಾಳೆಗೆ ನಾವು ಸ್ಪ್ರೇ ಮಾಡ್ಬೇಕಾ ಅಥವಾ ಟ್ರಂಚಿಂಗ್ ಮಾಡಿದ್ರೆ ಸಾಕಾ ಸರ್? ಇಲ್ಲ ಒಂಬಾಳೆ ಸ್ಪ್ರೇ ಮಾಡ್ಬೇಕು. ಅಂದ್ರೆ ಮರ ಎತ್ತರ ಇದ್ರು ಒಂಬಾಳೆಗೆ ಸ್ಪ್ರೇ ಮಾಡ್ಬೇಕು ಅಂತ ಹೇಳ್ತೀರಾ ಸರ್? 100%. ಒಂಬಾಳೆ ಸ್ಪ್ರೇ ಮಾಡಿದ್ರೆ ಮಾತ್ರ ಕಂಟ್ರೋಲ್ ಆಗೋದು. ಮತ್ತೆ ಇನ್ನೊಂದು ಕ್ವಶನ್ ಸರ್, ವಾಮ್ ಕಾಪನ್ನ ಯೂಸ್ ಮಾಡ್ಬೇಕಾದ್ರೆ ನಾವು ಟ್ರೆಂಚಿಂಗ್ ಹಾಕ್ತಿವಲ್ಲ, 1 ಎಕರೆಗೆ ಎಷ್ಟು ಹಾಕ್ಬೇಕಾಗುತ್ತೆ ಸರ್? ವಿಎಂಎಸ್ ವಿಸ್ಟಿಕ್ ಎಲ್ಲ ಜಾಸ್ತಿ ಆಗ್ತಿವಲ್ವಾ? ಇದು 100 ಗ್ರಾಮ್ ಇಂದ 200 ಗ್ರಾಮ್ ವರೆಗೂ ಹಾಕೋಬಹುದು 1 ಎಕರೆಗ ಸರ್? ಹೌದು. ಯಾವ ಕ್ರಾಪ್? ಇದು ವೆಜಿಟೇಬಲ್ಸ್ ಕ್ರಾಪ್ಗಳಿಗೆಲ್ಲ ಹಾಕ್ಬೇಕಾರೆ ನಾವು 200 ಗ್ರಾಮ್ ಹಾಕಿ 1 ಎಕರೆಗೆ. ಅಡಿಕೆಗಾದ್ರೆ 100ರಿಂದ 200 ಗ್ರಾಮ್ ಬೇಕಾಗುತ್ತೆ. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಸುಗುರಪ್ಪ ಅಂಗಡಿ. ಪ್ರಸನ್ನ ಅವರು. ಪ್ರಸನ್ನ DR ಶಿವು. ಪ್ರಸನ್ನ ಅವರೇ. ಸರ್ ನಮಸ್ಕಾರ ಸರ್. ರಾಸಾಯನಿಕ ಮಾಡ್ತಿರೋದು ಸರ್. ಜೋಳಕ್ಕೆ ಈಗ ಜೋಳ ಬೆಳೆದಿದ್ದೀವಿ. ಜೋಳಕ್ಕೆ ವೈಟ್ ಕಾಯಿಲೆ ಬರ್ತಿದೆ, ವೈಟ್ ರೋಗ ಅಂತ ಬರ್ತದೆ. ವೈಟ್ ಮಧ್ಯದಲ್ಲಿ ವೈಟ್ ರೋಗನ? ಜೋಳಕ್ಕೆ ಮಾಮೂಲಿ ವೈಟ್ ಕಟಿಂಗ್ ಬರ್ತದೆ. ಎಲ್ಲಿ ಬರ್ತದೆ? ಎಲ್ಲಿ ಬರುತ್ತೆ? ಹಾಸನ್ ಸರ್. ಅಲ್ಲ ವೈಟ್ ಏನ್ ಬರುತ್ತೆ? ವೈಟ್ ಎಲೆ ಮೇಲೆ ಚುಕ್ಕೆ ಹಂಗಲ್ಲ ಸರ್. ಜೋಳದಲ್ಲಿ ಏನಾಗುತ್ತೆ, ಮಧ್ಯದಲ್ಲಿ ವೈಟ್ ಜೋಳ ಬರ್ತದೆ. ಅಂದ್ರೆ ಜೋಳನ ಏನಾಗುತ್ತೆ, ವೈಟ್ ಆಗುತ್ತೆ. ಹಸಿರಿರುತ್ತೆ, ಬಣ್ಣ ಚೇಂಜ್ ಮಾಡ್ತೇವೆ. ಫಸ್ಟ್ ಟೈಮ್ ಕೇಳ್ತಿರೋದು, ನನಗೆ ಗೊತ್ತಿಲ್ಲ. ನೀವು ನನಗೆ ಫೋಟೋ ಕಳಿಸಿದ್ರೆ ನಾನು ನೋಡಿ ಹೇಳ್ತೀನಿ. ಸರಿ ಸರ್. ನಾನು ಫಸ್ಟ್ ಟೈಮ್ ಕೇಳ್ತಿರೋದು ಆ ತರ. ನನಗೆ ನೀವು ಫೋಟೋ ಕಳಿಸಿದ್ರೆ ನಾನು ನೋಡಿ ಹೇಳ್ತೀನಿ. ಓಕೆ ಗಣೇಶ್ ಅವರೇ. ಸರ್ ನಮಸ್ತೆ. ನನ್ನ ಹೆಸರು ಗಣೇಶ್ ಅಂತ. ನಾನು ಹಾವೇರಿ ಡಿಸ್ಟ್ರಿಕ್ಟ್ ಮಾತಾಡೋದು. ಸರ್ ನನಗೆ 2 ಕ್ವಶನ್ ಇದೆ. ನಾನು ಐ ನಾಟ್ ಪಾರ್ಟ್ ಆಫ್ ಯುವರ್ V-Star team. As a farmer I'm talking. Okay sir, you should be a part of V-Star sir. Sure, definitely sir. Okay, you should be, because the products are really good. Okay. Yes sir, please tell me. My question is, ನನಗೆ one of my friend ವಿಜಯ್ ಅಂತ ಅವ್ರು ಸಜೆಸ್ಟ್ ಮಾಡಿದ್ರು, ಈ ತರ ಪ್ರಾಡಕ್ಟ್ಸ್ ಗಳಿದಾವೆ ನಮ್ಮಲ್ಲಿ, ನೀವು ಪರ್ಚೇಸ್ ಮಾಡಿ ಅಂತ. ನಂದು 7 ಎಕರೆ ಭತ್ತ ಇದೆ, ಒಂದು 6 ಎಕರೆ ಅಡಿಕೆ ತೋಟ ಇದ್ದದ್ದು. ಈ ಹೊಸದಾಗಿ ಈ ವರ್ಷ ನಾನು 3 ಎಕರೆ ಶುಂಠಿ ಮಾಡಿದ್ದೀನಿ. ನಾನು ಅವರಿಗೆ ಹೇಳಿದೆ ಯಾವ ಕ್ರಾಪ್ ಗೆ ಯೂಸ್ ಮಾಡಿ. ಇದು ನನಗೆ ಕ್ವಶನ್ ಏನಂದ್ರೆ ಸರ್, ಇವಾಗ ಎಲ್ಲಾ ಕ್ರಾಪ್ ಗಳಿಗೆ ಯೂಸ್ ಮಾಡಬಹುದಾ ಇದನ್ನ ನಿಮ್ ಪ್ರಾಡಕ್ಟ್ ನ ಅಂತ? ಸರ್ ನಮ್ದು ಆಕ್ಚುಲಿ ಬಯೋ ಫರ್ಟಿಲೈಸರ್ಸ್, ಬಯೋ ಸ್ಟಿಮ್ಯುಲೆಂಟ್ ಸರ್. ಓಕೆ. You can use to any product. See, major advantage of these products are stimulate the growth of the plant. Okay. ಗಿಡದ ಸರ್ವತೋಮುಖ ಅಭಿವೃದ್ಧಿಗೆ ಬೇಕಾಗುವಂತ ಪ್ರಾಡಕ್ಟ್ಸ್. ಅಡಿಕೆಗೂ ಯೂಸ್ ಮಾಡಬಹುದು, ಪ್ಯಾಡಿಗಂತೂ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಇದೆ. ಅದ್ರ ಜೊತೆಗೆ ಶುಂಠಿಗಂತೂ ಕೇಳ್ಬೇಡಿ. ನೋಡಿ, ಈಗ ಆಸಾಮ್ದವ್ರ ಹತ್ರ ಕೇಳಿದ್ರಲ್ಲ, ಅವ್ರು ಯೂಸ್ ಮಾಡ್ತಾರೆ, ಕೇಳಿ ನೋಡಿ, ರಿಸಲ್ಟ್ ಸೂಪರ್ ಆಗಿದೆ. ಕರೆಕ್ಟ್ ಸರ್. ಇವಾಗ ನನ್ನ ಕ್ವಶನ್ ಅಂದ್ರೆ, ಶುಂಠಿ ನಾನು ಯೂಸ್ ಮಾಡಬಹುದು ಅಂತ ನೀವು ಸಜೆಸ್ಟ್ ಮಾಡಿದ್ರೆ, 1 ಎಕರೆಗೆ ಯಾವ ಪ್ರಾಡಕ್ಟ್ ನ ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬಹುದು ಅಂತ? ಸರ್ ನಿಮ್ದು ಈಗ ಎಷ್ಟು ಮಂತ್ ಆಯ್ತು ಸರ್ ಶುಂಠಿ ನೆಟ್ಟು? ಇವಾಗ 4.5 months ಕಂಪ್ಲೀಟ್ ಆಯ್ತು ಸರ್ ಇವಾಗ ನಂದು. ಅದ್ರಲ್ಲಿ ಏನಾಗಿದೆ, 3 ಎಕರೆಯಲ್ಲಿ 1 ಎಕರೆ ನಂದು ಗ್ರೋತ್ ಕಡಿಮೆ ಇದೆ. ಯಾವ್ದು ಹಿಮಾಚಲ್? ಹಿಮಾಚಲ್ ಇದೆ ಸರ್. ಹಿಮಾಚಲ್, ಓಕೆ.
ಅದು 2 ಎಕರೆ ಚೆನ್ನಾಗಿದೆ. 1 ಎಕರೆ ಅದು ಮಣ್ಣಿನ ಪ್ರಾಬ್ಲಮ್ ಅಥವಾ ಅದು ಬೀಜದ ಪ್ರಾಬ್ಲಮ್ ಗೊತ್ತಾಗ್ಲಿಲ್ಲ. ಸರ್ ಒಂದು ಕೆಲಸ ಮಾಡಿ ಸರ್, ನಿಮ್ದು ಅದು ಯಾರು ಅಪ್ಲೈನ್ ಲೀಡರ್ ಹತ್ರ ನನ್ನ ನಂಬರ್ ತಗೊಂಡು ನಿಮ್ಮ ಸಾಯಿಲ್ ಅನ್ನ ನನಗೆ ಕಳಿಸಿ. ಓಕೆ ಸರ್, ನಾನು ಟೆಸ್ಟ್ ಮಾಡಿ ನಾನು ನಿಮ್ಗೆ ರಿಪೋರ್ಟ್ ಕಳಿಸ್ತೀನಿ. ನಂದು ಸಾಯಿಲ್ ಟೆಸ್ಟಿಂಗ್ ಮಾಡಿಸ್ತೇನೆ. ಬಿಫೋರ್ ನಾನು ಪ್ಲಾಂಟೇಶನ್ ಮಾಡೋಕ್ಕಿಂತ ಮುಂಚೆ ಸಾಯಿಲ್ ಟೆಸ್ಟಿಂಗ್ ಹಾಗಾದ್ರೆ ನಂಗೆ ಸಾಯಿಲ್ ರಿಪೋರ್ಟ್ ಕಳಿಸಿ ಸರ್, ನಾನು ಪಕ್ಕ ನಿಮ್ಗೆ ರೆಕಮೆಂಡೇಶನ್ ಕೊಡ್ತೀನಿ. ಓಕೆ ಡನ್ ಸರ್, ಐ ವಿಲ್ ಡು ದಟ್ ದೆನ್. ಓಕೆ ಓಕೆ ಸರ್. ಎಸ್ ಸರ್. ಸರ್ ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್ ಹೇಳಿ. ಫೈಟರ್ ಟೀಮ್ ಹೊನ್ನಳ್ಳಿ. ಗುಡ್ ಈವ್ನಿಂಗ್ ಸರ್, ನನ್ನ ಹೆಸರು ನೇತ್ರ ಹೊನ್ನಾಳಿಯಿಂದ. ಫೈಟರ್ ಟೀಮ್ ಇಂದ ಸರ್ ನಾನು ನಂಗೆ ಸರ್ ಒಂದು ಹೊಗೆ ಸೊಪ್ಪು ಮತ್ತೆ ದಾಳಿಂಬೆ ಹಣ್ಣಿಗೆ ಯಾವ ರೀತಿ ನಮ್ಮ ಪ್ರಾಡಕ್ಟ್ ಅನ್ನ ಬಳಸಬೇಕು ಅನ್ನೋ ಮೆಥಡ್ ಬೇಕಿತ್ತು ಸರ್. ಮೇಡಮ್ ಹೊಗೆ ಸೊಪ್ಪಿಗೆ ವಿ ಅಮೇಜ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ಎಲೆ ಸೂಪರ್ ಆಗಿ ಬರುತ್ತೆ ಸೈಜು. ವಿ ಅಮೇಜ್. ಓಕೆ ಸರ್. ಅದ್ರ ಜೊತೆಗೆ 0050 ಅಂತ ಸಿಗುತ್ತೆ, ಸಲ್ಫೇಟ್ ಆಫ್ ಪೊಟ್ಯಾಶ್ ಅಂತ ಕರೀತಾರೆ. 0050 ಅಂತ ಕರೀತಾರೆ ಅದಕ್ಕೆ. ಅದು ಗೊಬ್ಬರ. ಅದು 1 kg ಪ್ಯಾಕೆಟ್ ಸಿಗುತ್ತೆ, 150 ರೂಪಾಯಿ ಬೀಳುತ್ತೆ. ಓಕೆ, ಅವೆರಡನ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿ, ಸಖತ್ ರಿಸಲ್ಟ್ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ವಿ ಅಮೇಜ್ 0050. ವಿ ಅಮೇಜ್ ಎಲೆಗಳಿಗೆ ಮಾಡ್ಬೇಕು, ಬುಡಕ್ ಮಾಡ್ಬೇಕು ಫ್ರೇನ? ಸ್ಪ್ರೇ, ಎಲೆ ಮೇಲೆ ಸ್ಪ್ರೇ, ಎಲೆ ಮೇಲೆ ಸ್ಪ್ರೇ. ಓಕೆ ಸರ್. ದಾಳಿಂಬೆಗೆ ಸರ್? ಮೇಡಮ್ ಹೊನ್ನಳ್ಳಿಯಲ್ಲಿ ಹೊಗೆ ಸೊಪ್ಪು ಇದೆಯಾ? ಎಸ್, ನ್ಯಾಮತಿ ತಾಲೂಕು ಸರ್. ನ್ಯಾಮತಿ ಹೊನ್ನಾಳಿ ಅವಳಿ ತಾಲೂಕು. ಓಕೆ ಓಕೆ ಓಕೆ. ನಮ್ಮ ಹುಣಸೂರು ಕಡೆ ಇದೆ, ನಾನು ಇದು ಫಸ್ಟ್ ಟೈಮ್ ಕೇಳ್ತಿರೋದಲ್ಲಿ. ಓಕೆ, ಮತ್ತೆ ಇನ್ನೊಂದು ಯಾವ್ದು ಕ್ರಾಪ್ ಹೇಳಿದ್ರಿ? ದಾಳಿಂಬೆ ಸರ್. ದಾಳಿಂಬೆ. ದಾಳಿಂಬೆಗೆ ನೀವು ವ್ಯಾಮ್ ಕಾಪ್ ಇದೆಯಲ್ಲ, ವ್ಯಾಮ್ ಕಾಪು 100 ಲೀಟರ್ ನೀರಿಗೆ 200 ಲೀಟರ್ ನೀರಿಗೆ 200 ಗ್ರಾಮ್ ಹಾಕಿ, ಎರಡು ಕಂಟೈನರ್, 2 ಟಿನ್ ಹಾಕಿ ಡ್ರಂಚ್ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ರಿಸಲ್ಟ್. ಇದ್ರ ಜೊತೆಗೆ ಹೂ ಬಿಡುವಂತ ಟೈಮಲ್ಲಿ ವಿ ಅಮೇಜ್. ಓಕೆ ಸರ್. ಇದನ್ನ ಸ್ಪ್ರೇ ಮಾಡಿ, ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಓಕೆ ಸರ್. ಸರ್ ಇನ್ನೊಂದು ಕ್ವಶನ್ ಸರ್. ಹೇಳಿ ಮೇಡಮ್. ಭತ್ತಕ್ಕೆ ನಮ್ಮ ಪ್ರಾಡಕ್ಟ್ ಬಳಸೋ ವಿಧಾನ ಹೇಳಿ ಸರ್ ಸ್ವಲ್ಪ ನನಗೆ. ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಮೇಡಮ್ ಅವಾಗ. ಸರಿಯಾಗಿ ಸಿಗ್ಲಿಲ್ಲ, ಅದು ನಮ್ಗೆ ಕೇಳುವಾಗ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಂಡು. 7 ಜನ ಲೈನ್ ಅಲ್ಲಿ ಇದ್ದಾರೆ. ಆಯ್ತು ನೋಡಿ, ಭತ್ತಕ್ಕೆ ಮೇಡಮ್ ನಿಮ್ ಸಸಿ ಮಡಿ ಮಾಡ್ತಿರಲ್ಲ ಅವಾಗ ವ್ಯಾಮ್ ಕಾಪ್ ಆಯ್ತಾ. ಅದಾದ್ಮೇಲೆ ಭತ್ತ ನೀವು ನಾಟಿ ಮಾಡ್ತಿರಲ್ಲ, ನಟ್ಟಿ ಮಾಡ್ತಿರಲ್ಲ. ಓಕೆ ಸರ್. ನಟ್ಟಿ ಮಾಡಿ 1 ವಾರಕ್ಕೆ 1 ರೌಂಡ್ ವಿ ಅಮೇಜ್. ವಾರಕ್ಕೆ ವಿ ಅಮೇಜ್. ಓಕೆ ಸರ್. ಆಯ್ತಾ. ಅದಾಗಿ ಒಂದ್ ತಿಂಗಳಾದ್ಮೇಲೆ ನೀವು ಗೊಬ್ಬರ ಹಾಕ್ತಿರಲ್ವಾ, ಯೂರಿಯಾ. 1 ಮಂತ್ ಆದ್ಮೇಲೆ ಯೂರಿಯಾ. ಓಕೆ ಸರ್. ಯೂರಿಯಾ ಹಾಕ್ತಿರಲ್ಲ, ಯೂರಿಯಾ ಹಾಕುವಾಗ 50 kg ಯೂರಿಯಾಕ್ಕೆ 500 ಗ್ರಾಮು ಆಗ್ರೋಬೂಸ್ಟ್ ಯೂರಿಯಾ ಜೊತೆ ಮಿಕ್ಸ್ ಮಾಡ್ಬೇಕು. 500 ಗ್ರಾಮ್ ಯಾವ್ದು ಸರ್? ಆಗ್ರೋಬೂಸ್ಟ್. ಓಕೆ. ತಪ್ಪು ಮಾಡ್ತಾ ಇದೀವಿ ಸರ್, ತಳಕ್ಕೆ ಆಗ್ರೋಬೂಸ್ಟ್ ಮೊದಲೇ ಕೊಟ್ಬಿಟ್ಟು. ಮಾಡ್ಬೋದು, ತಳಕ್ಕೂ ಹಾಕ್ಬೋದು, ಇದನ್ನು ಬೆಸ್ಟ್, ಈ ಮೆಥಡ್ ಬೆಸ್ಟ್. ಓಕೆ ಸರ್. ಇನ್ನೂ ಒಂದು ಆರ್ಗ್ಯಾನಿಕ್ ಅಲ್ಲಿ ಮಾಡ್ತೀನಿ ಅಂದ್ರೆ ಮೇಡಮ್, ನೀವು ಸಗಣಿ ಗೊಬ್ಬರ ಇದ್ರೆ 100 kg ಸಗಣಿ ಗೊಬ್ಬರ, ಅರ್ಧ kg ಆಗ್ರೋಬೂಸ್ಟ್, 100 ಗ್ರಾಮು ವ್ಯಾಮ್ ಕಾಪು ಮಿಕ್ಸ್ ಮಾಡಿ 1 ಎಕರೆಗೆ ಹಾಕಿದ್ರೆ 1 ರೌಂಡ್ ಗೊಬ್ಬರ ಹಾಕ್ದಂಗ ಆಗುತ್ತೆ. ವಾವ್ ಸರ್, ಸೂಪರ್. ಇದು ಅಡಿಕೆಗೂ ಮಾಡಬಹುದು, ಈ ತರ ಅಡಿಕೆಗೂ ಮಾಡಬಹುದು. ಓಕೆ ಸರ್. ಸರ್ ಅಡಿಕೆಗೆಲ್ಲ ನಮಗೆ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಅದು ನಮ್ಗೆ ಅದು ಸಮಸ್ಯೆ ಇಲ್ಲ. ಇದು ಈ ಒಂದು ಮೆಥಡ್ ಬೆಳೆಗಳಿಗೆ ಸ್ವಲ್ಪ ಮೆಥಡ್ ಅನ್ನ ಕನ್ಫ್ಯೂಸ್ ಮಾಡ್ಕೊತಾ ಇದ್ವಿ ಸರ್. ಹಾಗೆ ಶುಂಠಿಗೊಂದು ತುಂಬಾ ಬೇಡಿಕೆ ಸರ್, ನಮ್ಗೆ ಮೆಥಡ್ ಗೊತ್ತಾಗ್ತಾ ಇಲ್ಲ ಆಗೋದು. ಅದು ರೈತರು ತುಂಬಾ ಕನ್ಫ್ಯೂಸ್ ಮಾಡ್ತಾ ಇರೋದ್ರೆ ನಮ್ಗೆ ಅದ್ರಲ್ಲಿ ಶುಂಠಿ ಸರ್. ಶುಂಠಿಗೆ ಮೇಡಮ್ ವಿ ಅಮೇಜ್ ಸ್ಪ್ರೇ ಕೊಡಿ, ತುಂಬಾ ಚೆನ್ನಾಗಿದೆ ರಿಸಲ್ಟ್. ವಿ ಅಮೇಜ್ ಸ್ಪ್ರೇ ಯಾವ ಟೈಮಲ್ಲಿ ಸ್ಪ್ರೇ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾವ ಸಂದರ್ಭದಲ್ಲೂ ಮಾಡ್ಬೋದು, ಅಂದ್ರೆ ಹೂ ಬಿಡೋಕ್ಕಿಂತ ಮೊದಲು ಮಾಡಿ, ಅದಾದ್ಮೇಲೆ ಮಾಡಿದ್ರೆ ಸ್ಪ್ರೇ ಅಷ್ಟೊಂದು ಯೂಸ್ ಆಗಲ್ಲ. ಹೂ ಬಿಡೋಕ್ಕಿಂತ ಮೊದಲು ಮಾಡ್ಬೇಕು ಸ್ಪ್ರೇ. ಅಂದ್ರೆ 6-7 ತಿಂಗಳಿಗೆ ಒಳಗಡೆ ಸ್ಪ್ರೇ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ನಿಮ್ಗೆ. ಈಗ ನೀವು ಶುಂಠಿ ನೆಡ್ತಿರಲ್ಲ, ನೆಟ್ಟು 15 ದಿನಕ್ಕೆ ಮೊಳಕೆ ಬಂದಿರುತ್ತೆ, ಅದಾದ್ಮೇಲೆ ಯಾವಾಗ ಬೇಕಾದ್ರೂ ಸ್ಪ್ರೇ ಕೊಡ್ಬೋದು.
ಸರ್ ಇದನ್ನ 1 ಎಕರೆಗೆ ಎಷ್ಟು ಬಳಸ್ಬೇಕು ಅಂತ ಹೇಳಿ. ಯಾವುದು ಶುಂಠಿ ಸರ್. ಮೇಡಮ್ ಅದು ನಾನು 1 ಎಕರೆಗೆ ನೀವು ಡಿಪೆಂಡ್ಸ್ ನಿಮ್ಮ ಮೇಲೆ. ಅದು ನೀವು ಚಿಕ್ಕ ಗಿಡ ಈಗ ನೆಟ್ಟು ಒಂದು ತಿಂಗಳಾದ್ರೆ ನಿಮ್ಗೆ 2 ಬೆರಳು ಸಾಕಾಗುತ್ತೆ, 1.5 2 ಬೆರಳು ಸಾಕಾಗುತ್ತೆ. ನೆಟ್ಟು 2-3 ತಿಂಗಳು ಆದ್ಮೇಲೆ ಅಂದ್ರೆ 4-5 ತಿಂಗಳು ಅಂದ್ರೆ 120 ದಿನ ಮೇಲೆ ಆದ್ರೆ ಮಿನಿಮಮ್ 4-5 ಬೆರಳು ಬೇಕಾಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಒಳ್ಳೆ ಇನ್ಫಾರ್ಮೇಶನ್, ನಮಗೆ ಗೈಡ್ಲೈನ್ ತುಂಬಾ ಅಗತ್ಯ ಇತ್ತು ಸರ್. ಅಗೇನ್ ಹಾರ್ಟ್ಲಿ ಥ್ಯಾಂಕ್ ಯು. ಥ್ಯಾಂಕ್ ಯು. ಮಾನಸ ಮೇಡಮ್, ಮಾನಸ ಮೇಡಮ್ ಹೇಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಮೂಡಿಗೆರೆಯಿಂದ ಮಾತಾಡ್ತಾ ಇರೋದು. ಹೇಳಿ ಮೇಡಮ್ ಹೇಳಿ. ಇದು ಕಾಫಿ ಇವಾಗ ಕ್ರಾಪ್ ಆಗ್ತಾ ಇದೆ ಸರ್, ಉದುರ್ತಾ ಇದೆ. ಮೇಡಮ್ ನಿಮ್ ಕಡೆ ಮಳೆ ಜಾಸ್ತಿಯಾಗಿ ಉದುರ್ತಿದ್ಯಾ ಅನಿಸ್ತಿದೆ ನನಗೆ, ಅಥವಾ ಬ್ಲಾಕ್ ಗಟ್ಟಿ ಇದೆ? ಅಂದ್ರೆ ಸರ್ 1 ವೀಕ್ ತುಂಬಾ ಮಳೆ ಬಂತು, ಇದಕ್ಕೆ ತುಂಬಾ ಉದುರ್ತಾ ಇದೆ. ಅರೇಬಿಕಾ ಸರ್? ಮೇಡಮ್ ಒಂದ್ ಕೆಲಸ ಮಾಡಿ, 50 kg ಯೂರಿಯಾ ತಗೊಳ್ಳಿ. 50 kg ಯೂರಿಯಾ? 50 kg ಯೂರಿಯಾ 500 ಗ್ರಾಮ್ ಅಗ್ರೋಬೂಸ್ಟ್. 500 ಗ್ರಾಮ್ ಅಗ್ರೋಬೂಸ್ಟ್. ಓಕೆ. ಇವೆರಡನ್ನ ಮಿಕ್ಸ್ ಮಾಡಿ ಎಕರೆಗೆ 50 kg ನೀವು ಹಾಕಿದ್ರೆ ನಿಮ್ಗೆ ಈ ಮಳೆ ಜಾಸ್ತಿ ಆದಾಗ ನೀರ್ ಜಾಸ್ತಿ ಆಗಿ ಫಸಲು ಜಾಸ್ತಿ ಆಗಿ ಉದುರುತ್ತೆ. ಅದನ್ನ ಅವಾಯ್ಡ್ ಮಾಡ್ಬೋದು. ಇನ್ನೂ ಬೆಟರ್ ಅಂದ್ರೆ ಕ್ಯಾಲ್ಸಿಯಂ ನೈಟ್ರೇಟ್ ಅಂತ ಸಿಗುತ್ತೆ. ಕ್ಯಾಲ್ಸಿಯಂ ನೈಟ್ರೇಟ್, CN ಅಂತ ಕರೀತಾರೆ. ಕ್ಯಾಲ್ಸಿಯಂ ನೈಟ್ರೇಟ್ 1 ಎಕರೆಗೆ 50 kg. ಓಕೆ, 1 ಎಕರೆಗೆ 50 kg. 1 ಎಕರೆಗೆ 50 kg. ಅದ್ರ ಜೊತೆಗೆ ಅಗ್ರೋಬೂಸ್ಟ್ 500 ಗ್ರಾಮ್. ಅಗ್ರೋಬೂಸ್ಟ್ 500 ಗ್ರಾಮ್. ಮೇಡಮ್ ಇದನ್ನ ನೀವು ಒಂದು ಡೆಮೋ ತಗೊಳ್ಳಿ ನಿಮ್ದೇ ಪ್ಲಾಟಿಗೆ. ಓಕೆ ಸರ್. ನೀವು ಒಂದು 10 ಜನಕ್ಕೆ ಕರೆದು ತೋರಿಸಿ, ರಿಸಲ್ಟ್ ಸೂಪರ್ ಆಗಿ ಬಂದಿರುತ್ತೆ. ಆ ಡ್ರಾಪ್ ಅವಾಯ್ಡ್ ಆಗಿರುತ್ತೆ. ಓಕೆ ಸರ್. ಸರ್ ಮೆಣಸು ಉದುರೋದಕ್ಕೂ ಸರ್? ಮೆಣಸು ಮೇಡಮ್ ಈಗ ಗರಿ ಉದುರ್ತಿದ್ಯಾ? ಹೌದು ಸರ್. ಗರಿ ಉದುರ್ತಿದ್ಯಾ ಮೆಣಸು? ಈಗ ಕಾಳು ಕಟ್ಟಿರುತ್ತೆ, ಕಾಳು ಉದುರುತ್ತೆ ಸರ್. ಗರಿ ಬಂದು ಕಾಳು ಕಟ್ಟಿರುತ್ತೆ. ಕಾಳು ಬಂದಾಯ್ತಾ ನಿಮ್ ಅಲ್ಲಿ? ಹೌದು ಸರ್, ಬಂದಿದೆ. ಕಾಳು ಉದುರುತ್ತೆ. ಒಂದು ಕೊಳೆನ ನೋಡ್ಬೇಕು ಫಸ್ಟ್. ಮಳೆ ಜಾಸ್ತಿ ಅಂತಿದ್ದೀರಾ, ನನ್ನ ಪ್ರಕಾರ ಒಂದು 5 ಟಪ್ ತರ ಕೊಳೆ ಬಂದ್ರೆ ಉದುರುತ್ತೆ. ಕಪ್ಪಾಗಿ ಉದುರುತ್ತಾ ಅಥವಾ ಹಸಿರೇ ಉದುರ್ತಿದ್ಯಾ? ಇಲ್ಲ, ಅದು ಒಂಥರ ಚಿಕ್ಕದಿರುತ್ತೆ. ಆ ಚಿಕ್ಕದ್ರಲ್ಲೇ ಗರಿಯಲ್ಲಿ ಉದುರ್ತಾ ಬರುತ್ತೆ ಸರ್. ಹಾಗಾದ್ರೆ ಅದಕ್ಕೆ 1 ರೌಂಡ್ ಮೈಲ್ ತುತ್ತು ಸ್ಪ್ರೇ ಕೊಡಿ. ಓಕೆ ಸರ್. ಓಕೆ.